ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಅಂಡ್ ಇವತ್ತು ಬಹಳ ಮುಖ್ಯವಾದಂತಹ ಒಂದು ದಿನ. ಯಾಕೆ ಅಂತಂದ್ರೆ ನಾಳೆ ನೀವೆಲ್ಲರೂ ಕೂಡ ಟಿ ಪರೀಕ್ಷೆಯನ್ನ ಬರೀಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಾ. ಅಂಡ್ ಹೋಪ್ ಸೊ ಇದು ಫೈನಲ್ ಆಗಿ ನಿಮಗೆ 150 ಅಂಕಗಳಿಗೆ ಸಂಬಂಧಪಟ್ಟಂತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ನಮ್ಮ 4ನೇ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಇನ್ನು 3 ಕೂಡ ಇದೆ, ಅದನ್ನು ಕೂಡ ನೆನ್ನೆ ಮೊನ್ನೆ ಎಲ್ಲ ಕೊಟ್ಟಿದ್ದೀನಿ. ದಯವಿಟ್ಟು ನಿಮಗೆ ಟೈಮ್ ಇತ್ತು ಅಂದ್ರೆ ಅದನ್ನು ಕೂಡ ನೋಡ್ಕೊಳ್ಳಿ. ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ಬೇಕು. ನೋಡಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಸಂಪೂರ್ಣ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಕನ್ನಡ, ಇಂಗ್ಲಿಷು, ಸೈಕಾಲಜಿ ಮತ್ತೆ ಸೋಷಿಯಲ್ ಸೈನ್ಸ್ ನಾನು ಇದನ್ನ ಮುಗಿಸಿ ನಂತರ ಸೋಷಿಯಲ್ ಸೈನ್ಸ್ ಕ್ಲಾಸ್ ಕೂಡ ಕೊಟ್ಟಿರ್ತೀನಿ. ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳೇ ನೀವಲ್ಲಿ ನೋಡ್ಕೊಳ್ಳಿ. ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ ಮೇಲೆ ಸೈನ್ಸ್ ಮ್ಯಾಥ್ಸ್ ಮಾದರಿ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾರೆ, ಗೊತ್ತಾಯ್ತಾ? ಅದು ಈ ವಿಡಿಯೋ ಮುಗಿದ್ಮೇಲೆ ನಿಮ್ಗೆ 9 ಗಂಟೆಗೆ ದಾವಣಗೆರೆ ಟ್ಯುಟೋರಿಯಲ್ಸ್ ಮೇಲೆ ಸೈನ್ಸ್ ಮ್ಯಾಥ್ಸ್ ತರಗತಿ ಇರುತ್ತೆ, ನೀವ್ ಅಲ್ಲಿ ನೋಡ್ಕೊಳ್ಳಿ. ಹಾಗೆ ಈ ಕ್ಲಾಸ್ ಮುಗಿದ ತಕ್ಷಣ ನಾನು ನಿಮಗೆ ಸೋಷಿಯಲ್ ಸೈನ್ಸ್ ತರಗತಿ ಕೂಡ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಬಿಟ್ಟಿರ್ತೀನಿ. ಕಂಪ್ಲೀಟ್ ಆಗಿರುತ್ತೆ. ಬೋಧನಾ ಶಾಸ್ತ್ರ, ಸೋಷಿಯಲ್ ಸೈನ್ಸ್ ಎಲ್ಲಾ ಚಾಪ್ಟರ್ ಗಳನ್ನ ಒಳಗೊಂಡಂತ ಒಂದು ತರಗತಿ ಇರುತ್ತೆ. ದಯವಿಟ್ಟು ಆ ವಿಡಿಯೋ ಕಂಪ್ಲೀಟ್ ಆಗಿ ನೋಡುವಂತ ಪ್ರಯತ್ನ ಮಾಡಿ. ಅಂಡ್ ಇದನ್ನು ಕೂಡ ಕಂಪ್ಲೀಟ್ ಆಗಿ ನೋಡಿ. ಹಾಗಾದ್ರೆ ತಡ ಮಾಡೋದ್ ಬೇಡ, ಬನ್ನಿ ತರಗತಿಯನ್ನ ಶುರು ಮಾಡೋಣ. ಮೊದಲು ನಾನು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಲ್ಯಾಂಗ್ವೇಜ್ 1 ಕನ್ನಡ ಯಾರೆಲ್ಲ ತಗೊಂಡಿರ್ತೀರೋ ಅವರಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳಾಗಿರುತ್ತೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಿಂದ 8ರವರೆಗೂ ಕೂಡ ಏನಾಗಿರುತ್ತೆ, ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರುತ್ತೆ. ಸೊ ಗದ್ಯ ಭಾಗ ಮತ್ತೆ ಪದ್ಯ ಭಾಗಗಳನ್ನ ಬಹಳ ಸೂಕ್ಷ್ಮವಾಗಿ ಓದ್ತಾ ವಿಷಯಗಳನ್ನ ಅಂಡರ್ಲೈನ್ ಅನ್ನ ಮಾಡ್ತಾ ಹೋಗ್ರಿ. ನಾನು ಹೇಳ್ತಾ ಇದ್ದೀನಿ, ನಿಮಗೆ ಕನ್ನಡದಲ್ಲಿ ಮಾತ್ರ ನಿಮಗೆ ಉತ್ತಮ ಅಂಕಗಳನ್ನ ತೆಗೆದುಕೊಳ್ಳಕ್ ಬರೋದು ಸಾಧ್ಯ ಇರೋದ್ರಿಂದ ಓದುವಾಗ್ಲೇನೆ ನೀವ್ ಏನೇನ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅದಕ್ಕೆ ಅಂಡರ್ಲೈನ್ ಅನ್ನ ಮಾಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಈ ಗದ್ಯ ಭಾಗವನ್ನ ಓದ್ಕೊಂಡು ನಂತರದಲ್ಲಿ ನೀವು ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳೆಲ್ಲ ಇರುತ್ತೆ, ಇದನ್ನ ನೀವು ಓದ್ಕೊಳ್ಬಹುದು. ಅಂಡ್ ನಾನೇನ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ನಿಮ್ಗೆ ಗ್ರಾಮರು ವಿತ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ. ಯಾಕೆ ಮೇಡಮ್ ಅಂತಂದ್ರೆ ನೀವು ಅದನ್ನೆಲ್ಲ ಬಿಡಿಸ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ಈಗ 6ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದು ಸಂಧಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ದೇವಾಲಯ. ನೋಡಿ, ಇದು ಯಾವ ಸಂಧಿಗೆ ಉದಾಹರಣೆ? ಹಾಗಾದ್ರೆ ಗುಣಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಸವರ್ಣ ದೀರ್ಘ ಸಂಧಿ ಅಂತ ಇದೆ. ಅಫ್ಕೋರ್ಸ್ ನೀವೆಲ್ಲರೂ ಕೂಡ ಸಂಧಿಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ತೀರಾ, ನೋಡಿರ್ತೀರಾ. ಹಾಗಾದ್ರೆ ಇದನ್ನ ನಾವು ಬಿಡಿಸ್ ಬರ್ದಾಗ ಏನಾಗುತ್ತೆ, ದೇವ ಪ್ಲಸ್ ಆಲಯ ದೇವಾಲಯ ಆಗುತ್ತೆ. ಹಾಗಾದ್ರೆ ಇಲ್ಲಿ ಆಕಾರ ಇದೆ, ಇಲ್ಲಿ ಆಕಾರ ಇದೆ. ಹಾಗಾದ್ರೆ ಆ ಸವರ್ಣ ಸ್ವರಗಳಲ್ಲಿ ಅದೇ ಸವರ್ಣ ಸ್ವರದ ದೀರ್ಘಾಕ್ಷರ ಸಂಧಿ ಆದಂತಹ ಸಂದರ್ಭದಲ್ಲಿ ಬಂದ್ರೆ ಅದನ್ನ ನಾವೇನಂತ ಕರಿತಾ ಇದೀವಿ? ವೆರಿ ಗುಡ್, ಎಲ್ರು ಕೂಡ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತಾ ಇದ್ದೀರಾ. ವೆರಿ ಫೈನ್ ಆನ್ಸರ್. ಸೊ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಸ್ವೀಕರಿಸು ಈ ಪದದ ವಿರುದ್ಧಾರ್ಥಕ ಪದ ಇದು. ಕಂಪಲ್ಸರಿ ನಿಮಗೆ ಈ ರೀತಿ ಕ್ವಶನ್ಸ್ ಗಳು ಕೇಳ್ತಾರೆ. ಒಂದು ದ್ವಿರುಕ್ತಿಗಳ ಬಗ್ಗೆ, ನುಡಿಗಟ್ಟುಗಳ ಬಗ್ಗೆ, ಅನುಕರಣ ವ್ಯಯ, ಇಲ್ಲ ವಿರುದ್ಧಾರ್ಥಕ ಪದ, ಪರ್ಯಾಯ ಪದ, ಸಮನಾರ್ಥಕ ಪದ, ಅವುಗಳನ್ನೆಲ್ಲ ಒಂದಷ್ಟು ಅಧ್ಯಯನ ಮಾಡ್ಕೊಳ್ರಿ. ಓವರ್ ಟಯರ್ಡ್ ಆಗಕ್ ಹೋಗ್ಬೇಡಿ. ನೈಟ್ ಬೇಗನೆ ಮಲ್ಕೊಳ್ಳಿ. ಅಂಡ್ ಬೆಳಗ್ಗೆ ಯಾರೆಲ್ಲ ಫಸ್ಟ್ ಪೇಪರ್ ಇರುತ್ತೋ ಬೇಗ ಹೋಗಿ ಎಕ್ಸಾಮ್ ಸೆಂಟರ್ ಅಲ್ಲಿ ನಿಮ್ಮ ಹಾಲ್ ಟಿಕೆಟ್ ನಂಬರ್ನ ನೋಡ್ಕೊಂಡು, ಸೆಂಟರ್ನ ನೋಡ್ಕೊಂಡು ಆರಾಮ ರಿಲ್ಯಾಕ್ಸ್ ಆಗಿ, ಸರಿನಾ? ಯಾರು ರಿಲ್ಯಾಕ್ಸ್ ಇಂದ ಎಕ್ಸಾಮ್ ಬರೀತೀರೋ ಅವ್ರು ಒಳ್ಳೆ ಅಂಕಗಳನ್ನೇ ಗಳಿಸ್ತೀರಾ. ಈ ಚಟಪಟಿಕೆ ಆಗಿರ್ಬೋದು, ಅದನ್ನ ಓದಿಲ್ಲ ಇದನ್ನ ಓದಿಲ್ಲ ಅಂತೇಳಿ ಮಿಕ್ಸ್ ಎಲ್ಲ ಮಾಡ್ಕೊಂಡು ತಲೆ ಚಿತ್ರಾನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಕೂಲ್ ಆಗಿರಿ. ಸರಿ, ಸ್ವೀಕರಿಸು ಈ ಪದದ ವಿರುದ್ಧಾರ್ಥಕ ಪದ ಏನಿದೆ? ಅಂಗೀಕರಿಸು, ತಿರಸ್ಕರಿಸು, ಪುರಸ್ಕರಿಸು, ಹಾಗೇನೆ ನಮಸ್ಕರಿಸು ಅಂತ ಇದೆ. ಓಕೆ, ನೀವೆಲ್ಲರೂ ಕೂಡ ಆನ್ಸರ್ ಅನ್ನ ಹೇಳ್ತಾ ಇದ್ದೀರಾ. ಸ್ವೀಕರಿಸು ಅಂದ್ರೆ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ, ತಿರಸ್ಕಾರ ಮಾಡೋದು ಇದಕ್ಕೆ ಆಪೋಸಿಟ್ ವರ್ಡ್ ಆಗುತ್ತೆ. ವೆರಿ ಗುಡ್. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಈಗ ಮುಂದಿನ ಪ್ರಶ್ನೆ ಏನಿದೆ ಅಂತಂದ್ರೆ 9ನೇ ಪ್ರಶ್ನೆಯಿಂದ 15ನೇ ಪ್ರಶ್ನೆವರೆಗೂ ಕೂಡ ಪದ್ಯ ಭಾಗವನ್ನ ಕೊಡ್ಲಾಗಿದೆ. ಈ ಪದ್ಯ ಭಾಗವನ್ನ ಓದ್ಕೊಂಡು ನೀವು ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಆನ್ಸರ್ ಅನ್ನ ಮಾಡಿ.
ನಿಮ್ಮ ಅಂಕಗಳು ಎಲ್ಲೋಗುತ್ತೆ ಅಂದ್ರೆ ಪದ್ಯ ಭಾಗದಲ್ಲಿ ಹೋಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಹೇಳೋದು ಅದೇನೆ. ಹಾಗಾಗಿ ಪದ್ಯ ಏನಿದೆ ಏನಿಲ್ಲ, ಹಳೆಗನ್ನಡ ಪದ್ಯ ಇದೆನಾ ಅಥವಾ ಏನಿದೆ ಅಂತ ಕರೆಕ್ಟ್ ನೋಡ್ಕೊಂಡು ಇದ್ ಮಾಡ್ಕೊಳ್ಳಿ. ತಾಳೆಯ ಈ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಏನಿದೆ? ತಾಳೆಯ ಆ ಪ್ರತ್ಯಯ ಸೇರ್ಕೊಂಡಿದೆ. ಹಾಗಾದ್ರೆ ಅದನ್ನ ಪ್ರಥಮ, ಚತುರ್ಥಿ, ಹಾಗೆ ಪಂಚಮಿ ಮತ್ತು ಷಷ್ಠಿ ವಿಭಕ್ತಿ ಅಂತ ಇದೆ. ಕರೆಕ್ಟ್ ಆಗಿ ಯೋಚನೆ ಮಾಡ್ಬಿಟ್ಟು ಆನ್ಸರ್ ಅನ್ನ ಕೊಡಿ. ಈ ತರಗತಿ ನಿಮಗೆ ಒಂದು ಫೈನಲ್ ಟಚ್ ಅಪ್ ಅನ್ನ ಕೊಡುತ್ತೆ. ಫೈನಲ್ ಟಚ್ ಅಪ್ ಅಂತ ನಾವೇನ್ ಹೇಳ್ತೀವಿ, ನಿಮಗೆ ಒಂದ್ ರೀತಿ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಜಾಸ್ತಿ ಮಾಡುವಂತಹ ತರಗತಿ. ಓಕೆ, ತಾಳೆಯ ಆ ಅನ್ನೋ ಒಂದು ಪ್ರತ್ಯಯ ಬಂದು ಸೇರ್ಕೊಂಡಿರೋದ್ರಿಂದ ಇದನ್ನ ನಾವು ಷಷ್ಠಿ ವಿಭಕ್ತಿ ಅಂತೇಳಿ ಹೇಳ್ತಿದ್ದೀರಾ. ವೆರಿ ಗುಡ್, ಸರಿಯಾಗಿದೆ. ಆಪ್ಷನ್ ನಂಬರ್ 4. ಹಾಗೆ ವಿಭಕ್ತಿ ಕಾರಕಾರ್ಥಗಳ ಬಗ್ಗೆ ತಿಳ್ಕೊಳ್ಳಿ. ಕರ್ಥಾರ್ಥ, ಕರ್ಮಾರ್ಥ, ಸಂಪ್ರದಾನ, ಅಧಿಕರಣ, ಇವೆಲ್ಲದ್ರ ಬಗ್ಗೆನೂ ಕೂಡ ಒಂದ್ ಸ್ವಲ್ಪ ತಿಳ್ಕೊಳ್ರಿ. ತಿಳ್ಕೊಂಡಿದ್ದೀರಾ ಅಂದ್ರೆ ತೊಂದ್ರೆ ಇಲ್ಲ, ಅದನ್ನ ರೀಕಾಲ್ ಮಾಡ್ಕೊಳ್ಳಿ ಅಷ್ಟೇ. ದಟ್ಟಡವಿ ಈ ಪದ ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ? ಕ್ರಿಯಾ ಸಮಾಸ, ಹಾಗೆ ಅಂಶಿ ಸಮಾಸ, ಗಮಕ ಸಮಾಸ ಮತ್ತೆ ಕರ್ಮಧಾರೆಯ ಸಮಾಸ ಅಂತ ಇದೆ. ಕರೆಕ್ಟ್ ಆಗಿ ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ ಸರ್. ದಟ್ಟಡವಿ ಇದನ್ನ ಬಿಡಿಸಿ ಬರ್ದಾಗ ಏನಾಗುತ್ತೆ? ದಟ್ಟವಾದ ಅಡವಿ, ದಟ್ಟಡವಿ ಅಂತ ಆಗುತ್ತೆ. ಹಾಗಾಗಿ ಇದನ್ನ ನಾವು ಕರ್ಮಧಾರೆಯ ಸಮಾಸ, ನೀವೆಲ್ಲರೂ ಕೂಡ ಕರ್ಮಧಾರೆಯ ಸಮಾಸ ಅಂತ ಹೇಳ್ತಿದ್ದೀರಾ. ವಿಶೇಷಣ ಮತ್ತೆ ವಿಶೇಷದಿಂದ ಕೂಡಿರುವಂತಹ ಪದಗಳೆಲ್ಲವೂ ಕೂಡ ಏನಾಗುತ್ತೆ? ಕರ್ಮಧಾರೆಯ ಸಮಾಸಗಳು ಅಂತ ಅನ್ಸ್ಕೊಳ್ಳುತ್ತೆ. ಈಗ ನಾವು ಬಂದಿದ್ದೀವಿ ಈ ಒಂದು ಯಾವ್ದಕ್ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ಅಂತಂದ್ರೆ ಬೋಧನಾಶಾಸ್ತ್ರದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರುತ್ತೆ. ಓಕೆ, 16ನೇ ಪ್ರಶ್ನೆಯಿಂದ ಶುರುವಾಗುತ್ತೆ. ಮನುಷ್ಯನ ಮನಸ್ಸಿನಲ್ಲಿ ಭಾಷೆ ಕಲಿಯಲು ನೆರವಾಗುವಂತಹ ಒಂದು ಸಾರ್ವತ್ರಿಕ ವ್ಯಾಕರಣ ವ್ಯವಸ್ಥೆ ಇರುತ್ತದೆ. ಇದರಿಂದಾಗಿ ಯಾವುದೇ ಭಾಷೆಯನ್ನ ಕಲಿಯಬಹುದೆಂಬ ಚಿಂತನೆ ಪ್ರತಿಪಾದಿಸಿರುವಂತಹ ಭಾಷಾ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಇದೆ. ಜೀನ್ ಪಿಯಾಜೆ, ಲೈವ್ ವೈಗೋಟಸ್ಕಿ, ಹಾಗೇನೆ ನೋಮ್ ಚೋಮ್ಸ್ಕಿ ಮತ್ತೆ ಬಿ.ಎಫ್. ಸ್ಕಿನ್ನರ್ ಅಂತ ಇದೆ. ಕರೆಕ್ಟ್ ಆಗಿ ಆಲೋಚನೆ ಮಾಡಿ ಆನ್ಸರ್ ಗಳನ್ನ ಕೊಡಿ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಈ ತರ ವ್ಯಾಖ್ಯಾನಗಳನ್ನ ನೀವು ನೋಡ್ಕೋಬೇಕು ಅಂತಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೈಕಾಲಜಿನಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ಇಂಗ್ಲಿಷ್ ನಲ್ಲಿ ಆಗಿರ್ಬೋದು, ಸ್ವಲ್ಪ ವ್ಯಾಖ್ಯಾನಗಳ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ ಎಕ್ಸಾಮ್ ದೃಷ್ಟಿಕೋನದಿಂದ ಸರಿಯಾದ ಉತ್ತರ ಬಂದು ನೋಮ್ ಚೋಮ್ಸ್ಕಿ ಅಂತ ಹೇಳಿ ಸುಮಾರು ವಿದ್ಯಾರ್ಥಿಗಳೆಲ್ಲ ಹೇಳಿದ್ರಿ. ಇದು ಹೆಂಗ್ ಕಂಡಿಡ್ಕೋಬೇಕಪ್ಪ ಅಂತಂದ್ರೆ, ನೋಮ್ ಚೋಮ್ಸ್ಕಿ ಅವ್ರು ಏನ್ ಮಾಡ್ತಾರೆ, ಮನುಷ್ಯ ಮನಸ್ಸಿನಲ್ಲಿ ಭಾಷೆಯನ್ನ ಕಲೀಲಿಕ್ಕೆ ನೆರವಾಗ್ತಕ್ಕಂತ ಒಂದು ಸಾರ್ವತ್ರಿಕ ವ್ಯಾಕರಣ ವ್ಯವಸ್ಥೆ ಇರುತ್ತೆ. ಇದ್ರಿಂದಾಗಿ ಅವನ್ ಭಾಷೆ ಕಲಿಬಹುದು ಅಂತ ಹೇಳ್ತಾರೆ. ಆದ್ರೆ ಲೈವ್ ವೈಗೋಟಸ್ಕಿ ಹಂಗನ್ನಲ್ಲ, ಅವರು ಸಾಮಾಜಿಕ ಸಾಂಸ್ಕೃತಿಕ ಮುಖಾಂತರ ಮಗು ಭಾಷೆಯನ್ನ ಕಲಿಯುತ್ತೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಅವರಿಬ್ರು ನಡುವೆ ಇರ್ತಕ್ಕಂತ ವ್ಯತ್ಯಾಸ ಇದೇನೆ. ನೆಕ್ಸ್ಟ್ 17ನೇ ಪ್ರಶ್ನೆಗೆ ಹೋಗೋಣ. ಬಾಯ್ದೆರೆ ವಾಚನದಲ್ಲಿ ಕಂಡು ಬರುವಂತಹ ದೋಷ ಯಾವುದು ಅಂತ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಬಾಯ್ದೆರೆ ವಾಚನ ಅಂತಂದ್ರೆ ಲೌಡ್ ರೀಡಿಂಗ್ ಅಂತ ಹೇಳಿ ಕರಿತೀವಿ. ಓಕೆ, ಲೌಡ್ ರೀಡಿಂಗ್ ನಲ್ಲಿ ಯಾವೆಲ್ಲ ಪ್ರಾಬ್ಲಮ್ಸ್ ಕಂಡು ಬರುತ್ತೆ? ಓದುತ್ತಾ ಗ್ರಹಿಸುವುದು, ಓದುವಾಗ ಹಿಮ್ಮರಳುವಿಕೆ ಉಂಟಾಗುವುದು, ಮುಖ ಭಾವನೆಗಳನ್ನ ಸೂಚಿಸುತ್ತಾ ಓದುವುದು, ಹಾಗೆ ಲೇಖನ ಚಿಹ್ನೆಗಳನ್ನ ಗಮನಿಸುತ್ತಾ ಓದುವುದು ಅಂತ ಇದೆ. ಆನ್ಸರ್ಸ್ ಗಳನ್ನ ಮಾಡ್ತಾ ಹೋಗ್ರಿ, ನೋಡೋಣ. ಆಮೇಲೆ ನಿಮ್ಗೆ ಇನ್ನೊಂದೇನ್ ಗೊತ್ತಾ, LSR-W ಸ್ಕಿಲ್ಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳಿದೀನಿ. ಅವುಗಳ ಲಕ್ಷಣಗಳು, ಅವಲಕ್ಷಣಗಳು, ಆಮೇಲೆ ಉತ್ತಮ ಕೈ ಬರಹದ ಲಕ್ಷಣಗಳು, ಉತ್ತಮ ಓದಿನ ಲಕ್ಷಣಗಳು, ಅವುಗಳ ವ್ಯತಿರಿಕ್ತವಾದಂತ ಲಕ್ಷಣಗಳು, ಆಮೇಲೆ ಓದಿನ ಪ್ರಮುಖ ವಿಧಗಳಿದೆ, ಅದ್ರಗಳ ಬಗ್ಗೆ ಸ್ವಲ್ಪ ಜಾಸ್ತಿ ನೀವೆಲ್ಲ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಎಲ್ಲಾನು ಕೂಡ ಒಂದೇ ಸಲ ಕಲಿತೀನಿ ಅನ್ನೋ ಒಂದು ಮನಸ್ಥಿತಿಯನ್ನ ಬಿಟ್ಟು ಈಗ ಏನ್ ಓದಿದೀರಾ ಅಷ್ಟು ಸಾಕು. ನಾಳೆ ಎಕ್ಸಾಮ್ ಹಾಲ್ ಹೋಗೋ ತನಕಲೂ ಪುಸ್ತಕ ಇಟ್ಕೊಂಡು ಕುತ್ಕೋಬೇಕಂದ್ರೆ ತಪ್ಪದು. ನಾವೆಲ್ಲ ಕ್ಲಾಸಲ್ಲಿ ಮಾಡೋದ್ ಬಿಟ್ಬಿಡ್ತೀವಿ. ಸೊ ನೀವು ಕೂಡ ನರ್ವಸ್ ಆಗ್ಬೇಡಿ, ಆರಾಮಾಗೋಗಿ ಎಕ್ಸಾಮ್ ಬರೀರಿ. ಎಸ್, ಇಲ್ಲಿ ಓದುವಂತಹ ಸಂದರ್ಭದಲ್ಲಿ ಹಿಮ್ಮರಳುವಿಕೆ ಉಂಟಾಗೋದು. ಬಾಯ್ದೆರೆ ವಾಚನದಲ್ಲಿ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಮಕ್ಕಳು ಓದ್ತಾ ಇರ್ತಾರೆ, ಓದುವಂತ ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ? ಹಿಮ್ಮರಳುವಿಕೆ ಉಂಟಾಗ್ತಾ ಹೋಗುತ್ತೆ.
ಅಲ್ವಾ? ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಏನಾಗುತ್ತೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಹೋಗೋಣ 18ನೇ ಪ್ರಶ್ನೆಗೆ ಹೋಗ್ತಾ ಇದೀವಿ. ಸೊ 18ನೇ ಪ್ರಶ್ನೆ ಯಾವ್ದಕ್ ಸಂಬಂಧಪಟ್ಟಿದೆ ನೋಡಿ, ಬಹಳ ಇಂಪಾರ್ಟೆಂಟ್. ನಾನು ಇದೇ ತರ ಪ್ರಶ್ನೆ ಕೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ, ಇದೇ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಲ್ಲ. ಯಾಕಪ್ಪ ಅಂತಂದ್ರೆ ಮಾಡೆಲ್ ರೀತಿಯಲ್ಲಿ ನಾವು ಕೊಟ್ಟಿರೋದು ಮಾಡೆಲ್ ಇದು. ನುಡಿಮುತ್ತುಗಳನ್ನ ವಿಸ್ತರಿಸಿ ಬರಿತಕ್ಕಂತ ಚಟುವಟಿಕೆ, ಚಿತ್ರ ಸರಣಿ ನೋಡುತ್ತಾ ಕಥೆಯನ್ನ ಕಟ್ಟುವುದು, ಪುಸ್ತಕದಲ್ಲಿರುವುದನ್ನ ನೋಡಿ ಯಥಾವತ್ತಾಗಿ ಬರೆಯುವುದು, ಶೀರ್ಷಿಕೆ ಇಲ್ಲದ ಕತೆ ಓದಿ ಶೀರ್ಷಿಕೆ ಕೊಡುವುದು. ನೋಡಿ, ಕಾನ್ಸೆಪ್ಟ್ ಯಾವಾಗ್ಲೂ ಕೂಡ ಪರಿಕಲ್ಪನೆಗಳನ್ನ ತಿಳ್ಕೊಬೇಕು. ನಿಮಗೆ ನಾನು ಹೇಳಿದ್ದೀನಿ ಕೌಶಲ್ಯಗಳ ಬಗ್ಗೆ, ಆ ಭಾಷಾ ಕೌಶಲ್ಯಗಳ ಮೇಲೆ ಮ್ಯಾಕ್ಸಿಮಮ್ ಒಂದು 3-4 ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾನು ಮೊದ್ಲಿಂದನೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ಆ ಕೌಶಲ್ಯಗಳನ್ನ ನೆಗ್ಲೆಕ್ಟ್ ಮಾಡ್ಬಿಡಿ. ಅವ್ರು ಯಾವ ತರ ಟ್ವಿಸ್ಟೆಡ್ ಆಗಿ ಕೇಳ್ಬೋದು, ಹೆಂಗ್ ಬೇಕಾದ್ರೂ ಕೇಳೋ ಸಾಧ್ಯತೆ ಇರುತ್ತೆ. ಓಕೆ, ಇವಾಗ ನಿಮ್ಮ ಉತ್ತರಗಳು ಏನ್ ಬರುತ್ತೆ? ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಸೃಜನಶೀಲ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಪೋಷಣೆ ಮಾಡ್ಲಿಕ್ಕೆ ಯುಕ್ತವಲ್ಲದ ಅಂದ್ರೆ ಅನುಕೂಲಕರವಾಗದೇ ಇರ್ತಕ್ಕಂಥ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ. ಹಾಗಾದ್ರೆ ನೀವೆಲ್ಲ ಹೇಳ್ತಾ ಇದ್ದೀರಾ ಆಪ್ಷನ್ ನಂಬರ್ 3 ಅಂತ. ಡೆಫಿನೆಟ್ಲಿ ನಿಮ್ಮ ಉತ್ತರ ಸರಿ. ಯಾಕೆ ಅಂತಂದ್ರೆ ಆ ಪುಸ್ತಕ ಇದ್ದಿದ್ದನ್ನ ಇದ್ದ ಹಾಗೆ ಬರೆಯೋದನ್ನ ಸೃಜನಶೀಲ ವ್ಯಕ್ತಿತ್ವ ಅಥವಾ ಸೃಜನಶೀಲ ಅಭಿವ್ಯಕ್ತತೆ ಅಂತ ಹೇಳಿ ಕರೆಯೋದಿಲ್ಲ. ಮಕ್ಕಳಿಗೆ ವಿಭಿನ್ನವಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನ ಅವರದ್ದೇ ಅಭಿಪ್ರಾಯದ ಮೇರೆಗೆ ಬರಿತಾ ಹೋಗ್ತಾರಲ್ವಾ, ಸೊ ಅದನ್ನ ಸೃಜನಶೀಲ ಅಭಿವ್ಯಕ್ತಿ ಸಾಮರ್ಥ್ಯ ಅಂತ ಕರೀತಾರೆ. ಓಕೆ, ಗೊತ್ತಾಯ್ತಲ್ಲ? ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ಬರೋಣ. 19ನೇ ಪ್ರಶ್ನೆ ಹೀಗಿದೆ: ಬಹುಭಾಷಾ ತರಗತಿಗಳಲ್ಲಿನ ಕಲಿಕೆ ಹಾಗೂ ಕಲಿಕಾ ಸಾಧನೆಯ ಫಲಗಳ ಬಗ್ಗೆ ಸಂಶೋಧನೆಗಳು ವ್ಯಕ್ತಪಡಿಸಿರುವಂತಹ ಅಂಶ. ಬಹುಭಾಷಾ ತರಗತಿಗಳು ಅಂತಂದ್ರೆ ಇದ್ರ ಬಗ್ಗೆ ಸಾಕಷ್ಟು ನಾವು ಕಲ್ತ್ಬಿಟ್ಟಿದೀವಿ. ಇದೇನ್ ದೊಡ್ಡ ವಿಚಾರನೇ ಅಲ್ಲ ನಮಗೆ, ಅಲ್ವೇನ್ರಿ? ಎಲ್ಲ ಏನ್ ಕೊಟ್ರು ಆನ್ಸರ್ ಮಾಡೇ ಮಾಡ್ತೀರಾ ಈ ಕಾನ್ಸೆಪ್ಟ್ ಮೇಲೆ. ಬಹುಭಾಷಾ ತರಗತಿಗಳಲ್ಲಿ ಕಲಿಯುವಂತಹ ಮಕ್ಕಳ ಭಾಷಾ ಪರಿಣಿತಿ ಹಾಗೆ ಶೈಕ್ಷಣಿಕ ಸಾಧನೆಯಲ್ಲಿ ಸಕಾರಾತ್ಮಕ ಪ್ರಭಾವ ಇದೆ. ಈ ತರಗತಿಗಳಲ್ಲಿ ಕಲಿತಕ್ಕಂತಹ ಮಕ್ಕಳ ಸಾಧನೆ ಉತ್ತಮವಾಗಿರುವುದಿಲ್ಲ. ಹಾಗೆ ಬಹುಭಾಷಾ ತರಗತಿಗಳು ಕಲಿಕೆಗೆ ಒತ್ತಡವನ್ನ ಉಂಟು ಮಾಡುತ್ತವೆ. ಸೊ 4ನೇ ಆಪ್ಷನ್ ಬಂದು ಏನಿದೆ? ಬಹುಭಾಷಾ ತರಗತಿಗಳು ಮಾತೃಭಾಷೆಯ ಬಗ್ಗೆ ಕೀಳಿರಿಮೆಯನ್ನ ಬೆಳೆಸುತ್ತೆ ಅಂತ ಇದೆ. ನೀವೆಲ್ಲರೂ ಕೂಡ ನಾನು ಆಪ್ಷನ್ ಓದ್ತಾ ಇದ್ದೀನಿ, ಆಲ್ರೆಡಿ ಆನ್ಸರ್ಸ್ ಅನ್ನ ಮಾಡ್ತಾ ಇದ್ದೀರಾ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಪ್ಷನ್ ನಂಬರ್ 1 ಅಂತ ಏನ್ ಹೇಳ್ತಾ ಇದ್ದೀರಾ? ಡೆಫಿನೆಟ್ಲಿ ನಿಮ್ಮ ಉತ್ತರ ಸರಿಯಾಗಿದೆ. ಯಾಕೆ ಅಂತಂದ್ರೆ ಬಹುಭಾಷಾ ತರಗತಿಗಳನ್ನ ನಾವು ಹೊರೆ ಅಂತ ಅನ್ಕೊಂಡಾಗ ಕಲಿಕೆ ಏನಾಗುತ್ತೆ, ಪ್ರಾಬ್ಲಮೆಟಿಕ್ ಆಗಿ ಹೋಗ್ತಾ ಹೋಗುತ್ತೆ. ಬಹುಭಾಷಾ ತರಗತಿಗಳು ಮಕ್ಕಳಿಗೊಂದು ಸಂಪನ್ಮೂಲವನ್ನಾಗಿ ನಾವು ಬದಲಾವಣೆ ಮಾಡಿರೋದ್ರಿಂದ ಅಲ್ಲಿ ಶೈಕ್ಷಣಿಕ ಸಾಧನೆಯಲ್ಲಿ ಸಕಾರಾತ್ಮಕವಾದಂತಹ ಪ್ರಭಾವ ಅಂದ್ರೆ ಪಾಸಿಟಿವ್ ಎಫೆಕ್ಟಿವ್ನೆಸ್ ಕೊಡ್ತಾ ಹೋಗುತ್ತೆ ಅಂತ ಹೇಳಿ ಸಂಶೋಧನೆ ನಮಗೆ ತಿಳಿಸೋದ್ರಿಂದ ಆಪ್ಷನ್ ನಂಬರ್ 1 ಸರಿಯಾದಂತ ಉತ್ತರ. ಇನ್ನ ನಾವು 20ನೇ ಪ್ರಶ್ನೆಗೆ ಹೋಗ್ತಾ ಇದೀವಿ. ಪಠ್ಯವೊಂದರಲ್ಲಿ ಪುನರಾವಲೋಕನ ಮಾಡ್ಲಿಕ್ಕೆ ಅನುಸರಿಸುವಂತಹ ಸೂಕ್ತ ವಾಚನ ಕ್ರಮ ಯಾವುದು? ಆಳವಾದ ವಾಚನ. ಇದು ನೋಡ, ಭಾಷಾ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತ ಕ್ವಶನ್ ಇದು ಕೂಡ. ವಿಮರ್ಶಾತ್ಮಕ ವಾಚನ, ಸ್ಥೂಲ ವಾಚನ ಹಾಗೆ ವಿವರವಾದಂತ ವಾಚನ ಅಂತ ಹೇಳಿ ಕರೀತಾರೆ. ಅಂದ್ರೆ ರಿವಿಷನ್ ಮಾಡ್ಲಿಕ್ಕೋಸ್ಕರ ಯಾವ್ದೋ ಒಂದು ವಿಷಯಗಳನ್ನ ಕೊಟ್ಟಿರ್ತಾರೆ, ಅದನ್ನ ನೀವೆಲ್ಲ ಕಂಪ್ಲೀಟ್ ಆಗಿ ಪುನರಾವಲೋಕನ ಮಾಡ್ಬೇಕು. ಹಾಗಾದ್ರೆ ಯಾವ ಒಂದು ವಾಚನವನ್ನ ಅನುಕರಣೆ ಮಾಡ್ತೀರಾ ನೀವು? ತುಂಬಾ ಸಿಂಪಲ್ ಆಗಿದೆ ಅಂಡ್ ವೆರಿ ಈಸಿಯೆಸ್ಟ್ ಕ್ವಶನ್ ಅಲ್ವೇನ್ರಿ? ಓಕೆ, ನಿಮ್ಮೆಲ್ಲರ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಸ್ಥೂಲ ವಾಚನ ಅಂತ ಹೇಳಿ ಕರಿತಾ ಇದ್ದೀರಾ. 100% ನಿಮ್ಮ ಉತ್ತರ ಸರಿಯಾಗಿದೆ. ಈಗ ಆಲ್ರೆಡಿ ನೀವೆಲ್ಲ ಓದಿದೀರಾ, ನೀವು ಕೂಡ ಅದನ್ನೇ ಮಾಡ್ತಾ ಇರೋದಲ್ವಾ. ನಾಳೆ ಎಕ್ಸಾಮ್ಸ್ ಇದೆ ಅಂತಂದ್ರೆ ಇವತ್ತು ಆಲ್ರೆಡಿ ಎಲ್ಲ ಓದ್ಕೊಂಡಿದ್ದೀರಾ, ಅದಕ್ ಬೇಕಾಗಿರೋಂತ ಪುನರಾವರ್ತನೆಯನ್ನ ಮಾಡ್ತಾ ಇದ್ದೀರಾ, ಅದನ್ನ ಸ್ಥೂಲ ವಾಚನ ಅಂತ ಕರಿತೀವಿ. ಹಾಗೆ ಆಳವಾದ ವಾಚನ ಅಂತಂದ್ರೆ ಸ್ಟಾರ್ಟಿಂಗ್ ನೀವೇನು ಡಿಟೇಲ್ ಆಗಿ ಓದ್ತಿರಲ್ಲ, ಅದನ್ನ ಆಳವಾದ ವಾಚನ. ವಿಮರ್ಶಾತ್ಮಕ ವಾಚನ ಅಂತಂದ್ರೆ ಓದುವಂತಹ ಸಂದರ್ಭದಲ್ಲಿ ಸರಳವಾಗಿ ಅಲ್ಲಿ ಕೊಟ್ಟಿರೋಂತ ವಾಕ್ಯಗಳನ್ನಾಗ್ಲಿ ವ್ಯಕ್ತಿತ್ವವನ್ನಾಗ್ಲಿ ಅರ್ಥವನ್ನಾಗ್ಲಿ ನೀವು ಒಪ್ಕೊಳ್ಳೋದಿಲ್ಲ. ಸೊ ಅದು ಹೇಗೆ, ಹೀಗೆ ಕಾಯ್ತು ಹಾಗೆ ಕಾಯ್ತು ಅನ್ನೋ ಒಂದು
ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 3 ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಪದ್ಯ ಬೋಧನೆಯ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಪದ್ಯ ಬೋಧನೆಯ ಪ್ರಮುಖ ಉದ್ದೇಶ ಏನು? ಪದ್ಯದ ವಿಷಯಾಂಶಗಳನ್ನ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡೋದು, ಛಂದಸ್ಸಿನ ನಿಯಮಗಳನ್ನ ಕಂಠಪಾಠ ಮಾಡಿಸುವುದು, ಕವಿಯ ಸಂದೇಶವನ್ನ ವಾಸ್ತವದ ಬೆಳಕಿನಲ್ಲಿ ವಿಶ್ಲೇಷಣೆ ಮಾಡುವಂಥದ್ದು, ಪದ್ಯದಲ್ಲಿನ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನ ಮೂಡಿಸುವುದು ಅಂತ ಇದೆ. ಓಕೆ, ಪದ್ಯ ಬೋಧನೆಯ ಪ್ರಮುಖ ಉದ್ದೇಶ ಏನು? ಕಮಾನ್ ಕ್ವಿಕ್ ಆಗಿ ಬರ್ಲಿ, ಇನ್ನು ಸುಮಾರು ಕ್ವಶನ್ಸ್ ಗಳಿದೆ. ಎಸ್, ಆಪ್ಷನ್ ನಂಬರ್ 4 ಏನಾಗುತ್ತೆ? ಸರಿ ಆಗತ್ತೆ ಅಲ್ವಾ? ಪದ್ಯದಲ್ಲಿ ಬರ್ತಕ್ಕಂತ ರಸಾನುಭವ ಮತ್ತೆ ಸೌಂದರ್ಯ ಪ್ರಜ್ಞೆಯನ್ನ ಮೂಡಿಸೋದೇ ಪದ್ಯ ಬೋಧನೆಯ ಪ್ರಮುಖ ಉದ್ದೇಶ. ಈ ಪದ್ಯ ಗದ್ಯ ಎರಡರಲ್ಲಿ ಯಾವ್ದಾದ್ರು ಒಂದು ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ. ಭಾಷೆಯ ಮೌಖಿಕ ಕೌಶಲ್ಯಗಳಲ್ಲಿ ಕಂಡು ಬರುವಂತಹ ದೋಷಗಳನ್ನ ಪರಿಹರಿಸಲಿಕ್ಕೆ ನೆರವಾಗುವಂತಹ ಸಾಧನ. ಮೌಖಿಕ ಕೌಶಲ್ಯಗಳು ಅಂತಂದ್ರೆ ಮಾತಾಡುವಂಥದ್ದು, ಓದುವಂತ ಸಂದರ್ಭದಲ್ಲಿ ಬರುವಂತಹ ದೋಷಗಳನ್ನ ಹೆಂಗ್ ಪರಿಹಾರ ಮಾಡ್ಬೇಕು? ಕಪ್ಪು ಹಲಗೆ ಬಳಕೆ ಮಾಡೋದ್ರ ಮೂಲಕ, ಅಥವಾ ಭಾಷಾ ಪ್ರಯೋಗಾಲಯದ ಮೂಲಕ, ಅಥವಾ ಅಭ್ಯಾಸ ಪುಸ್ತಕ, ಹಂಗೇನೆ ಸ್ವಯಂ ಅಧ್ಯಯನ ಅಂತ ಇದೆ. ಯಾವ ಒಂದು ಸಾಧನಗಳನ್ನ ನೀವು ಬಳಕೆ ಮಾಡ್ಕೊಳ್ಬಹುದು? ಈಗ ನಾನು ಮುಂಚೆಲ್ಲ ಹೇಳಿದೀನಿ ನಿಮಗೆ, ಲಿಸ್ನಿಂಗ್ ಅಂಡ್ ರೀಡಿಂಗ್ ಅಥವಾ ಈ ಸ್ಪೀಕಿಂಗ್, ಮಾತಾಡೋದು ಮತ್ತೆ ಕೇಳೋಂತ ಕೌಶಲ್ಯಗಳಲ್ಲಿ ಸಮಸ್ಯೆಗಳಾಗಿರ್ಬೋದು ಅಥವಾ ಓದೋಂತ ಸಮಸ್ಯೆಗಳಾಗಿರ್ಬೋದು, ಅಂತಹ ಸಂದರ್ಭದಲ್ಲಿ ಮಕ್ಕಳು ದೋಷಗಳನ್ನ ಎದುರಿಸ್ತಾ ಇದ್ದಾರೆ ಅಂತಂದ್ರೆ ನೇರವಾಗಿ ನಾವು ಭಾಷಾ ಪ್ರಯೋಗಾಲಯದ ಮೊರೆ ಹೋಗ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಕಂಪ್ಲೀಟ್ ಆಗಿ ಲ್ಯಾಬೋರೇಟರಿ ಸಿಸ್ಟಮ್ ಇರುತ್ತೆ, ಮಕ್ಳಿಗೆ ಕಂಪ್ಯೂಟರ್ ಇರುತ್ತೆ, ಕೇಳಿಸ್ಕೊಳ್ಳಿಕ್ಕೆ ಒಂದು ಇದನ್ನು ಕೂಡ ಕೊಟ್ಟಿರ್ತಾರೆ, ಹೆಡ್ಫೋನ್ಸ್ ಎಲ್ಲ ಇರುತ್ತೆ. ಮಕ್ಳು ಏನ್ ಮಾಡ್ತಾರೆ, ಫಸ್ಟ್ ಅದನ್ನ ಅಬ್ಸರ್ವೇಷನ್ ಮಾಡ್ತಾರೆ, ಅಲ್ಲಿ ಮಾತಾಡಿರೋದ್ನೆಲ್ಲವನ್ನ ಕೂಡ ಕೇಳಿಸ್ತಾರೆ. ಕೇಳ್ಕೊಂಡು ನೀಟಾಗಿ ಅದನ್ನ ಮತ್ತೆ ತಾವೇನ್ ಮಾಡ್ತಾರೆ, ಅದನ್ನ ಪ್ರಯತ್ನ ಮಾಡ್ತಾರೆ ಪ್ರೊನೌನ್ಸ್ ಮಾಡ್ಲಿಕ್ಕೆ. ಆಗ ಅದು ಪ್ರೊನೌನ್ಸ್ ಮಾಡಿದ್ದೆಲ್ಲಾನು ಕೂಡ ರೆಕಾರ್ಡೆಡ್ ಆಗಿರುತ್ತೆ. ನಂತರದಲ್ಲಿ ಎಲ್ಲಿ ತಪ್ಪು ಮಾಡಿದೀನಿ, ಎಲ್ಲಿಲ್ಲ ಅನ್ನೋ ಒಂದು ಕ್ಲಾರಿಫಿಕೇಶನ್ ಕೂಡ ಮಕ್ಕಳಿಗೆ ಗೊತ್ತಾಗುತ್ತೆ. ಅದೆಲ್ಲ ಆಗುತ್ತಪ್ಪ ಅಂದ್ರೆ ಭಾಷಾ ಪ್ರಯೋಗಾಲಯದಲ್ಲಿ ಮಾತ್ರ ಆಗುವಂತದ್ದು. ಹಾಗಾಗಿ 2 ಸರಿಯಾದಂತಹ ಉತ್ತರ. ವಿದ್ಯಾರ್ಥಿಗಳಲ್ಲಿ ಸ್ವಯಂ ಅಧ್ಯಯನ ಹಾಗೂ ಸಾಹಿತ್ಯ ಅಭಿರುಚಿಯನ್ನ ಬೆಳೆಸ್ತಕ್ಕಂತಹ ಸಾಧನಗಳು ಯಾವ್ಯಾವು? ಮನೆಗೆಲಸ ಮತ್ತು ಕಿರು ಪರೀಕ್ಷೆಗಳು, ಕ್ರೀಡೆ ಮತ್ತು ವ್ಯಾಯಾಮ, ಹಾಗೆ ಗ್ರಂಥಗಳು ಮತ್ತು ವಾಚನಾಲಯ, ಕ್ರಿಯಾ ಸಂಶೋಧನೆ ಮತ್ತು ಭಾಷಾ ಪ್ರಯೋಗಾಲಯ ಅಂತ ಇದೆ. ಸ್ವಯಂ ಅಧ್ಯಯನ, ಸೆಲ್ಫ್ ಸ್ಟಡೀಸ್, ಮತ್ತು ಹಾಗೇನೆ ಲಿಟ್ರೇಚರ್ ಮೇಲೆ ಹೆಚ್ಚಿನ ಒಂದು ಆಸಕ್ತಿಯನ್ನ ಮೂಡಿಸೋದು ಹೇಗೆ? ಓಕೆ, ಮನೆಗೆಲಸ ಮತ್ತೆ ಕಿರು ಪರೀಕ್ಷೆಗಳ ಮೂಲಕ ಅಂತೂ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಕೊಟ್ಟಿರೋದನ್ನೇ ಮತ್ತೆ ನಾವು ಹೇಳಿರೋದನ್ನೇ ಮತ್ತೆ ಅದನ್ನೇ ಬರ್ಕೊಂಡ್ ಬರ್ರಿ ಅಂತ ಹೇಳಿರ್ತೀವಿ. ಇಲ್ಲಿ ಓದೋಂತ ಕೌಶಲ್ಯ ಬೆಳೆಸ್ಬೇಕಪ್ಪ ಅಂತಂದಾಗ ಗ್ರಂಥಗಳು ಮತ್ತೆ ವಾಚನಾಲಯ. ಸೊ ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ಗ್ರಂಥಾಲಯ ಅಥವಾ ಅಲ್ಲಿರ್ತಕ್ಕಂಥ ಪುಸ್ತಕಗಳು, ಅವರಿಗೆ ಸಮಯವನ್ನ ಕೊಟ್ಟು ಅದನ್ನ ಓದೋಂತ ಹವ್ಯಾಸವನ್ನ ನಾವು ಬೆಳೆಸ್ಬೇಕಾಗುತ್ತೆ. ಆಗ ಆಟೋಮೆಟಿಕ್ ಆಗಿ ಅವರಿಗೆ ಸ್ವಯಂ ಅಧ್ಯಯನದ ರೂಢಿಯ ಜೊತೆಗೆ ಬೇರೆ ಬೇರೆ ಪುಸ್ತಕಗಳನ್ನ ಕೂಡ ಓದುವಂತಹ ಇಂಟ್ರೆಸ್ಟೆಡ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಹೋಗೋಣ. 24ನೇ ಪ್ರಶ್ನೆ ಕ್ರಿಯಾ ಸಂಶೋಧನೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ. ಕ್ರಿಯಾ ಸಂಶೋಧನೆಯಲ್ಲಿ ನಡೆಸುವಂತಹ ಪರೀಕ್ಷೆಗಳು ಈ ಅನುಕ್ರಮಣಿಕೆಯಲ್ಲಿ ಇರುತ್ತವೆ: ನೈದಾನಿಕ ಮತ್ತು ಪ್ರೇರಣೆ, ಹಾಗೆ ಸಾಫಲ್ಯ ಮತ್ತು ನೈದಾನಿಕ, ನೈದಾನಿಕ ಮತ್ತು ಸಾಫಲ್ಯ, ಸಾಧನ ಮತ್ತು ನೈದಾನಿಕ ಅಂತ ಇದೆ. ಯೂಶುವಲಿ ಈ ನಿಮಗೆ ಇನ್ನೊಂದು ಕ್ವಶನ್ ಏನ್ ಕೇಳ್ತಾರೆ ಅಂತಂದ್ರೆ, ಕ್ರಿಯಾ ಸಂಶೋಧನೆಯ ಪ್ರತಿಪಾದಕರು ಯಾರು ಅಂತ ಕೇಳ್ತಾರೆ. ಕ್ರಿಯಾ ಸಂಶೋಧನೆಯ ಪ್ರತಿಪಾದಕರು ಅಂದಾಗ ಕರ್ಟ್ ಲೆವಿನ್ ಅಂತ ಹೇಳಿ ನೀವು ಆನ್ಸರ್ ಅನ್ನ ಟಿಕ್ ಮಾಡ್ಬೇಕು. ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಆಮೇಲೆ ಈ ಇನ್ನೊಂದು ಯಾವ್ದಪ್ಪ, ಯೋಜನಾ ಪದ್ಧತಿ ಜಾಸ್ತಿ ರೂಢಿಯಲ್ಲಿ ಇರುವಂತಹ ಒಂದು ಕ್ವಶನ್ ಅಂದ್ರೆ ಯೋಜನಾ ಪದ್ಧತಿಯ ಪ್ರತಿಪಾದಕರು. ಪೇಪರ್ 1 ನಲ್ಲಿ ಜಾನ್ ಡೂಯಿ ಅಂತ ಮೆನ್ಷನ್ ಮಾಡಿದ್ದಾರೆ 2023 ಹಾಗೆ ಪೇಪರ್ 2 ನಲ್ಲಿ ಬಂದ್ಬಿಟ್ಟು ಕಿಲ್ ಪ್ಯಾಟ್ರಿಕ್ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಅಭಿವೃದ್ಧಿ ಪಡಿಸಿದವರು ಕಿಲ್ ಪ್ಯಾಟ್ರಿಕ್, ಅದನ್ನ ಮೊಟ್ಟ ಮೊದಲನೇ ಬಾರಿಗೆ ಬಳಕೆ ಮಾಡಿದವರು ಜಾನ್ ಡೂಯಿ, ನೆನ್ಪಿಟ್ಕೊಳ್ಳಿ. ಈಗ ನಾವು ಕ್ರಿಯಾ ಸಂಶೋಧನೆ ಬಗ್ಗೆ ಮಾತಾಡ್ತಾ ಇದೀವಿ.
ಇಲ್ಲಿ ನಿಮ್ಮೆಲ್ಲರ ಉತ್ತರ ಬಂದು ಆಪ್ಷನ್ ನಂಬರ್ 2 ಅಂತ, ಇನ್ನ ಕೆಲವೊಬ್ರು 3 ಅಂತಾನು ಕೂಡ ಹೇಳ್ತಾ ಇದ್ದೀರಾ. ಸರಿಯಾದ ಉತ್ತರ ಬಂದು 3 ಆಗುತ್ತೆ. ಯಾಕೆಂದ್ರೆ ನೈದಾನಿಕತೆ ನಂತರದಲ್ಲಿ ಸಾಫಲ್ಯ. ನಾನು ಇವತ್ತೊಂದು ಸೈಕಾಲಜಿ ಕ್ಲಾಸ್ ಮಾಡಿದೆ. ಕಂಪ್ಲೀಟ್ ಆಗಿರೋಂತಹ ಒಂದು ಕ್ಲಾಸ್ ಇತ್ತು. ಅಲ್ಲಿ ಹೆಂಗೆ ಒಂದು ಬೋಧನಾ ಪ್ರಕ್ರಿಯೆ ಹೆಂಗೆ ಕಂಪ್ಲೀಟ್ ಆಗುತ್ತೆ ಅನ್ನೋದು ಒಂದು ಚಕ್ರ ತೋರಿಸಿದ್ದೆ. ಅದನ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ, ಡೀಟೇಲ್ ಆಗಿ ನೋಡಿದ್ರೆ 100% ಗೊತ್ತಾಗುತ್ತೆ. ಯಾಕಂದ್ರೆ ಎಕ್ಸಾಮ್ ದೃಷ್ಟಿಕೋನದಿಂದ ತುಂಬಾ ಹೆಲ್ಪ್ ಆಗಿತ್ತದು. ಫಸ್ಟ್ ಬೋಧನೆ ಆದ ನಂತರ ಏನ್ ಮಾಡ್ತೀವಿ, ಮಕ್ಕಳಿಗೆ ಟೆಸ್ಟ್ ತಗೊಳ್ತೀವಿ. ಆ ಟೆಸ್ಟ್ ಅಲ್ಲಿ ಪ್ರಾಬ್ಲಮೆಟಿಕ್ ಕಂಡು ಬಂದಾಗ ನೈದಾನಿಕ ಪರೀಕ್ಷೆ ತಗೊಳ್ತೀವಿ. ನೈದಾನಿಕ ಪರೀಕ್ಷೆ ನಂತರ ಪರಿಹಾರ ಬೋಧನೆ ನಂತರ ಮತ್ತೆ ಟೆಸ್ಟ್. ಅದಾದ್ಮೇಲೆ ಮತ್ತೆ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತೀವಿ, ಮರು ಬೋಧನೆಯನ್ನ ಮಾಡ್ತೀವಿ. ಗೊತ್ತಾಯ್ತಾ? ಈ ತರ ಒಂದು ಸೈಕಲ್ ನಡೀತಾ ಹೋಗುತ್ತೆ. ಅದಕ್ಕೆ ನಾವು ಇಲ್ಲಿ ಅಳವಡಿಕೆ ಮಾಡ್ಕೊಂಡಾಗ ನೈದಾನಿಕತೆ ಅಂದ್ರೆ ಫಸ್ಟ್ ನಾವು ಬೋಧನೆ ಮಾಡಿದ ನಂತರನೇ ಮಕ್ಕಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಟೆಸ್ಟ್ ತಗೊಂಡ್ಮೇಲೆ ಅವರಲ್ಲಿ ಕಂಡು ಬರ್ತಕ್ಕಂತ ನ್ಯೂನತೆಗಳನ್ನ ಕಂಡುಹಿಡಿಯಲಿಕ್ಕೋಸ್ಕರ ನೈದಾನಿಕ ಪರೀಕ್ಷೆಗಳನ್ನ ತೆಗೆದುಕೊಂಡ ನಂತರದಲ್ಲಿ ಮತ್ತೊಂದು ಟೆಸ್ಟ್ ಅನ್ನ ತಗೊಳ್ತೀವಿ. ಯಾಕೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ ಆ ಒಂದು ಟೆಸ್ಟ್ ಅನ್ನ ಸಾಫಲ್ಯ ಪರೀಕ್ಷೆ ಅಂತ ಕರಿತೀವಿ. ಸಾಧನಾ ಪರೀಕ್ಷೆ ಅಂದ್ರೆ ಅದು ಬೇರೆ, ಅರ್ಥ ಮಾಡ್ಕೊಳ್ಳಿ. ಸಾಫಲ್ಯ ಬೇರೆ, ಸಾಧನ ಬೇರೆ, ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೋಬೇಡಿ. ಹಾಗಂದ್ರೆ ಸಾಧನಾ ಪರೀಕ್ಷೆ ಅಂದ್ರೆ ಏನು ಮೇಡಮ್ ಅಂತ ನೀವು ನನ್ನ ಪ್ರಶ್ನೆ ಮಾಡ್ಬೋದು. ಸೊ ಸಾಧನಾ ಪರೀಕ್ಷೆ ಅಂತಂದ್ರೆ ನಾವೇನ್ ಮಾಡಿರ್ತೀವಿ, ಒಟ್ಟಾರೆಯಾಗಿ ಮಕ್ಕಳು ಏನೆಲ್ಲ ಇಲ್ಲಿ ಓದಿದ್ದಾರೆ, ಬರ್ದಿದ್ದಾರೆ, ಪ್ರಾಕ್ಟೀಸ್ ಮಾಡಿದೆ, ಸೊ ಬೋಧನೆ ಹೆಂಗಾಗಿದೆ, ಕಲಿಕಾ ಪ್ರಕ್ರಿಯೆ ಹೆಂಗ್ ನಡೆದಿದೆ ಅನ್ನೋದನ್ನ ಒಟ್ಟಾರೆಯಾಗಿ ನಾವು ಟೆಸ್ಟ್ ಅನ್ನ ತಗೊಳ್ತೀವಲ್ಲ, ಸೊ ಅದನ್ನ ಸಾಧನಾ ಪರೀಕ್ಷೆ ಅಂತ ಕರೀತಾ ಇದೀವಿ. ಓಕೆ, ಇದಿಷ್ಟು ನೆನ್ಪಿಟ್ಕೊಂಡ್ಬಿಡಿ ಸಾಕು. ಮುಂದಿನ ಪ್ರಶ್ನೆಗೆ ಹೋಗೋಣ. 25ನೇ ಪ್ರಶ್ನೆ ಹೀಗೆ: ಭಾಷಾ ಕಲಿಕಾ ಮೌಲ್ಯಮಾಪನ ಕಾರ್ಯದಲ್ಲಿ ಪ್ರಬಂಧ ಮಾದರಿ ಪ್ರಶ್ನೆಗಳನ್ನ ಬಳಸುವಂತಹ ಆಶಯಗಳಿಗೆ ವಿರುದ್ಧವಾಗಿರುವುದು ಇದು ಅಂತ ಇದೆ. ಇನ್ನೊಂದ್ಸಲ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಕ್ವಶನ್ಸ್ ಗೊತ್ತಾಗತ್ತೆ. ವಿಷಯ ಗ್ರಹಿಕೆ ಅನುಭವಗಳ ಅರ್ಥಬದ್ಧ ನಿರೂಪಣಾ ಸಾಮರ್ಥ್ಯವನ್ನ ಪರೀಕ್ಷಿಸಲು, ವಿದ್ಯಾರ್ಥಿಯ ಸ್ಮರಣ ಶಕ್ತಿಯ ಮಟ್ಟವನ್ನ ಮಾತ್ರ ಪರೀಕ್ಷಿಸಲು, ಸುಸಂಬದ್ಧ ವಾಕ್ಯ ವೃಂದಗಳ ರಚನಾ ಸಾಮರ್ಥ್ಯ ಗುರುತಿಸಲು, ಹಾಗೆ ವಿಷಯ ಸಂಗ್ರಹ ಶಕ್ತಿ ಮತ್ತು ವಿಷಯ ಸಂಘಟನಾ ಕ್ರಮವನ್ನ ಬೆಳೆಸಲು ಅಂತ ಇದೆ. ಪ್ರಬಂಧ ಮಾದರಿ ಪ್ರಶ್ನೆಗಳನ್ನ ಯಾಕೆ ಬಳಸ್ತೀವಿ ಅದು ಗೊತ್ತಿದೆ. ಹಾಗಾದ್ರೆ ಪ್ರಬಂಧ ಮಾದರಿ ಪ್ರಶ್ನೆಗಳನ್ನ ಬಳಸುವ ಆಶಯಗಳಿಗೆ ವಿರುದ್ಧವಾಗಿರುವಂತ ಅಂಶವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ವಿರುದ್ಧವಾಗಿರೋದು ಯಾವುದು? ಅದಕ್ಕೆ ಪ್ರಶ್ನೆ ಯಾರು ನೀಟಾಗಿ ಅರ್ಥ ಮಾಡ್ಕೊಂತಾರೋ ಅವ್ರಿಗೆ ಆನ್ಸರ್ ಹೇಳಕ್ ಕಷ್ಟನೇ ಆಗಲ್ಲ. ಫಸ್ಟ್ ಆಫ್ ಆಲ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಮೇಲೆ ಆನ್ಸರ್ಸ್ ಗಳು ಡಿಪೆಂಡ್ ಆಗಿರುತ್ತೆ. ನೀವು ಇಂಗ್ಲಿಷ್ ಅನ್ನ ತಗೊಳ್ಳಿ, ಸೈಕಾಲಜಿ ತಗೊಳ್ಳಿ, ಯಾವುದೇ ಒಂದು ಪ್ರಶ್ನೆ ಓದ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಮುಗಿಸ್ಕೊಳ್ರಿ. ಅವಾಗ ನಿಮಗೆ ಆನ್ಸರ್ ಮಾಡಕ್ ಈಸಿ ಆಗುತ್ತೆ. ಓಕೆ, 25ನೇ ಪ್ರಶ್ನೆಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಪ್ಷನ್ ನಂಬರ್ 2 ಅಂತ ಹೇಳ್ತಿದ್ದೀರಾ. ನೋಡಿ, ಪ್ರಬಂಧ ಮಾದರಿ ಪ್ರಶ್ನೆಗಳನ್ನ ಯಾಕೆ ಕೇಳ್ತೀವಿ ಅಂತಂದ್ರೆ ಸಮಗ್ರವಾದಂತಹ ಸಾಮರ್ಥ್ಯ ಬೆಳಿಲಿ ಅನ್ನೋದು ಉದ್ದೇಶ. ಕೇವಲ ಜ್ಞಾನದ ಸ್ಮರಣ ಶಕ್ತಿ ಮಟ್ಟ ಬೆಳಿಲಿ ಅಂತ ಅಲ್ಲ. ಹಾಗಾಗಿ ಆಪ್ಷನ್ ನಂಬರ್ 2 ಸರಿಯಾಗಿದೆ. ವಿದ್ಯಾರ್ಥಿಗಳಲ್ಲಿ ಉತ್ತಮ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸುವಂತಹ ಒಂದು ಉತ್ತಮ ಕ್ರಮ ಯಾವುದು? ನೋಡಿ, ಭಾಷಾ ಕೌಶಲ್ಯಗಳ ಮೇಲೆ ಎಷ್ಟು ಪ್ರಶ್ನೆ ಆಯ್ತು, ಅನ್ಬಿಲಿವೇಬಲ್, ಅಷ್ಟು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಪ್ರಬಂಧ ರಚನೆ ಮತ್ತು ಪ್ರಶ್ನೋತ್ತರ ಅಭ್ಯಾಸ, ದಿನಪತ್ರಿಕೆ ಮತ್ತು ನಿಯತಕಾಲಿಕೆಗಳ ಓದುವ ಅಭ್ಯಾಸ, ಪಾತ್ರಾಭಿನಯ ಮತ್ತು ಕತೆ ಹೇಳುವಂತ ಅಭ್ಯಾಸ, ಅಭ್ಯಾಸ ಪುಸ್ತಕ ಮತ್ತು ಕಾಪಿ ಪುಸ್ತಕ ಅಂತ ಇದೆ. ಉತ್ತಮ ಮಾತುಗಾರಿಕೆ ಹೆಂಗ್ ಬೆಳೆಸ್ತೀರಾ ಮಕ್ಕಳಿಗೆ? ದಿನಪತ್ರಿಕೆ, ನಿಯತಕಾಲಿಕೆಗಳು ಇದನ್ನ ಓದುಗಾರಿಕೆಗೆ ಸಂಬಂಧಪಟ್ಟಂತ ಕೌಶಲ್ಯ. ಇನ್ನ ಅಭ್ಯಾಸ ಪುಸ್ತಕ, ಕಾಪಿ ಪುಸ್ತಕ ಬಂದ್ಬಿಟ್ಟು ಇದು ಬರವಣಿಗೆ ಕೌಶಲ್ಯಕ್ಕೆ ಸಂಬಂಧಪಡುತ್ತೆ. ಪ್ರಬಂಧ ರಚನೆ ಮತ್ತೆ ಪ್ರಶ್ನೋತ್ತರ ಅಭ್ಯಾಸಗಳು ಕೂಡ ಬರವಣಿಗೆಗೆ ಸಂಬಂಧಪಡುತ್ತೆ. ಇನ್ನ ಉಳ್ಕೊಂಡಿರೋದು ಒಂದೇ ಆಪ್ಷನ್ ನಂಬರ್ 3. ಹಾಗಾಗಿ ಸರಿಯಾದ ಉತ್ತರ ಬಂದು ಪಾತ್ರಾಭಿನಯ ಮತ್ತೆ ಕತೆ ಹೇಳುವಂತ ಅಭ್ಯಾಸಗಳು. ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ ಆಗಿರುತ್ತೆ. ತರಗತಿಯ ಬೋಧನೆ ಸಂದರ್ಭದಲ್ಲಿ ಪ್ರಶ್ನೋತ್ತರ ತಂತ್ರವನ್ನ ಬಳಸುವ ಶಿಕ್ಷಕರ ಬೋಧನೆಯ ಸರಿಯಾದ ಕ್ರಮ. ಈಗ ನೀವು ತರಗತಿಯಲ್ಲಿ ಬೋಧನೆ ಮಾಡ್ತಿರ್ತೀರಾ, ಅವಾಗ ಪ್ರಶ್ನೋತ್ತರ ತಂತ್ರ ಬಳಕೆ ಮಾಡ್ಕೊಳ್ಳೋದು ನಿಮಗೆ ಗೊತ್ತೇ ಇದೆ. ಸೊ ಕೇಂದ್ರೀಯ ಪ್ರಶ್ನೆಗಳನ್ನ ಕೇಳ್ತೀರಾ, ಬೆಳವಣಿಗೆ ಹಂತದ ಪ್ರಶ್ನೆಗಳನ್ನ ಕೇಳ್ತೀರಾ, ಕೊನೆಗೆ ಪುನರಾವರ್ತನ ಪ್ರಶ್ನೆಗಳನ್ನ ಕೂಡ ಕೇಳ್ತೀರಾ. ಹೀಗೆ ಎಲ್ಲಿ ನಾವು ಪ್ರಶ್ನೆಗಳನ್ನ ಬಳಕೆ ಮಾಡ್ಬೇಕನ್ನೋದು ನಮಗ್ ಗೊತ್ತಿರುತ್ತೆ. ಹಂಗಾದ್ರೆ ಎಲ್ಲಿ ಅದನ್ನ ನೀವು ಕರೆಕ್ಟ್ ಸಮಯಕ್ಕೆ ತಕ್ಕಂತೆ ಬಳಕೆ ಮಾಡ್ತೀರಾ?
ವ್ಯಕ್ತಿಗತವಾಗಿ ಎಲ್ಲಾ ಮಕ್ಕಳಿಗೂ ಪ್ರಶ್ನೆ ಕೇಳ್ತೀರಾ ಅಥವಾ ಇಡೀ ತರಗತಿಗೆ ಒಂದು ಪ್ರಶ್ನೆಯನ್ನ ಹಾಕಿ ನಂತರ ನಿರ್ದಿಷ್ಟ ವಿದ್ಯಾರ್ಥಿಯನ್ನ ಕೇಳ್ತೀರಾ ಅಥವಾ ಒಬ್ಬ ವಿದ್ಯಾರ್ಥಿಗೆ ಪ್ರಶ್ನೆಯನ್ನ ಹಾಕಿ ಗುಂಪಿನಲ್ಲಿ ಉತ್ತರವನ್ನ ಪಡ್ಕೊಳ್ಳೋದಾ ಅಥವಾ ತರಗತಿಯಲ್ಲಿ ಮಕ್ಕಳು ಪ್ರಶ್ನೆ ಕೇಳಲಿಕ್ಕೆ ಅವಕಾಶಗಳನ್ನ ನೀಡದಿರುವುದು ಅಂತ ಇದೆ. ಏನ್ ಮಾಡ್ಬೇಕು ನಾವ್ ಹಾಗಾದ್ರೆ? ಹಾ ಅಲ್ವಾ? ಸೊ ಹಾಗಾಗಿ ಆಪ್ಷನ್ ನಂಬರ್ 2 ನೀವೇನ್ ಹೇಳ್ತಾ ಇದ್ದೀರಾ ಉತ್ತರ ಸರಿಯಾಗಿದೆ. ಇಡೀ ತರಗತಿಗೆ ಫಸ್ಟ್ ಆಫ್ ಆಲ್ ಒಂದು ಪ್ರಶ್ನೆಯನ್ನ ರೈಸ್ ಮಾಡ್ಬೇಕು, ಅದಾದ ಮೇಲೆ ನಿರ್ದಿಷ್ಟ ವಿದ್ಯಾರ್ಥಿಗೆ ಎಬ್ಬಿಸ್ಬಿಟ್ಟು ನಾವು ಪ್ರಶ್ನೆಯನ್ನ ಕೇಳಬೇಕು. ಇದು ಸರಿಯಾದ ಕ್ರಮ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ವಿಧ ವಿಧ ಈ ಪದವು ಈ ವ್ಯಾಕರಣಾಂಶಕ್ಕೆ ಸೇರ್ಕೊಂಡಿದೆ. ಅನುಕರಣಾವ್ಯಯ, ನುಡಿಗಟ್ಟು, ದ್ವಿರುಕ್ತಿ, ಜೋಡಿ ಪದ. ವಿಧ ವಿಧ ಇಲ್ಲಿ ಒಂದು ಪದ ಮತ್ತೊಂದು ಪದವನ್ನ ಅನುಕರಣೆ ಮಾಡ್ತಾ ಇಲ್ಲ, ಬದಲಾಗಿ 2 ಸಲ ಉಚ್ಚಾರ ಮಾಡಿದ್ವಿ, ಹಾಗಾಗಿ ಅದನ್ನ ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ಕಂಪಲ್ಸರಿ ನಾನು ಹೇಳಿದ್ದೀನಿ, ಅನುಕರಣಾವ್ಯಯದ ಮೇಲೆ ಆಗಿರ್ಬೋದು, ಆಮೇಲೆ ನಾಮಪದಗಳಲ್ಲಿ ಬರ್ತಕ್ಕಂತಹ ವಸ್ತುವಾಚಕಗಳ ಮೇಲೂ ಕೂಡ ಕ್ವಶನ್ಸ್, ಯಾವ್ದು ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು. ಎಕ್ಸಾಮ್ ನಲ್ಲಿ ಇದು ಅದು ಅಂತ ಹೇಳಂಗಿಲ್ಲ. ನೀವೆಲ್ಲ ಓದ್ಕೊಂಡಿದ್ದೀರಾ ಅಂತಂದ್ರೆ ಯಾವ ಕ್ವಶನ್ಸ್ ಬಂದ್ರು ಕೂಡ ಅಟೆಂಡ್ ಮಾಡಿ. ವರ್ಣ ಈ ಪದದ ತದ್ಭವ ರೂಪ ಏನಾಗತ್ತೆ? ವರ್ಣ, ಬಣ್ಣ, ವನ್ನ, ಬನ್ನ ಅಂತ ಇದೆ. ವರ್ಣ ಪದದ ತದ್ಭವ ರೂಪ ಏನಾಗತ್ತೆ? ಓಕೆ, ಆಲ್ಮೋಸ್ಟ್ ಎಲ್ಲ ಡಿಫ್ರೆಂಟ್ ಆಗಿ ಆನ್ಸರ್ಸ್ ಅನ್ನ ಕೊಡ್ತಾ ಇದ್ದೀರಾ. ಸರಿಯಾದ ಉತ್ತರ ಬಂದು ಬಣ್ಣ. ವರ್ಣಕ್ಕೆ ಬಣ್ಣ ಸರಿಯಾಗಿದೆ. ಕಿವಿ ಕಚ್ಚು ಅಥವಾ ಕಿವಿ ಚುಚ್ಚು ಅಂತ ಹೇಳಿ ಕರಿತೀವಿ. ಸೊ ಈ ನುಡಿಗಟ್ಟಿನ ಅರ್ಥ ಏನಾಗುತ್ತೆ? ಮುಕ್ತಾಯ ಮಾಡು, ಚಾಡಿ ಹೇಳು, ಅವಮಾನ ಮಾಡು, ಮರಳು ಮಾಡು ಅಂತ ಇದೆ. ಕಿವಿ ಚುಚ್ಚು, ಕಿವಿ ಚುಚ್ಚು ಅಂತಂದ್ರೆ ಕಿವಿಗ್ ತಗೊಂಡು ಓಲೆ ಹಾಕ್ಲಿಕ್ಕೆ ಚುಚ್ತೀವಲ್ಲ, ಅದಲ್ಲ. ಚಾಡಿ ಹೇಳ್ತಾರೆ ಕೆಲವೊಬ್ರು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಚಾಡಿ ಹೇಳುವಂತ ಒಂದು ಗುಣ ಇರುತ್ತಲ್ಲ, ಸೊ ಅದನ್ನ ಕಿವಿ ಚುಚ್ಚು ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಆಗಿರುತ್ತೆ. ನೀವೆಲ್ಲ ಈ ಪ್ಯಾರಾಗ್ರಾಫ್ ಏನಿದೆ ಅದನ್ನೆಲ್ಲ ಓದ್ಕೊಂಡಿದ್ದು ಕರೆಕ್ಟ್ ಆಗಿ ಅದನ್ನ ಗ್ರಹಿಕೆ ಮಾಡಿಕೊಂಡು ಅನಂತರ ಆನ್ಸರ್ಸ್ ಗಳನ್ನ ಮಾಡ್ತಾ ಹೋದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಒಂದ್ ವೇಳೆ ನೀವೇನಾದ್ರೂ ಇದನ್ನ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ಈಸಿ ಆಗಿರುತ್ತೆ. ಇದು ತುಂಬಾ ಕಷ್ಟ ಅಂತ ಅನ್ಕೋಬೇಡಿ ಯಾರು ಕೂಡ. ಈಸಿ ಆದಂತ ಪ್ರಶ್ನೆಗಳನ್ನೇ ಕೊಡ್ತಾರೆ, ಈಸಿ ಆಗಿರುವಂತ ಪ್ಯಾರಾಗ್ರಾಫ್ ಅನ್ನೇ ಕೊಟ್ಟಿರ್ತಾರೆ. ಅದನ್ನ ಹೆಂಗ್ ಓದ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಓಕೆ, ಈಗ ನಾನು ಡೈರೆಕ್ಟ್ಲಿ 35ನೇ ಪ್ರಶ್ನೆಗೆ ಬಂದಿದ್ದೀನಿ. ಯಾಕೆ ಅಂತಂದ್ರೆ ಗ್ರಾಮರಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ, ಹಾಗಾಗಿ. ಮಿಸ್ಚೀವಿಯಸ್ ಇಷ್ಟು ಮಿಸ್ಚೀಫ್, ಫೇಮಸ್ ಇಷ್ಟು ಏನಾಗ್ಬೇಕಿಲ್ಲಿ? ಫೇಮ್ಡ್ ಆಗ್ಬೇಕಾ, ಫೇಮ್ ಆಗ್ಬೇಕಾ, ಫೇಮಸ್ಲಿ ಮಾಡ್ಬೇಕಾ, ಫೇಮಿಂಗ್ ಅಂತ ಮಾಡ್ಬೇಕಾ? ಏನಾಗುತ್ತಪ್ಪ ಉತ್ತರ ಇಲ್ಲಿ? ನೋಡಿ, ಮಿಸ್ಚೀವಿಯಸ್ ಇದ್ದಿದ್ದು ಮಿಸ್ಚೀಫ್ ಆಗಿದೆ. ಇದು ಮಿಸ್ಚೀವಿಯಸ್ ಏನಾಗಿದೆ ಅಂದ್ರೆ ಅಬ್ಜೆಕ್ಟಿವ್ ಅಂತ ಹೇಳಿ ಹೇಳ್ತೀವಿ, ಅನ್ ಅಬ್ಜೆಕ್ಟಿವ್. ಹಾಗೆ ಈ ಮಿಸ್ಚೀಫ್ ಅನ್ನೋದೇನಾಗಿದೆ ಅಂತಂದ್ರೆ ಇದನ್ನ ನಾವು ನೌನ್ ಅಂತ ಹೇಳ್ತೀವಿ. ಹಾಗಾದ್ರೆ ಈಗ ಫೇಮಸ್ ಅನ್ನೋದು ಅಬ್ಜೆಕ್ಟಿವ್ ಆಗಿದ್ರೆ ಈ ಫೇಮಸ್ ನ ನೌನ್ ಫಾರ್ಮ್ ಏನಾಗುತ್ತೆ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಷ್ಟೆ. ಫೇಮಸ್ ಇದ್ದಿದ್ದೇನಾಗತ್ತೆ? ಫೇಮ್ ಆಗುತ್ತೆ. ಬಹಳ ಜನ ಫೇಮಿಂಗ್, ಫೇಮಸ್ಲಿ ಅಂತ ಮಾಡ್ಬಾರ್ದು. ಫೇಮಸ್ಲಿ ಅಂತಂದ್ರೆ ಮತ್ತದು ಅಡ್ವರ್ಬ್ ಆಗುತ್ತೆ, ಅದನ್ನ ನೀವು ಬಿಟ್ಬಿಡಿ. ಫೇಮಸ್ ಅನ್ನೋದು ಅಬ್ಜೆಕ್ಟಿವ್ ಆಯ್ತು ಅಂದ್ರೆ ಫೇಮ್ ಅನ್ನೋದು ಏನಾಯ್ತಪ್ಪ ಅಂದ್ರೆ ನೌನ್ ಆಗುತ್ತೆ. ಹಾಗಾಗಿ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಎಕ್ಸಾಂಪಲ್ ಫಾರ್ ಅ ಕಾಂಪೌಂಡ್ ವರ್ಡ್ ಫೌಂಡ್ ಇನ್ ದ ಪ್ಯಾಸೇಜ್ ಈಸ್ ಅಂತ ಇದೆ. ಆಕ್ಚುಲಿ ಇದು ಏನಿದೆ ಅಂದ್ರೆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ. ದ ಸಿಂಪಲ್ ಪ್ರೆಸೆಂಟ್ ಫಾರ್ಮ್ ಆಫ್ ದಿ ವರ್ಡ್ ಪೇಡ್ ಈಸ್ ಅಂತ ಇದೆ. ನೋಡಿ ಎಷ್ಟು ಸಿಂಪಲ್ ಆಗಿ ಕ್ವಶನ್ ಇದೆ. ಸಿಂಪಲ್ ಪ್ರೆಸೆಂಟ್ ಫಾರ್ಮ್, ಈ ಪೇಡ್ ಅನ್ನೋ ವರ್ಬಿನ ಸಿಂಪಲ್ ಪ್ರೆಸೆಂಟ್ ಫಾರ್ಮ್ ಯಾವುದು ಅಂತ ಕೇಳಿದ್ದಾರೆ. ಪೇಯಿಂಗ್ ಆಗತ್ತಾ, ವಿಲ್ ಪೇ ಆಗತ್ತಾ, ಪೇ ಆಗತ್ತಾ, ಅಥವಾ ಟು ಪೇ ಅಂತ ಹೇಳ್ತೀವಿ. ಪೇಡ್ ಇದು ಪಾಸ್ಟ್, ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ ಅಲ್ವಾ? ಹಾಗಾದ್ರೆ ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? ಓಕೆ, ಪೇ ಅಲ್ವಾ? ಸೊ ಪೇ ಅಂತ ಮಾಡ್ಬೇಕು. ಇದರ ಕರೆಕ್ಟ್ ಆಗಿರುವಂತ ಸಿಂಪಲ್ ಪ್ರೆಸೆಂಟ್ ಫಾರ್ಮ್ ಬಂದ್ಬಿಟ್ಟು ಪೇ. ಹಾಗೆ ನಾವು ಕಂಟಿನ್ಯೂಸ್ ನಲ್ಲಿ ಮಾಡ್ತೀವಿ ಅಂದಾಗ ಪೇಯಿಂಗ್
ING ಅನ್ನ ತಗೊಳುತ್ತೆ. ಫ್ಯೂಚರ್ ಅಲ್ಲಿ ವಿಲ್ ಪೇ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬರೋಣ. ಈಗ ಒಂದು 38ನೇ ಪ್ರಶ್ನೆ ಬಂದ್ಬಿಟ್ಟು ಇದು ಕೂಡ ಗ್ರಾಮರಿಗೆ ಸಂಬಂಧಪಟ್ಟಂತ ಕ್ವಶನ್ ಇದೆ. ಶಂಕರ್ ನಾಗ್ ಡೈರೆಕ್ಟೆಡ್ ದ ಟೆಲಿ ಸೀರಿಯಲ್ ಮಾಲ್ಗುಡಿ ಡೇಸ್. ನಿಮಗೆ ಗೊತ್ತಿದೆ ಶಂಕರ್ ನಾಗ್ ಅವ್ರು ಏನ್ ಮಾಡ್ತಾರೆ, ಒಂದು ಟೆಲಿ ಸೀರಿಯಲ್ ಅನ್ನ ಡೈರೆಕ್ಟ್ ಮಾಡ್ತಾರೆ, ಅದರ ಹೆಸರು ಮಾಲ್ಗುಡಿ ಡೇಸ್ ಅಂತ. ಹಾಗಾದ್ರೆ ದ ಕರೆಕ್ಟ್ ಕ್ವೆಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆಸ್ ಅನ್ ಆನ್ಸರ್ ಈಸ್ ಅಂತ ಇದೆ. ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಪದಕ್ಕೆ ಸರಿಯಾದಂತಹ ಒಂದು ಕ್ವಶನ್ ಫ್ರೇಮ್ ಮಾಡಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮ್ಮ ಉತ್ತರ ಏನ್ ಬರುತ್ತೆ ನೋಡಿ. ಆಕ್ಚುಲಿ ನಾನು ಮಾಲ್ಗುಡಿ ಡೇಸ್ಗೆ ಏನ್ ಮಾಡಿದೀನಿ, ಇಲ್ಲಿ ಅಂಡರ್ಲೈನ್ ಮಾಡಿದೀನಿ. ಮಾಲ್ಗುಡಿ ಡೇಸ್ಗೆ ಅವ್ರು ಅಂಡರ್ಲೈನ್ ಮಾಡಿಲ್ಲ, ಶಂಕರ್ ನಾಗ್ ಅವರಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಯಾವುದಕ್ಕೆ? ಶಂಕರ್ ನಾಗ್. ಓಕೆ, ಇಲ್ಲಿ ಯಾವ ಒಂದು ಕ್ವಶನ್ ಅನ್ನ ನಾವು ಕರೆಕ್ಟ್ ಆಗಿ ಫಿಲ್ ಮಾಡಬಹುದು? ಹೂ ಡೈರೆಕ್ಟೆಡ್ ದ ಟೆಲಿ ಸೀರಿಯಲ್ ಮಾಲ್ಗುಡಿ ಡೇಸ್? ಹೂ ವಾಸ್ ಶಂಕರ್ ನಾಗ್? ವಾಟ್ ವರ್ ಮಾಲ್ಗುಡಿ ಡೇಸ್? ವಿಚ್ ವಾಸ್ ದ ಟೆಲಿ ಸೀರಿಯಲ್ ಡೈರೆಕ್ಟೆಡ್ ಬೈ ಶಂಕರ್ ನಾಗ್ ಅಂತ ಇದೆ. ಸರ್ ನಿಮಗೆ ಡೀಟೇಲ್ ಆಗಿ ಗ್ರಾಮರ್ ಹೇಳುವಂತ ಸಂದರ್ಭದಲ್ಲಿ ನಿಮಗೆ ಫ್ರೇಮಿಂಗ್ ಕ್ವಶನ್ಸ್ ಗಳು, ಆಕ್ಟಿವ್ ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಸ್ ಗಳಿಗೆ ಕಂಪ್ಲೀಟ್ ಆಗಿ ಹೇಳಿದ್ದಾರೆ ಅಲ್ವಾ. ಯಾರ ಆ ವಿಡಿಯೋಗಳನ್ನ ನೀಟಾಗಿ ನೋಡ್ಕೊಂಡಿರ್ತೀರೋ ಅವ್ರಿಗೆ 100% ವರ್ತ್ ಇರುತ್ತೆ. ಇಲ್ಲ ಅಂತಂದ್ರೆ ಎಕ್ಸಾಮ್ ನಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಆಗುತ್ತೆ. ಓಕೆ, ಇಲ್ಲಿ ಶಂಕರ್ ನಾಗ್ಗೆ ಅಂಡರ್ಲೈನ್ ಮಾಡಿರೋದ್ರಿಂದ ಇಲ್ಲಿ ಪರ್ಸನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಹೂ ಡೈರೆಕ್ಟೆಡ್ ದ ಟೆಲಿ ಸೀರಿಯಲ್ ಮಾಲ್ಗುಡಿ ಡೇಸ್ ಅಂತ ಆಗ್ಬೇಕು. ಹಾಗಾಗಿ ಆಪ್ಷನ್ ನಂಬರ್ 1 ಏನಿದೆ ಸರಿಯಾದಂತ ಉತ್ತರ. ಸೊ ಅವಾಗ ನಾವು ಆನ್ಸರ್ ಏನ್ ಹೇಳ್ಬೋದು? ಶಂಕರ್ ನಾಗ್ ವಾಸ್ ಅಲ್ವಾ, ಶಂಕರ್ ನಾಗ್ ಡೈರೆಕ್ಟೆಡ್ ದ ಟೆಲಿ ಸೀರಿಯಲ್ ಮಾಲ್ಗುಡಿ ಡೇಸ್ ಅಂತ ಆಗ್ಬಿಡುತ್ತೆ. ಇನ್ನ ನೆಕ್ಸ್ಟ್ ಇಲ್ಲಿ ಯಾವ್ದಕ್ಕೆ ಮತ್ತೆ ಅಂಡರ್ಲೈನ್ ಮಾಡಿದ್ರೆ ನಾವು ಆನ್ಸರ್ ಅನ್ನ ತಗೋಬಹುದು ಅಥವಾ ಕ್ವಶನ್ ಫ್ರೇಮಿಂಗ್ ಹೆಂಗ್ ಮಾಡ್ಬೋದು ಅಂದ್ರೆ, ಈಗ ಮಾಲ್ಗುಡಿ ಡೇಸ್ ಅಂತ ಇದೆ, ಇದಕ್ಕೆ ಅಂಡರ್ಲೈನ್ ಮಾಡಿದ್ಮೇಲೆ ಯಾವ್ದು ಕ್ವಶನ್ ಟ್ಯಾಗ್ ಸರಿ ಆಗುತ್ತೆ ಅಂತಂದಾಗ ವಿಚ್ ವಾಸ್ ದ ಟೆಲಿ ಸೀರಿಯಲ್ ಡೈರೆಕ್ಟೆಡ್ ಬೈ ಶಂಕರ್ ನಾಗ್ ಅಂತ ಬರುತ್ತೆ ಅಲ್ವಾ. ಇದು ವಿಚ್ ಅಂದ್ರೆ ಯಾವುದು ಅಂತ ಅರ್ಥ ಕೊಡುತ್ತೆ, ವಾಟ್ ಅಂದ್ರೆ ಏನು, ಹೂ ಅಂದ್ರೆ ಯಾರು ಅಂತ ಅರ್ಥ ಆಗುತ್ತೆ. ಕರೆಕ್ಟ್ ಆಗಿ ನೋಡ್ಕೊಂಡಿದ್ದು ನೀವೇನ್ ಮಾಡ್ಬೇಕು, ಅದು ಯಾವ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿದರೆ ಅದು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ಫ್ರೇಮಿಂಗ್ ಕ್ವಶನ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಹಾಗಾದ್ರೆ ಮುಂದಕ್ಕೆ ಹೋಗೋಣ. 39ನೇ ಪ್ರಶ್ನೆ ಹೀಗಿದೆ. ಸೊ 39 ಕ್ವಶನ್ಗೆ 39 to 45 ಕ್ವಶನ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರುತ್ತೆ ನೋಡಿ. ಈಗ 39ನೇ ಪ್ರಶ್ನೆ, ಆಸ್ ಕ್ವೈಟ್ ಆಸ್ ಅ ಮೌಸ್ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆನೆ ಅವ್ರು ಏನ್ ಮಾಡಿದ್ದಾರೆ, ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ, ಆಸ್ ಕ್ವೈಟ್ ಆಸ್ ಅ ಮೌಸ್ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ನಾವು ಯಾವ ಫಿಗರ್ ಆಫ್ ಸ್ಪೀಚ್ ಅನ್ನ ಫೈಂಡ್ ಔಟ್ ಮಾಡ್ಬೋದು? ಸಿಮಿಲಿ, ಮೆಟಾಫರ್, ಪರ್ಸಾನಿಫಿಕೇಶನ್, ಅಲಿಟ್ರೇಷನ್ ಅಂತ ಇದೆ. ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಇದ್ರ ಬಗ್ಗೆ ಕನ್ನಡದಲ್ಲಿ ನಾವ್ ಹೆಂಗೆ ಅಲಂಕಾರಗಳು ಅಂತ ಓದ್ತೀವೋ ಹಂಗೆ ಇಂಗ್ಲಿಷ್ ನಲ್ಲಿ ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕು. ಅಂಡ್ ನಾನು ಒಂದು ತರಗತಿಯಲ್ಲಿ ನಿಮಗೆ ಹೇಳಿದ್ದೆ ಇದ್ರ ಫಿಗರ್ ಆಫ್ ಸ್ಪೀಚಸ್ ಬಗ್ಗೆ, ಎಲ್ಲಾ ಫಿಗರ್ ಆಫ್ ಸ್ಪೀಚಸ್ ಬಗ್ಗೆನೂ ಕೂಡ ಹೇಳಿದ್ದೆ. ಅದು ಯಾವ ತರಗತಿ ಅಂದ್ರೆ ರೀಸೆಂಟ್ ಆಗಿ ಮಾಡಿದೀನಿ ನಾನು, ಇಂಗ್ಲಿಷ್ ಕ್ಲಾಸ್ ಅಲ್ಲೇ ಇತ್ತು, ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಸಿಮಿಲಿ ಅಂತ ಆಗತ್ತೆ. ಏನಾಗುತ್ತೆ? ಸಿಮಿಲಿ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಕನ್ನಡದಲ್ಲಿ ಹೆಂಗೆ ಉಪಮಾಲಂಕಾರ ಅಂತ ಹೇಳ್ತೀವೋ ಇಲ್ಲಿ ಕೂಡ ಏನ್ ಮಾಡಿದ್ದಾರೆ, ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಅದೇ ತರ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಹೋಲಿಕೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸಿಮಿಲಿ ಇಸ್ ದ ರೈಟ್ ಆನ್ಸರ್. ಮೆಟಾಫರ್ ಅಂದ್ರೆ ಕನ್ನಡದಲ್ಲಿ ನಾವು ರೂಪಕಾಲಂಕಾರ ಅಂತ ಹೇಳ್ತೀವಲ್ಲ, ಇಲ್ಲಿ ಹೋಲಿಕೆ ಮಾಡೋದಲ್ಲ. ಓಕೆ, ಲೈಫ್ ಇಸ್ ಸ್ಟ್ರಗಲ್ ಅಂತ ಹೇಳಿ ಹೇಳ್ತೀವಿ, ಆ ತರ ಯಾವ್ದನ್ನು ಕೂಡ ನಾವಿಲ್ಲಿ ಒಂದು ವಸ್ತುವನ್ನ ಇನ್ನೊಂದು ವಸ್ತುಗೆ ಹೋಲಿಕೆ ಮಾಡ್ತಾ ಇಲ್ಲ, ಬದಲಾಗಿ ಏನ್ ಮಾಡ್ತಾ ಇದೀವಿ, ಅದೇ ಅದು ಅಂತ ಹೇಳಿ ಇಲ್ಲಿ ರೆಕಗ್ನೈಸ್ ಮಾಡ್ತಾ ಇದೀವಿ. ಪರ್ಸಾನಿಫಿಕೇಶನ್ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ, ಜೀವ ಇಲ್ಲದೆ ಇರ್ತಕ್ಕಂತ ವಸ್ತುಗಳಿಗೆ ಜೀವ ತುಂಬಿ ಕವಿ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿ ಉಪಯೋಗ ಮಾಡಿರ್ತಾನೆ. ಸೊ ಅದನ್ನ ಪರ್ಸಾನಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಓಕೆ, ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ್ದಕ್ ಸಂಬಂಧಪಟ್ಟಂಗಿದೆ ಅಂತಂದ್ರೆ, ಇದು ಪದ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಸೊ ಪದ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರೋದ್ರಿಂದ ನಾನು ತಗೊಳ್ತಾ ಇಲ್ಲ ಅದನ್ನ. ನೆಕ್ಸ್ಟ್,
ನೋಡಿ, ದ ವರ್ಡ್ ಬ್ರೇಕ್ ಇದೇನಿದೆ, ಬ್ರೇಕ್ ರೈಮ್ಸ್ ವಿತ್ ಅಂತ ಇದೆ. ಈ ತರ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಕೇಳ್ತಾ ಇರ್ತಾರೆ. ರೈಮಿಂಗ್ ವರ್ಡ್ಸ್ ಆಗಿರ್ಬೋದು, ಸಿನಾನಿಮ್ಸ್ ಆಗಿರ್ಬೋದು, ಆಂಟೋನಿಮ್ಸ್ ಆಗಿರ್ಬೋದು, ಈ ತರ ಕ್ವಶನ್ಸ್ ಗಳನ್ನ ಯೂಶುವಲಿ ಕೇಳ್ತಾ ಇರ್ತಾರೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಬ್ರೇಕ್ ಅಂತ ಇದೆ ಅಂದ್ರೆ ಇದರ ರೈಮಿಂಗ್ ವರ್ಡ್ ಏನಾಗುತ್ತೆ, ಕ್ರೀಕ್, ಗ್ರೀಕ್, ಕ್ವೆಕ್, ಫ್ರಿಕ್ ಅಂತ ಇದೆ. ಬ್ರೇಕ್ ಪ್ರೊನೌನ್ಸಿಯೇಷನ್ ನೋಡ್ಕೊಂಡಿದ್ ನೀವೇನ್ ಮಾಡ್ಬೇಕು, ಆನ್ಸರ್ ಅನ್ನ ಮಾಡ್ಬೇಕು. ರೈಮಿಂಗ್ ವರ್ಡ್ಸ್ ಅಂದ್ರೆ ಏನು ಅಂತ ಫಸ್ಟ್ ನಿಮಗೆ ಒಂದ್ ಸ್ವಲ್ಪ ನಾಲೆಜ್ ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಎಕ್ಸಾಮ್ ನಲ್ಲಿ. ಈಗ ನಾವೇನಂತ ಹೇಳ್ತೀವಿ, ಕಟ್, ಶಟ್ ಒಂದೇ ರೀತಿ ಏನಪ್ಪಾ ಅಂದ್ರೆ ಪ್ರೊನೌನ್ಸ್ ಮಾಡುವಾಗ ಒಂದೇ ತರ ಪ್ರೊನೌನ್ಸ್ಡ್ ಬರುತ್ತೆ, ಕಟ್, ಶಟ್ ಅಲ್ವಾ. ಹಾಗೇನೆ ಮೇಕ್, ಫೇಕ್, ಮೇಕ್, ಫೇಕ್ ಈ ಪ್ರೊನೌನ್ಸ್ ಮಾಡುವಾಗ ಹೆಂಗೆ ಎಲ್ಲಾ ಶಬ್ದಗಳು ಕೂಡ ಒಂದೇ ತರ ಅಂತ ಅನ್ಸುತ್ತೆ. ಮೇಕ್, ಫೇಕ್ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ಇಲ್ಲಿ ಬ್ರೇಕಿಗೆ ಸರಿಯಾದಂತಹ ರೈಮಿಂಗ್ ವರ್ಡ್ ಯಾವ್ದಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಬಂದು ಕ್ವೇಕ್ ಆಗುತ್ತೆ. ಬ್ರೇಕ್, ಕ್ವೇಕ್ ಅಲ್ವಾ. ಅದಕ್ಕೆ ಕರೆಕ್ಟ್ ಆಗಿರುವಂತ ಮ್ಯಾಚಿಂಗ್ ದ ವರ್ಡ್. ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಗ್ರಾಮರ್ ಸಂಬಂಧಪಟ್ಟಂತ 46ರಿಂದ 50 ಪ್ರಶ್ನೆ ತನಕಲ್ಲೂ ಕೂಡ ಗ್ರಾಮರ್ ಅಂಡ್ ಯೂಸೇಜ್ ಸಂಬಂಧಪಟ್ಟಂತ ಕ್ವಶನ್ಸ್ ಗಳಿದೆ. ಸಿಂಪಲ್ ಆಗಿರುತ್ತೆ, ತುಂಬಾ ಟಫ್ ಆಗಿ ಏನ್ ಕೇಳೋದಿಲ್ಲ. ಒಂದೆರಡು ನಿಮಗೆ ಸ್ವಲ್ಪ ಟೆನ್ಷನ್ ತರುವಂತ ಕ್ವಶನ್ಸ್ ಗಳಿರುತ್ತೆ, ಅದನ್ನ ಬಿಟ್ರೆ ಇನ್ನೆಲ್ಲ ಈಸಿ ಆಗಿರುತ್ತೆ. ಪ್ಲಾಂಟ್ಸ್ ಡ್ಯಾಶ್ ಮೇಕ್ ದೇರ್ ಓನ್ ಫುಡ್ ಅಂತ ಇದೆ. ಹಾಗಾದ್ರೆ ದ ಕರೆಕ್ಟ್ ವರ್ಬ್ ಫಾರ್ಮ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ನಾವು ಒಂದು ಕರೆಕ್ಟ್ ಆಗಿರುವಂತ ವರ್ಬ್ ಅನ್ನ ಫಿಲ್ ಮಾಡಬೇಕು. ಯಾವ ವರ್ಬ್ ಅನ್ನ ಫಿಲ್ ಮಾಡಬೇಕು, ಮೇಕ್, ಮೇಕಿಂಗ್, ಮೇಕ್ಸ್, ಮೇಡ್. ಸೆಂಟೆನ್ಸ್ ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತ ಫಸ್ಟ್ ನೋಡ್ಕೋಬೇಕು. ಆಕ್ಚುಲಿ ಇದು ಬಂದ್ಬಿಟ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಹಾಗಾಗಿ ವರ್ಬ್ ಯಾವ್ದನ್ನ ಫಿಲ್ ಮಾಡಬೇಕು ನೋಡ್ಕೊಳ್ಳಿ. ಮೇನ್ ವರ್ಬ್ ಅನ್ನ ಡೈರೆಕ್ಟ್ ಆಗಿ ಫಿಲ್ ಮಾಡಬೇಕು. ಆಕ್ಚುಲಿ ಇಲ್ಲೇ ನಾವೇ ಕೊಟ್ಬಿಟ್ಟಿದೀವಿ ಅನ್ಸುತ್ತೆ ಆನ್ಸರ್ನ. ಪ್ಲಾಂಟ್ಸ್ ಮೇಕ್ ದೇರ್ ಓನ್ ಫುಡ್ ಅಂತ ಹೇಳಿ, ಹಾಗಾಗಿ ನಾವೇನೆ ಆನ್ಸರ್ ಕೊಟ್ಟಿರೋದ್ರಿಂದ ನೀವೇನ್ ಯೋಚನೆ ಮಾಡಕ್ ಹೋಗ್ಬೇಡಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಒಂದಾಗತ್ತೆ. ಯಾಕೆ ಅಂತಂದ್ರೆ ಪ್ಲಾಂಟ್ಸ್ ಅನ್ನೋದು ಪ್ಲೂರಲ್. ಪ್ಲೂರಲ್ ಇದ್ದಾಗ ನಾವೇನ್ ಮಾಡ್ತೀವಿ, ಮೇಕ್ ಅನ್ನೋದನ್ನೇ ತಗೊಳ್ತೀವಿ ವರ್ಬ್ ಅನ್ನ. ನಿಮಗೆ ಯೂಶುವಲಿ ಗೊತ್ತಿದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ನೌನ್ಸ್ ಗಳು ಬಂದಾಗ ನಾವೇನ್ ಮಾಡ್ತೀವಿ, ವರ್ಬಿಗೆ ಇಎಸ್ ಆರ್ ಎಸ್ ಅನ್ನ ಆಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ರೀತಿ ಶಿ ಮೇಕ್ಸ್ ಕಾಫಿ ಅಂತ ಹೇಳ್ತೀವಿ, ಅಥವಾ ಶಿ ಮೇಕ್ಸ್ ಬೆಡ್ ಅಂತ ಹೇಳ್ತೀವಿ ಅಲ್ವಾ. ಅದೇನೆ ಐ ಮೇಕ್ ಬೆಡ್ ಅಂತ ಆಗತ್ತೆ. ಫಸ್ಟ್ ಪರ್ಸನ್ ಐ ಇದ್ದಾಗ, ಸೆಕೆಂಡ್ ಪರ್ಸನ್ ಯು, ವಿ, ದೇ ಈ ತರ ಏನಾದ್ರು ಬಂದಾಗ ಅಲ್ಲಿ ನಾವು ವರ್ಬಿಗೆ ಎಸ್ ಅನ್ನ ಸೇರ್ಸಲ್ಲ. ಮೇನ್ ವರ್ಬ್ ಹೆಂಗಿದೆ ಹಂಗೆ ಇರುತ್ತೆ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಹಾಗೇನೆ ಈ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನೌನ್ಸ್ ಗಳಾದಂತ ಶಿ ಆಗಿರ್ಬೋದು, ಹಿ ಆಗಿರ್ಬೋದು, ಇಟ್ ಅಂತ ಇದ್ದಾಗ ವರ್ಬ್ ಗಳು ಏನ್ ಮಾಡುತ್ತೆ, ಇ ಎಸ್ ಮತ್ತೆ ಎಸ್ ಅನ್ನ ಆಡ್ ಮಾಡ್ಕೊಳ್ಳುತ್ತೆ. ಯೂಶುವಲಿ ಇದು ಪ್ಲಾಂಟ್ಸ್ ಅನ್ನೋದು ಪ್ಲೂರಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರಿಂದ ಇಲ್ಲಿ ನಾವು ಏನ್ ಮಾಡ್ತೀವಿ, ಮೇಕ್ ದೇರ್ ಓನ್ ಫುಡ್. ಪ್ಲಾಂಟ್ಸ್ ಏನ್ ಮಾಡ್ತವೆ, ಅವರವರ ಫುಡ್ ಅನ್ನ ಅವೇ ತಯಾರು ಮಾಡ್ಕೊಳ್ತವೆ. ಓಕೆ, ಇಷ್ಟು ತಿಳ್ಕೊಳ್ಳಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸಮಯ ಇಲ್ಲ ಈಗ. ವಾಟ್ ಅನ್ ಆನೆಸ್ಟ್ ಮ್ಯಾನ್ ಈಸ್ ದಿಸ್ ಸ್ಟೇಟ್ಮೆಂಟ್ ಎಂಡ್ಸ್ ವಿತ್. ಈಗ ನಾನು ನಿಮಗೆ ಮೊನ್ನೆ ಈಗ ನೆನ್ನೆ ಬಿಟ್ಟು ಮೊನ್ನೆ ಒಂದು ತರಗತಿ ತಗೊಂಡಿದ್ದೆ ಇದೇ ತರ ಇಂಗ್ಲಿಷ್ ತರಗತಿಯಲ್ಲಿ. ಅಲ್ಲಿ ನಾನು ಪಂಕ್ಚುಯೇಷನ್ ಮಾರ್ಕ್ಸ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದೆ, ನೆನಪಿದೆ ಅಂತ ಅನ್ಕೊಳ್ತೀನಿ. ಇಂಪರೇಟಿವ್ ಸೆಂಟೆನ್ಸ್ ಆಗಿರ್ಬೋದು, ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ಹೇಗೆ ಬರುತ್ತೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್ ಗಳ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೆ. ಹಾಗಾದ್ರೆ ಇದು ಕೂಡ ಪಂಕ್ಚುಯೇಷನ್ ಮಾರ್ಕಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್. ಹಾಗಾದ್ರೆ ಈ ಸ್ಟೇಟ್ಮೆಂಟ್ಸ್ ಯಾವ ಒಂದು ಮಾರ್ಕ್ ಅನ್ನ ತಗೊಂಡು ಎಂಡ್ ಆಗತ್ತೆ, ಕ್ವಶನ್ ಮಾರ್ಕ್ ತಗೊಳುತ್ತಾ, ಫುಲ್ ಸ್ಟಾಪ್ ತಗೊಳುತ್ತಾ, ಅಥವಾ ಎಕ್ಸ್ಕ್ಲಾಮೇಟರಿ ತಗೊಳುತ್ತಾ, ಅಥವಾ ಕಾಮ ತಗೊಳುತ್ತಾ. ವಾಟ್ ಅನ್ ಆನೆಸ್ಟ್ ಮ್ಯಾನ್ ಈಸ್ ಅಂತ ಇದೆ. ಇಲ್ಲಿ ವಾಟ್ ಅಂದ ತಕ್ಷಣ ಇಲ್ಲಿ ನಾವು ಇದು ಕ್ವಶನ್ ಫಾರ್ಮೆಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವೇ ಆನ್ಸರ್ ಮಾಡಿದೀವ ಹಿಂಗೆ ಇದಕ್ಕೆಲ್ಲ? ಇಲ್ಲ, ಆಕ್ಚುಲಿ ಇದು ಕ್ವಶನ್ ಬಂದಿದೆ, ತಪ್ಪಾಗಿದೆ ಆನ್ಸರ್. ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಬರಬೇಕು ಅಲ್ವಾ. ಈಗ ನಾನು ಹೇಳ್ತೀನಿ, ವಾಟ್ ಅ ಬ್ಯೂಟಿಫುಲ್
ಗರ್ಲ್ ಶಿ ಈಸ್ ಅಲ್ವಾ. ಈ ತರ ಸೆಂಟೆನ್ಸ್ ಗಳು ಬಂದಾಗ ನಾವೇನ್ ಮಾಡ್ತೀವಿ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಇನ್ನು ವಾಕ್ಯ ಪರಿಪೂರ್ಣಗೊಂಡಿಲ್ಲ, ಇನ್ನು ಮುಂದೆ ಇದೆ ಅನ್ನೋದಕ್ಕೆ ಈ ಕಾಮವನ್ನ ಯೂಸ್ ಮಾಡ್ತೀವಿ. ವಾಕ್ಯ ಕಂಪ್ಲೀಟ್ ಆಗಿದೆ ಅಂದ್ರೆ ಫುಲ್ ಸ್ಟಾಪ್ ಅನ್ನ ನಾವು ಹಾಕ್ತಿವಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಗಳು ಬಂದಾಗ ಕ್ವಶನ್ ಮಾರ್ಕಿಂಗ್ ಅನ್ನ ಹಾಕ್ತಿವಿ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಅಮೂಲ್ಯ ಅಪ್ಲೈಡ್ ಡ್ಯಾಶ್ ಅ ಜಾಬ್ ವಿತ್ ಅ ಲೋಕಲ್ ನ್ಯೂಸ್ ಪೇಪರ್. ದ ಕರೆಕ್ಟ್ ಪ್ರಿಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್ ಅಂತ ಇದೆ. ಪ್ರಿಪೋಷನ್ ಯಾವ್ದು ಕರೆಕ್ಟ್ ಆಗಿ ಫಿಲ್ ಮಾಡಬೇಕು? ಅಮೂಲ್ಯ ಅಪ್ಲೈಡ್ ಡ್ಯಾಶ್ ಅ ಜಾಬ್. ಆನ್ ಅ ಜಾಬ್ ಆಗ್ಬೇಕಾ, ವಿತ್ ಅ ಜಾಬ್ ಆಗ್ಬೇಕಾ, ಫಾರ್ ಅ ಜಾಬ್ ಆಗ್ಬೇಕಾ, ಇನ್ ಅ ಜಾಬ್ ಆಗ್ಬೇಕಾ? ಎಸ್, ವೆರಿ ಗುಡ್, ಫಾರ್ ಅ ಜಾಬ್ ಆಗ್ಬೇಕು ಅಲ್ವಾ. ರೀಸೆಂಟ್ ಆಗಿ ಇದ್ರ ಮೇಲೆ ಪ್ರಿಪೋಷನ್ ಮೇಲೆ ಡೀಟೇಲ್ ಆಗಿ ಸಾಕಷ್ಟು ಕ್ವಶನ್ಸ್ ಗಳುಳ್ಳಂತ ಒಂದು ಇದನ್ನ ಮಾಡಿದ್ವಿ ನಾವು. ಅದು ನೋಡ್ಕೊಂಡ್ರೆ ನಿಮಗೆ ಪ್ರಿಪೋಷನ್ ಫಿಲ್ ಮಾಡೋದು ಈಸಿ ಆಗ್ಬಿಡತ್ತೆ. ಹಾನೆಸ್ಟಿ ಇಸ್ ದ ಡ್ಯಾಶ್ ಪಾಲಿಸಿ ಅಂತ ಇದೆ. ಹಾಗಾದ್ರೆ ಇಲ್ಲಿ ಯಾವ ವರ್ಡ್ ಅನ್ನ ನಾವು ಫಿಲ್ ಮಾಡಬೇಕು? ಗುಡ್, ಬೆಸ್ಟ್, ಬೆಟರ್, ಟೂ ಗುಡ್. ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ ಎಕ್ಸಾಮ್ ಅಲ್ಲಿ ಅಂತ ಹೇಳಿ. ಇದು ಮಾಡೆಲ್ ಕ್ವಶನ್ ಪೇಪರ್. ಆಕ್ಚುಲಿ ಶಿಕ್ಷಣ ಇಲಾಖೆ ವತಿಯಿಂದ ಕೊಟ್ಟಿರುವಂತ ಒಂದು ಮಾಡೆಲ್ ಕ್ವಶನ್ ಪೇಪರ್. ನಾರ್ಮಲ್ ಆಗಿ ಇಂಗ್ಲಿಷ್ ಗ್ರಾಮರ್ ಅಂದ ತಕ್ಷಣ TET ಎಕ್ಸಾಮ್ ನ ತುಂಬಾ ಟಫ್ ಇರುತ್ತೆ ಅಂತ ಭಯ ಪಡಬೇಡಿ, ಈಸಿ ಆಗೇ ಇರುತ್ತೆ. ಅದ್ರ ಜೊತೆಗೆ ಬೋಧನಾಶಾಸ್ತ್ರನೂ ಕೂಡ ಅರ್ಥ ಮಾಡ್ಕೊಂಡ್ರೆ ಬಹಳ ಈಸಿ ಆಗಿರುತ್ತೆ. ಅರ್ಥ ಮಾಡ್ಕೋಬೇಕಷ್ಟೇ ಕ್ವಶನ್. ಕನ್ನಡದಲ್ಲಿ ನೀವು ಹೆಂಗ್ ಅರ್ಥ ಮಾಡ್ಕೊಂತೀರಲ್ಲ ಅದೇ ತರ ಇಂಗ್ಲಿಷ್ ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬೆಳೀತು ಅಂದ್ರೆ ಅದು ಕೂಡ ತುಂಬಾ ಈಸಿ. ಎಸ್, ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಇಟ್ ಈಸ್ ಅ ಯೂನಿವರ್ಸಲ್ ಟ್ರೂತ್ ಆಗಿರೋದ್ರಿಂದ ನಮ್ಗೆ ಅದು ಬೇಗ ಗೊತ್ತಾಗ್ಬಿಡುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 3-3 ಮೇಕ್ 6. 3-3 ಮೇಕ್ 6. ಹಾಗಾದ್ರೆ ದ ಕರೆಕ್ಟ್ ಲಿಂಕರ್ ಟು ಫಿಲ್ ಇನ್ ದ ಬ್ಲಾಂಕ್ ಈಸ್. ಇಲ್ಲಿ ಲಿಂಕರ್ ವರ್ಡ್ ಅನ್ನ ಚೂಸ್ ಮಾಡಬೇಕು. ಹಾಗಾದ್ರೆ ಯಾವ್ದು ಲಿಂಕರ್ ಇಲ್ಲಿ ಕರೆಕ್ಟ್ ಆಗುತ್ತೆ? ಫಾರ್, ಸೋ, ಬಟ್, ಅಂಡ್. ಕಂಜಂಕ್ಷನ್, ಕರೆಕ್ಟ್ ಆಗಿರುವಂತ ಕಂಜಂಕ್ಷನ್ ಅನ್ನ ಫಿಲ್ ಮಾಡಬೇಕು. 3 and 3 make 6 ಅಂತ ಆಗುತ್ತೆ ಅಲ್ವಾ. ಸೊ ದ ಸೆಂಟೆನ್ಸ್ ಡಿಸ್ಕ್ರೈಬ್ಸ್ ಅನ್ ಅಡಿಷನ್ ಆರ್ ಕಾಂಬಿನೇಷನ್. ಅಡಿಷನ್ ಆರ್ ಕಾಂಬಿನೇಷನ್ ಅನ್ನ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇರೋದ್ರಿಂದ 3 + 3 6 ಆಗುತ್ತೆ. 3 and 3 6 ಅಂತ ಹೇಳಿ ನಾವಿಲ್ಲಿ ಫಿಲ್ ಮಾಡ್ಬೋದು. ಹಾಗಾಗಿ ಕರೆಕ್ಟ್ ಆಗಿರುವಂತಹ ಲಿಂಕಿಂಗ್ ವರ್ಡ್ ಬಂದ್ಬಿಟ್ಟು ಅಂಡ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು 51ರಿಂದ 60 ಪ್ರಶ್ನೆಗಳವರೆಗೂ ಕೂಡ ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂದ್ರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿದೆ. ವೆರಿ ಸಿಂಪಲ್ ಆಗಿದೆ, ನೋಡ್ತಾ ಹೋಗೋಣ. 51ನೇ ಪ್ರಶ್ನೆ, ಫ್ಲೂಯೆನ್ಸಿ ಜನರಲಿ ರೆಫರ್ಸ್ ಟು ಅಂತ ಇದೆ. ದ ಗ್ರೇಟ್ ಸ್ಪೀಡ್ ಇನ್ ಸ್ಪೀಕಿಂಗ್, ದ ರೀಪ್ರೊಡಕ್ಷನ್ ಆಫ್ ಇನ್ಫಾರ್ಮೇಶನ್, ದ ಸ್ಪೀಕಿಂಗ್ ವಿತೌಟ್ ಎನಿ ಸ್ಟೆಪ್, ದ ನ್ಯಾಚುರಲ್ ಲ್ಯಾಂಗ್ವೇಜ್ ಇಂಟ್ರಾಕ್ಷನ್ ಅಂತ ಇದೆ. ಫ್ಲೂಯೆನ್ಸಿ ಅಂತಂದ್ರೆ ನಿಮಗೆಲ್ಲ ನಾರ್ಮಲ್ ಆಗಿ ಗೊತ್ತೇ ಇದೆ, ನಿರರ್ಗಳವಾಗಿ ಮಾತನಾಡುವಂತಹ ಕೌಶಲ್ಯ. ಯಾವಾಗ ನಾವು ಮಾತಾಡೋದಕ್ಕೆ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ನಾವು ಆರಾಮಾಗಿ ಸುಲಲಿತವಾಗಿ ಮಾತಾಡ್ತೀವೋ ಅದನ್ನ ಫ್ಲೂಯೆನ್ಸಿ ಅಂತ ಹೇಳಿ ಕರಿತಾ ಇದೀವಿ ಅಲ್ವಾ. ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಬಂದ್ಬಿಟ್ಟು ನ್ಯಾಚುರಲ್ ಲ್ಯಾಂಗ್ವೇಜ್ ಇಂಟ್ರಾಕ್ಷನ್. ಯಾವಾಗ್ಲೂ ಕೂಡ ಫ್ಲೂಯೆನ್ಸಿ ಅನ್ನೋದು ಏನ್ ರೆಫರ್ ಮಾಡುತ್ತೆ ಅಂತಂದ್ರೆ ಮಕ್ಕಳಿಗೆ ನಾವು ನ್ಯಾಚುರಲ್ ಆಗಿ ಲ್ಯಾಂಗ್ವೇಜ್ ಇಂಟ್ರಾಕ್ಷನ್ಸ್ ಗಳಿಗೆ ಬಿಡಬೇಕು, ಸಂವಹನ ಪ್ರಕ್ರಿಯೆಗಳಿಗೆ ಬಿಡಬೇಕಾಗತ್ತೆ. ಆವಾಗ ಏನಾಗುತ್ತೆ ಅಂತಂದ್ರೆ ಫ್ಲೂಯೆನ್ಸಿ ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ. ನಾವೇನಾದ್ರೂ ಸ್ಟ್ರಿಕ್ಟ್ಲಿ ಅದನ್ ಮಾಡ್ಬೇಡ ಇದನ್ ಮಾಡ್ಬೇಡ ಅಂತ ಹೇಳಿ ನಾವು ಆ ಮಕ್ಕಳನ್ನ ಹೋಲ್ಡ್ ಮಾಡಿಟ್ಟಾಗ ನಿರರ್ಗಳತೆ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. 52ನೇ ಪ್ರಶ್ನೆಗೆ ಹೋಗ್ತಾ ಇದೀವಿ. ಸಮರೈಸಿಂಗ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೀಕಿಂಗ್ ಅಂಡ್ ರೈಟಿಂಗ್ ಸ್ಕಿಲ್ಸ್. ದ ಫಾಲೋಯಿಂಗ್ ಸ್ಕಿಲ್ ಹೆಲ್ಪ್ಸ್ ಇನ್ ಗುಡ್ ಸಮರೈಸಿಂಗ್ ಅಂತ ಇದೆ. ಕ್ವೆಶನಿಂಗ್, ನೋಟ್ ಮೇಕಿಂಗ್, ಕ್ಲಾಸಿಫೈಯಿಂಗ್ ಹಾಗೆ ಕಲೆಕ್ಟಿಂಗ್ ಅಂತ ಇದೆ. ಸಮರೈಸಿಂಗ್ ಅಂತಂದ್ರೆ ಸಾರಾಂಶ. ಈಗ ಕಂಪ್ಲೀಟ್ ಆಗಿ ನಾವೊಂದು ಗದ್ಯವನ್ನ ಓದ್ತೀವಿ ಅಥವಾ ಪದ್ಯವನ್ನ ಓದ್ತೀವಿ, ಅದನ್ನ ಸಂಪೂರ್ಣವಾಗಿ ಒಂದು ಸಾರಾಂಶದ ರೂಪದಲ್ಲಿ ಹೇಳ್ತೀವಿ ಅಲ್ವಾ. ಸೊ ಅದು ಸಮರೈಸಿಂಗ್ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವೈಲ್ ಸ್ಪೀಕಿಂಗ್ ಅಂಡ್ ರೈಟಿಂಗ್ ಸ್ಕಿಲ್ಸ್. ಸ್ಪೀಕಿಂಗ್ ಮತ್ತೆ ರೈಟಿಂಗ್ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಸಮರೈಸಿಂಗ್ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸ್ಕಿಲ್ ಇದೆ. ಸೊ ದ ಫಾಲೋಯಿಂಗ್ ಸ್ಕಿಲ್ ಹೆಲ್ಪ್ಸ್ ಇನ್ ಗುಡ್ ಸಮರೈಸಿಂಗ್. ಸೊ ಒಂದು ಮಕ್ಕಳಿಗೆ ನಾವು ಯಾವುದ್ರ ಮೂಲಕ ಸಮರೈಸಿಂಗ್ ಅನ್ನ ಬೆಳೆಸಬಹುದು ಅಂತ ಕೇಳ್ತಿದ್ದಾರೆ.
ಆಲ್ಮೋಸ್ಟ್ ಎಲ್ಲರೂ ಕೂಡ ಆಪ್ಷನ್ ನಂಬರ್ 2 ನೋಟ್ ಮೇಕಿಂಗ್ ಮೂಲಕ ಅಲ್ವಾ? ಸರಿ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ 53ನೇ ಪ್ರಶ್ನೆ ಆಗುತ್ತೆ. ಕುಡ್ ಎನಿವನ್ ಟೆಲ್ ಮಿ ಇಫ್ ಡ್ಯಾಶ್ ದಿಸ್ ಫ್ರೇಸ್ ಇಸ್ ಕಾಮನ್ಲಿ ಯೂಸ್ಡ್ ಇನ್? ಅಡ್ವೈಸಿಂಗ್ ಮಾಡುವಾಗ ಈ ತರ ಸ್ಟೇಟ್ಮೆಂಟ್ ಅನ್ನ ಅಥವಾ ಈ ತರ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತೀವ, ಫ್ರೇಸ್ ಅನ್ನ. ಆಸ್ಕಿಂಗ್ ಫಾರ್ ಇನ್ಫಾರ್ಮೇಶನ್, ಗಿವಿಂಗ್ ಇನ್ಫಾರ್ಮೇಶನ್, ಅಪೋಲೈಸೈಸಿಂಗ್ ಅಂತ ಇದೆ. ಕುಡ್ ಎನಿವನ್ ಟೆಲ್ ಮಿ ಇಫ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದು ಲ್ಯಾಂಗ್ವೇಜ್ ಫಂಕ್ಷನ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಬರುತ್ತೆ. ಇದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದೀವಿ. ಕ್ಯಾನ್ ಐ ಕಮ್ ಇನ್, ಕ್ಯಾನ್ ಐ ಸಿಟ್ ಹಿಯರ್, ಮೈ ಗೋ ದೇರ್, ಪ್ಲೀಸ್ ಸ್ವಿಚ್ ಆಫ್ ದ ಟಿವಿ, ಈ ತರ ಅಡ್ವೈಸಿಂಗ್ ಆಗಿರ್ಬೋದು, ಆಸ್ಕಿಂಗ್ ಫಾರ್ ಇನ್ಫಾರ್ಮೇಶನ್, ಹಾಗೆ ಗಿವಿಂಗ್ ಇನ್ಫಾರ್ಮೇಶನ್, ಕೆಲವೊಬ್ರಲ್ಲಿ ಸ್ವಾರಿ ಕೇಳುವಾಗ ಅಪೋಲೈಸಿಂಗ್ ಆಗಿರ್ಬೋದು. ಇವನ್ನೆಲ್ಲ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಅಥವಾ ಈ ಫ್ರೇಸ್ ಏನಿದೆ ಇದನ್ನ ಕಾಮನ್ಲಿ ನಾವ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಆಸ್ಕಿಂಗ್ ಇನ್ಫಾರ್ಮೇಶನ್. ಕುಡ್ ಎನಿವನ್ ಟೆಲ್ ಮಿ ಅಂತ ಹೇಳ್ತೀವಿ. ಅಂದ್ರೆ ಯಾರಾದ್ರೂ ನನಗೆ ಹೇಳ್ತೀರಾ ಏನಾಗಿದೆ ಅಂತ ಹೇಳಿ, ಅಥವಾ ನಾನು ಎಲ್ಲಿ ಹೋಗ್ಬೇಕು ಅಂತ ಯಾರಾದ್ರೂ ಹೇಳ್ತೀರಾ ಪ್ಲೀಸ್. ಆಸ್ಕಿಂಗ್ ಇನ್ಫಾರ್ಮೇಶನ್ ಅಂದ್ರೆ ಇನ್ಫಾರ್ಮೇಶನ್ ಅನ್ನ ಕೇಳಲಿಕ್ಕೋಸ್ಕರ ನಾವು ಈ ಒಂದು ಫ್ರೇಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಗೊತ್ತಾಯ್ತಾ? ಹಾಗಾದ್ರೆ ಇಟ್ ಈಸ್ ಅ ಪೊಲೈಟ್ ವೇ. ಇದನ್ನ ನಾವು ಪೊಲೈಟ್ ವೇ ಅಂತ ಹೇಳ್ತೀವಿ. ಒಬ್ಬರಿಗೆ ಏನಾದ್ರೂ ಎನ್ಕ್ವೈರಿ ಮಾಡುವಾಗ, ಇನಿಶಿಯೇಟ್ ಮಾಡುವಾಗ ಪೊಲೈಟ್ ವೇ ನಲ್ಲಿ ಮಾಡ್ತೀವಿ. ಈ ಕುಡ್ ಆಗಿರ್ಬೋದು, ಕ್ಯಾನ್, ಶಲ್, ಶುಡ್, ಮೇ, ಮೈಟ್ ಇವೆಲ್ಲವನ್ನ ಕೂಡ ಮಾಡೆಲ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಗುರುತಿಸ್ತಾ ಇದೀವಿ. ಅಡ್ವೈಸಿಂಗ್ ಅಂತಂದ್ರೆ ಕೆಲವೊಬ್ರಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡೋಂಟ್ ಗೋ ದೇರ್ ಅಂತ ಹೇಳ್ತೀವಿ. ಅಲ್ಲಿಗೆ ಹೋಗ್ಬೇಡ ನೀನು, ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಡೇಂಜರಸ್ ಪ್ಲೇಸ್ ಫಾರ್ ಯು ಅಂತ ಹೇಳ್ತೀವಿ. ಅಂದ್ರೆ ಅದು ಅಡ್ವೈಸ್ ಮಾಡ್ದಂಗೆ ಅಲ್ವಾ? ಕೆಲವೊಬ್ರ ಹತ್ರ ಸಾರಿ ಫಾರ್ ದ ಲೇಟ್, ಅಪೋಲೈಸಿಂಗ್ ಮಾಡ್ದಂಗೆ. ಅಡ್ವೈಸಿಂಗ್ ಮಾಡುವಾಗ ನಾರ್ಮಲಿ ಶುಡ್ ಮತ್ತೆ ಕುಡ್ ಅನ್ನ ಯೂಸ್ ಮಾಡ್ತೀವಿ. ಹಾಗೆ ಸಾರಿಗಳನ್ನ ಹೇಳುವಂತ ಸಂದರ್ಭದಲ್ಲಿ ಅಪೋಲೈಸಿಂಗ್ ಅಂತ ಹೇಳ್ತೀವಿ, ಸಾರಿ, ಐ ಆಮ್ ಸಾರಿ ಅಂತ ಹೇಳ್ತೀವಿ. ಓಕೆ, ಇರ್ಲಿ, ಪರವಾಗಿಲ್ಲ. ನೆಕ್ಸ್ಟ್ ಬರೋಣ 54ನೇ ಪ್ರಶ್ನೆ. A teacher explains the details of a writing task. She asks students to complete the task. Later, the teacher asks the students to exchange their writing and asks them to score it based on the given answer key. This process is part of ಅಂತ ಇದೆ. ಏನಪ್ಪಾ ಇದು ಇಷ್ಟು ದೊಡ್ಡ ಕ್ವಶನ್ ಇದೆ, ಹೆಂಗ್ ಆನ್ಸರ್ ಮಾಡೋದು ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಥಾಟ್ ಗ್ರೂಪ್ ಅಲ್ಲಿ ಕರೆಕ್ಟ್ ಆಗಿ ಓದ್ಕೊಂಡ್ರೆ ನಿಮಗೆ ಆನ್ಸರ್ ಅರ್ಥ ಆಗುತ್ತೆ. ನಾನೀಗ ಎಲ್ಲಾ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದ್ರೆ ನಾಳೆ ಯಾರು ಬರಲ್ಲ. ಸೆಲ್ಫ್ ಅಸೆಸ್ಮೆಂಟ್, ಸಮೇಟಿವ್ ಅಸೆಸ್ಮೆಂಟ್, ಹಾಗೆ ಪ್ಯೂರ್ ಅಸೆಸ್ಮೆಂಟ್, ಫೈನಲ್ ಅಸೆಸ್ಮೆಂಟ್ ಅಂತ ಇದೆ. ಯೋಚನೆ ಮಾಡ್ಬೇಕು. ಇನ್ನೊಂದ್ಸಲ ಕ್ವಶನ್ ಓದ್ಕೊಳ್ಳಿ. ಫೋರ್ತ್ ಆಪ್ಷನ್ ಬಂದು ಫೈನಲ್ ಅಸೆಸ್ಮೆಂಟ್ ಅಂತ ಇದೆ. ಓಕೆ, ಟೀಚರ್ ಎಕ್ಸ್ಪ್ಲೇನ್ಸ್ ದ ಡೀಟೇಲ್ಸ್ ಆಫ್ ಅ ರೈಟಿಂಗ್ ಟಾಸ್ಕ್. ಟೀಚರ್ ಏನ್ ಮಾಡ್ತಾರೆ, ಒಂದು ರೈಟಿಂಗ್ ಟಾಸ್ಕ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಶಿ ಆಸ್ಕ್ಸ್ ದ ಸ್ಟೂಡೆಂಟ್ಸ್ ಟು ಕಂಪ್ಲೀಟ್ ದ ಟಾಸ್ಕ್. ಅವ್ರು ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಕೇಳ್ತಾರೆ, ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತೀರಾ? ಲೇಟರ್ ದ ಟೀಚರ್ ಆಸ್ಕ್ಸ್ ದ ಸ್ಟೂಡೆಂಟ್ಸ್ ಟು ಎಕ್ಸ್ಚೇಂಜ್ ದೇರ್ ರೈಟಿಂಗ್ ಅಂಡ್ ಆಸ್ಕ್ ದೆಮ್ ಟು ಸ್ಕೋರ್ ಇಟ್ ಬೇಸ್ಡ್ ಆನ್ ದ ಗಿವನ್ ಆನ್ಸರ್ ಕೀ. ಸೊ ಒಂದು ಕೀ ಆನ್ಸರ್ ಅನ್ನ ಕೊಟ್ಬಿಟ್ಟು ಅವ್ರು ಮಾಡಿದ್ಮೇಲೆ ಆ ಟಾಸ್ಕ್ ಕಂಪ್ಲೀಟ್ ಆಗಿ ಟಾಸ್ಕ್ ಮುಗಿದ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಸ್ಟೂಡೆಂಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ನೋಟ್ಬುಕ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ರೈಟಿಂಗ್ ಹೆಂಗಾಗಿದೆ ಅನ್ನೋದನ್ನ ನೀವು ಇವ್ಯಾಲ್ಯೂಯೇಟ್ ಮಾಡ್ರಿ. ನಾನು ಕೊಟ್ಟಿರುವಂತಹ ಈ ಕೀ ಆನ್ಸರ್ಸ್ ಗಳನ್ನ ನೋಡ್ಕೊಂಡ್ಬಿಟ್ಟು ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿರುವಂತ ಆನ್ಸರ್ಸ್ ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಪ್ಯೂರ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಪರಸ್ಪರ ಮಕ್ಕಳ ನಡುವೆ ಏನಾಗಿರ್ಬೇಕು, ಎಕ್ಸ್ಚೇಂಜ್ ಆಗಿರ್ಬೇಕು, ಸಹಕಾರ ಮನೋಭಾವ ಬರ್ಲಿ ಅಂತ ಹೇಳಿ ಟೀಚರ್ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. 55ನೇ ಪ್ರಶ್ನೆಗೆ ಹೋಗ್ತಾ ಇದೀವಿ. ದ ಎಕ್ಸ್ಪರ್ಟ್ಸ್ ಹ್ಯಾವ್ ಅಪ್ರೂವ್ಡ್ ಬೌತ್ RP ಅಂಡ್ GIE ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಯೂಸ್ ಇನ್ ಇಂಡಿಯನ್ ಕಂಟೆಕ್ಸ್ಟ್. ಹಿಯರ್ RP ಸ್ಟ್ಯಾಂಡ್ಸ್ ಫಾರ್ ಅಂತ ಇದೆ. ನೋಡಿ, ಯೋಚನೆ ಮಾಡಿ, ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ರಿಸೀವ್ಡ್ ಪ್ರೊನೌನ್ಸಿಯೇಷನ್, ರಿಕ್ವೈರ್ಡ್ ಪ್ರೊನೌನ್ಸಿಯೇಷನ್, ರಾಷನಲ್ ಪ್ರೊನೌನ್ಸಿಯೇಷನ್, ರೀಸನೇಬಲ್ ಪ್ರೊನೌನ್ಸಿಯೇಷನ್ ಅಂತ ಇದೆ. RP ಮೀನ್ಸ್ ಏನು ಅಂತ ಕೇಳಿದ್ದಾರೆ, ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಹೇಳಿ ಅಂತ ಕೇಳಿದ್ದಾರೆ. GIE ಅಂದ್ರೆ ಏನ್ ಗೊತ್ತಾ, ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ ಕೇಳಿದ್ರು ಅಂದ್ರೆ ಜನರಲ್ ಇಂಡಿಯನ್ ಇಂಗ್ಲಿಷ್ ಅಂತ ಹೇಳ್ತೀವಿ. ಜನರಲ್
ಇಂಡಿಯನ್ ಇಂಗ್ಲಿಷ್. ಹಾಗಾದ್ರೆ RP ಅಂತಂದ್ರೆ ಏನು? ಬಹಳ ಜನಕ್ಕೆ ಕನ್ಫ್ಯೂಷನ್ ಆಗಿರ್ಬೋದು. RP ಅಂತಂದ್ರೆ ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಅಂತ ಹೇಳಿ ಕರೀತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಹೀಗಿದೆ, 56ನೇ ಪ್ರಶ್ನೆ. ಆ ಟೀಚರ್ ಈಸ್ ವೆರಿ ಪುವರ್ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಇನ್ ಇಂಗ್ಲಿಷ್ ಬಟ್ ವೆರಿ ಗುಡ್ ಅಟ್ ಗ್ರಾಮರ್. ಟೀಚರ್ ಒಬ್ಬರಿದ್ದಾರೆ, ಅವ್ರ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಗಳನ್ನ ಬೆಳೆಸೋದ್ರಲ್ಲಿ ತುಂಬಾ ಪುವರ್ ಆಗಿದ್ದಾರೆ, ಬಟ್ ಗ್ರಾಮರ್ ಅಲ್ಲಿ ತುಂಬಾ ಚೆನ್ನಾಗಿ, ತುಂಬಾ ಒಳ್ಳೆ ಜ್ಞಾನ ಇದೆ. ಒನ್ ಆಫ್ ದ ವೇಸ್ ಟು ಎನ್ಹಾನ್ಸ್ ಹಿಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಈಸ್. ಹಾಗಾದ್ರೆ ಈ ಕೆಳಗಿನ 4ರಲ್ಲಿ ಯಾವ್ದೊಂದು ಅವರ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಅಥವಾ ಬೆಳೆಸಬಹುದು ಅಂತ ಕೇಳಿದ್ರೆ, ರೀಡಿಂಗ್ ಹೈಯರ್ ಲೆವೆಲ್ ಬುಕ್ ಆನ್ ಗ್ರಾಮರ್, ಗಿವಿಂಗ್ ಪ್ರಾಕ್ಟೀಸ್ ಇನ್ ಲ್ಯಾಂಗ್ವೇಜ್ ಫಂಕ್ಷನ್ಸ್, ಮೇಕಿಂಗ್ ಹಿಮ್ ಆರ್ ಹರ್ ಫಾರ್ಗೆಟ್ ದ ಗ್ರಾಮರ್ ಶಿ ಹ್ಯಾಡ್ ಲರ್ನ್, ಮೆಮೊರೈಸಿಂಗ್ ದ ಥೇರೀಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್. ಹಾಗಾದ್ರೆ ಯಾವ್ದು ಆಕ್ಟಿವಿಟಿಯನ್ನ ಮಾಡಿದ್ರೆ ಟೀಚರು ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್ ಗಳನ್ನ ಎನ್ಹಾನ್ಸ್ ಮಾಡ್ಕೋಬಹುದು? ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದ್ರೆ ಏನು? ನಾರ್ಮಲ್ ಆಗಿ ನಾವೆಲ್ಲ ಸ್ಪೋಕನ್ ಇಂಗ್ಲಿಷ್ ಅಂತ ಕರಿತೀವಲ್ಲ, ಡೈಲಿ ರೂಟೀನ್ ನಲ್ಲಿ ನಾವು ಬಳಸೋದು. ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಗ್ರಾಮರ್ ಹಾಕೊಂಡೇ ಮಾತಾಡ್ಬೇಕು ಅಂತಿಲ್ಲ. ಈ ಕನ್ನಡದಲ್ಲಿ ನಾವು ಗ್ರಾಮರ್ ಹಾಕೊಂಡೇ ಮಾತಾಡ್ತೀವ, ವ್ಯಾಕರಣ ಬದ್ಧವಾಗೆ ಮಾತಾಡ್ತೀವ? ಇಲ್ಲ, ನಾರ್ಮಲ್ ಆಗಿ ಮಾತಾಡ್ತೀವಿ. ಸೊ ಕಮ್ಯುನಿಕೇಶನ್ ಇಂಗ್ಲಿಷ್ ಅಂದ್ರೂ ಕೂಡ ಹಂಗೇನೆ, ನಾರ್ಮಲ್ ಆಗಿ ನಾವು ವ್ಯವಹಾರಕ್ಕೋಸ್ಕರ ದೈನಂದಿನ ಜೀವನದಲ್ಲಿ ನಾವು ಸಂವಹನ ಪ್ರಕ್ರಿಯೆಗಳನ್ನ ಏರ್ಪಡಿಸೋದಕ್ಕೋಸ್ಕರ ಯೂಸ್ ಮಾಡುವಂತಹ ಒಂದು ಲ್ಯಾಂಗ್ವೇಜ್. ಅಲ್ಲೇನಾಗಿರ್ಬೇಕು ಅಂತಂದ್ರೆ ಗಿವಿಂಗ್ ಪ್ರಾಕ್ಟೀಸ್ ಇನ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ನಾನು ಹೇಳಿದ್ನಲ್ಲ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದ್ರೆ ಅಡ್ವೈಸಸ್ ಆಗಿರ್ಬೋದು, ಇನ್ಫಾರ್ಮೇಶನ್ಸ್ ಗಳನ್ನ ಅಕ್ಸೆಪ್ಟೆನ್ಸ್ ಆಗಿರ್ಬೋದು, ಗಿವಿಂಗ್ ಇನ್ಫಾರ್ಮೇಶನ್, ಆಸ್ಕಿಂಗ್ ಡೈರೆಕ್ಷನ್ಸ್ ಆಗಿರ್ಬೋದು, ಮತ್ತೆ ಸಜೆಷನ್ಸ್ ಗಳು ಕೊಡೋದು, ಇವೆಲ್ಲವುಗಳನ್ನ ನಾವು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಬೇಸಿಕಲಿ ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಸ್ಪೋಕನ್ ಇಂಗ್ಲಿಷ್ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ಬಂದ್ಬಿಟ್ಟು 57ನೇ ಪ್ರಶ್ನೆ. ದೇರ್ ಆರ್ ಅ ನಂಬರ್ ಆಫ್ ಮೆಥಡ್ಸ್ ಆಫ್ ಟೀಚಿಂಗ್ ಅ ಲ್ಯಾಂಗ್ವೇಜ್ ಅಲ್ವಾ? ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಟೀಚಿಂಗ್ ಮಾಡ್ಲಿಕ್ಕೆ, ಬೋಧನೆ ಮಾಡ್ಲಿಕ್ಕೆ ಬಹಳಷ್ಟು ಮೆಥಡ್ಸ್ ಗಳಿದೆ. ದ ಅರ್ಲಿಯೆಸ್ಟ್ ಮೆಥಡ್ ಆಫ್ ದ ಟೀಚಿಂಗ್ ಲ್ಯಾಂಗ್ವೇಜ್ ಈಸ್ ಅಂತ ಇದೆ. ದ ಸರ್ವೆ ಮೆಥಡ್, ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಹಾಗೆ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಇದೆ. ನೋಡಿ ಏನಾಗುತ್ತೆ ಉತ್ತರ. ಅರ್ಲಿಯೆಸ್ಟ್ ಮೆಥಡ್ ಅಂತಂದ್ರೆ ಫಸ್ಟ್ ಬಹಳ ಬಳಕೆಯಲ್ಲಿದ್ದಂತಹ ಮೆಥಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯೂಶುವಲಿ ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ ಮೊದ್ಲೆಲ್ಲ ಸ್ವಲ್ಪ ಟ್ರಾನ್ಸ್ಲೇಷನ್ ಮೆಥಡ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾ ಇತ್ತು, ವ್ಯಾಕರಣ ಅನುವಾದ ಪದ್ಧತಿಯನ್ನ ಜಾಸ್ತಿ ಬಳಕೆ ಮಾಡ್ತಾ ಇದ್ವಿ. ಸೊ ಹಾಗಾಗಿ GTM ಮೆಥಡ್ ಅಂತಾನು ಕೂಡ ಇದನ್ನ ಕರೀತಾರೆ. ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಏನಿದೆ, ಇಟ್ ಈಸ್ ಹಿಸ್ಟಾರಿಕಲಿ ದ ಓಲ್ಡೆಸ್ಟ್ ಕ್ಲಾಸಿಕಲ್ ಮೆಥಡ್ ಅಂತ ಹೇಳಿ ಕರೀತಾ ಇದ್ವಿ ಟು ಟೀಚ್ ಲ್ಯಾಂಗ್ವೇಜ್. ಸೊ ಒಂದು ಭಾಷೆಯನ್ನ ಕಲಿಸುವಂತಹ ಒಂದು ಸಾಂಪ್ರದಾಯಿಕವಾದಂತಹ ಮೆಥಡ್ ಅಂತ ಹೇಳಿ ನಾವು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅನ್ನ ಕರಿತೀವಿ. ಮೇಡಮ್ ಬೇರೆ ಯಾವುದು ಆಗೋದಿಲ್ವಾ ಅಂದ್ರೆ ಇಲ್ಲಿ ಕೇಳಿದ್ದಾರೆ ಅರ್ಲಿಯೆಸ್ಟ್ ಮೆಥಡ್ ಅಂತ ಕೇಳಿದ್ದಾರೆ. ಇದೇ ಕೀವರ್ಡ್, ಅದಕ್ಕೆ ನಾನು ಕೀವರ್ಡ್ ನೋಡ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ. ಈಗ ನಾವು ಅಟ್ ಪ್ರೆಸೆಂಟ್ ಮಾಡರ್ನ್ ಮೆಥಡ್ ಯಾವುದು ಅಂತಂದ್ರೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಹಾಗೇನೆ ಈ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನ ಮಾಡ್ತಾರೆ, ಸರ್ವೆ ಮೆಥಡ್ ಗಳನ್ನ ಅಳವಡಿಕೆ ಮಾಡ್ಕೊಳ್ತಾರೆ. ಇವುಗಳೆಲ್ಲ ಮಾಡರ್ನ್ ಮೆಥಡ್ಸ್ ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಹೋಗೋಣ, ಮುಂದಿನ ಪ್ರಶ್ನೆ 58 ಕ್ವೆಶನ್ ಹೀಗಿದೆ. ರೀಸೆಂಟ್ ಮೆಥಡ್ಸ್ ಅಂಡ್ ಅಪ್ರೋಚಸ್ ಫೋಕಸ್ ಆನ್ ಹೈಲಿ ಇಂಟ್ರಾಕ್ಟಿವ್ ಅಂಡ್ ಪಾರ್ಟಿಸಿಪೇಟರಿ ಕ್ಲಾಸಸ್. ದ ಫಾಲೋಯಿಂಗ್ ಈಸ್ ಅನ್ ಔಟ್ಕಮ್ ಆಫ್ ದ ಸೇಮ್ ಅಂತ ಇದೆ. ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ರೋಟ್ ಲರ್ನಿಂಗ್, ಟೀಚರ್ ಡಾಮಿನೇಟೆಡ್ ಕ್ಲಾಸ್, ಲೋ ಪ್ರೊಫಿಷಿಯನ್ಸಿ ಇನ್ ಸ್ಪೀಕಿಂಗ್ ಅಂತ ಇದೆ. ಬಹಳ ಸಿಂಪಲ್ ಆಗಿದೆ, 2 ಸೆಕೆಂಡ್ ಅಲ್ಲಿ ಉತ್ತರ ಕೊಟ್ಬಿಡ್ಬೋದು. ಯಾಕಂದ್ರೆ ರೋಟ್ ಲರ್ನಿಂಗು ಇವೆಲ್ಲ ಒಂದೇ ತರ ಬರುತ್ತೆ. ರೋಟ್ ಲರ್ನಿಂಗ್ ಅಂದ್ರೆ ಕಂಠಪಾಠ ಪದ್ಧತಿ. ಟೀಚರ್ ಡಾಮಿನೇಟೆಡ್ ಕ್ಲಾಸ್ ಅಂದ್ರೆ ಇಲ್ಲಿ ನಿರಂಕುಶ ಅಧಿಕಾರಿಯಾಗಿರ್ತಾನೆ ಟೀಚರ್, ಅವನದ್ದೇ ನಡಿಬೇಕು ಅನ್ನೋದು, ಅದು ಡಾಮಿನೇಟೆಡ್ ಕ್ಲಾಸ್. ಲೋ ಪ್ರೊಫಿಷಿಯನ್ಸಿ ಇನ್ ಸ್ಪೀಕಿಂಗ್ ಅಂದ್ರೆ ಮಾತಾಡುವಂತ ಕೌಶಲ್ಯ ಅಷ್ಟೊಂದು ಅಪ್ರಸ್ತುತವಾಗಿರುತ್ತೆ. ಸೊ ಕಂಪ್ಲೀಟ್ಲಿ ಇದೇನಾಗಿರುತ್ತೆ, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ 59ನೇ ಪ್ರಶ್ನೆ ಆಗಿರುತ್ತೆ. ಪ್ರಶ್ನೆಗಳು ತುಂಬಾ ಉದ್ದಕ್ಕಿದೆ ಅಂತ ಭಯ ಪಡಬೇಡಿ,
ನಾನು ಹೇಳೋದೇನ್ ಗೊತ್ತಾ, ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಆಪ್ಷನ್ಸ್ ನೋಡ್ಕೊಳ್ಳಿ. ಇಲ್ಲಿ 3 ಒಂದೇ ತರ ಇದಾವಲ್ಲ, ಇದ್ಯಾಕೋ ಒಂದ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತಲ್ಲ ಅಂತ ನಿಮಗೆ ಅನ್ಸ್ಬಿಡ್ಬೇಕು ಅಲ್ಲೇ ಮೈಂಡ್ ಅಲ್ಲಿ ಓದ್ತಾನೆ. ಆವಾಗ ಓಹೋ ಇದೇ ಆನ್ಸರ್ ಆಗುತ್ತೆ ಅಂತ ಆ ಆನ್ಸರ್ನ ಟಿಕ್ ಮಾಡ್ಬೇಕು. ಯಾವಾಗ್ಲೂ ಅದು ಒಂದು ಪದ್ಧತಿನೇ. A teacher gives different situations and discusses on the characters. Later, the teacher asks the students to write a likely conversation between the given characters. This is a part of. ಸೊ ಒಂದು ಟೀಚರ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಡಿಫ್ರೆಂಟ್ ಆಗಿರುವಂತ ಸಿಚುಯೇಷನ್ಸ್ ಗಳನ್ನ ಜೊತೆಗೆ ಕ್ಯಾರೆಕ್ಟರ್ಸ್ ಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೇಳ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಲೇಟರ್ ದ ಟೀಚರ್ ಆಸ್ ದ ಸ್ಟೂಡೆಂಟ್ಸ್ ಟು ರೈಟ್ ಲೈಕ್ಲಿ ಕಾನ್ವರ್ಸೇಷನ್. ಸೊ ಟೀಚರ್ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾನ್ವರ್ಸೇಷನ್ಸ್ ಗಳನ್ನ ಬರಿತಾ ಹೋಗಿ ಬಿಟ್ವೀನ್ ದ ಗಿವನ್ ಕ್ಯಾರೆಕ್ಟರ್ಸ್. ಈಗ ರಾಮ ಇದನ್ನ ಹೇಳ್ತಾನೆ, ಲಕ್ಷ್ಮಣ ಇದನ್ನ ಹೇಳ್ತಾನೆ, ಅದನ್ನ ಓದ್ಕೊಂಡು ಸಿಚುಯೇಷನ್ಸ್ ಗಳನ್ನ ಕೊಟ್ಬಿಟ್ಟು ಡಿಸ್ಕಸ್ ಮಾಡಿ ನಂತರ ಒಂದು ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡು ಬರಿತಾ ಹೋಗಿ ಕಾನ್ವರ್ಸೇಷನ್ಸ್ ಗಳನ್ನ ಅಂತ ಹೇಳ್ತಾರೆ. ಹಾಗಾದ್ರೆ ಈ ತರ ಯಾಕೆ ಆಕ್ಟಿವಿಟಿಯನ್ನ ಕೊಟ್ರು ಮಕ್ಕಳಿಗೆ, ಯಾಕೆ ಕೊಡ್ಬೇಕು? ಪ್ರೋಸೆಸ್ ಲಿಸ್ನಿಂಗ್ ಗೋಸ್ಕರನ, ಪ್ರೋಸೆಸ್ ಸ್ಪೀಕಿಂಗ್, ಪ್ರೋಸೆಸ್ ರೈಟಿಂಗ್, ಪ್ರೋಸೆಸ್ ರೀಡಿಂಗ್? ಯೋಚನೆ ಮಾಡಿ. ಎಸ್, ಮಕ್ಕಳಲ್ಲಿ ಯಾವ ಕೌಶಲ್ಯ ಬೆಳಿಬೇಕು ಅಂತ? ವೆರಿ ಗುಡ್. ಯಾರೆಲ್ಲ ಆಪ್ಷನ್ ನಂಬರ್ 3 ಅಂತ ಹೇಳಿ ಹೇಳ್ತಾ ಇದ್ದೀರೋ ನಿಮ್ಮ ಉತ್ತರ ಸರಿಯಾಗಿದೆ. ಯಾಕಪ್ಪ ಅಂತಂದ್ರೆ ಪ್ರೋಸೆಸ್ ರೈಟಿಂಗ್ ಏನಾಗಿದೆ ಸರಿಯಾದಂತಹ ಉತ್ತರ. ಪ್ರೋಸೆಸ್ ರೈಟಿಂಗ್ ಯಾಕೆಂದ್ರೆ ಮಕ್ಕಳಲ್ಲಿ ವಿಭಿನ್ನವಾದಂತಹ ಕಲಿಕಾ ಒಂದು ಬರವಣಿಗೆ ಆಗ್ಲಿ ಅನ್ನೋದು ಆ ಟೀಚರ್ನ ಮುಖ್ಯ ಉದ್ದೇಶ ಆಗಿತ್ತು. ಸೊ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಕೊನೆ ಪ್ರಶ್ನೆ ಇದು. ದ ಕಮ್ಯುನಿಕೇಟಿವ್ ಅಪ್ರೋಚ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಸ್ಟಾರ್ಟ್ಸ್ ಫ್ರಮ್ ಅ ಥಿಯರಿ ಆಫ್ ಅಂತ ಇದೆ. ಲ್ಯಾಂಗ್ವೇಜ್ ಆಸ್ ಪ್ರಾಬ್ಲಮ್ಸ್, ಲ್ಯಾಂಗ್ವೇಜ್ ಆಸ್ ನಾಲೆಡ್ಜ್, ಲ್ಯಾಂಗ್ವೇಜ್ ಆಸ್ ಸೈನ್ಸ್, ಲ್ಯಾಂಗ್ವೇಜ್ ಆಸ್ ಕಮ್ಯುನಿಕೇಶನ್. ಎಷ್ಟು ಸಿಂಪಲ್ ಇದೆ, ಪ್ರಶ್ನೆಯಲ್ಲೇ ಉತ್ತರ ಇದೆ, ಪ್ರಶ್ನೆಯಲ್ಲೇ ಉತ್ತರ ಇದೆ ಅಲ್ವೇನ್ರಿ? ಕಮ್ಯುನಿಕೇಟಿವ್ ಅಪ್ರೋಚ್ ಅಂತ ಅಂದ್ರೆ ಸಂವಹನ ಪದ್ಧತಿಯಲ್ಲಿ ಯಾವ್ದ್ರಿಂದ ಶುರುವಾಗುತ್ತೆ ಥೇರಿ? ಇದು ಲ್ಯಾಂಗ್ವೇಜ್ ಆಸ್ ಅ ಕಮ್ಯುನಿಕೇಶನ್ ಅಲ್ವಾ? ಭಾಷೆ ಅನ್ನೋದು ಸಂವಹನ ಪ್ರಕ್ರಿಯೆ, ಹಾಗಾಗಿ ಅದನ್ನ ನಾವು ಸರಳವಾಗಿ ಸಹಜವಾಗಿ ಬಿಟ್ಬಿಡ್ಬೇಕು. ಓಕೆ, ಹಾಗಾದ್ರೆ ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಾಲ ವಿಕಾಸ ಮತ್ತು ಬೋಧನಾ ಕ್ರಮ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿಗೆ ಸಂಬಂಧಪಟ್ಟಂತ ಕ್ವೆಶನ್ಸ್ ಗಳಿರುತ್ತೆ. ಈ 30 ಕ್ವಶನ್ಸ್ ಗಳನ್ನ ಕೂಡ ಈ ಒಂದು ತರಗತಿಯಲ್ಲಿ ನಾನು ಬಿಡಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಕ್ಲಾಸ್ ಕೇಳ್ಕೊಳ್ಳಿ. 61ನೇ ಪ್ರಶ್ನೆಯಿಂದ ಬೋಧನಾ ಶಾಸ್ತ್ರ ಮತ್ತೆ ಬಾಲ ವಿಕಾಸ ಅಂದ್ರೆ ನೀವೇನು ನಾರ್ಮಲ್ ಆಗಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳ್ತೀರಾ, ಆ ಪೇಪರ್ ಸ್ಟಾರ್ಟ್ ಆಗುತ್ತೆ. ಒಂದೇ ಪತ್ರಿಕೆ ಇರುತ್ತೆ, ಅದೇ ಪತ್ರಿಕೆಯಲ್ಲಿ ಮುಂದುವರಿಯುತ್ತೆ. 61 ಪ್ರಶ್ನೆ ಸಂಖ್ಯೆಗಳು ಕರೆಕ್ಟ್ ನೋಡ್ಕೊಳ್ಳಿ. ಶಿಕ್ಷಣದಲ್ಲಿ ಸಮಾನತೆಯ ಅವಕಾಶಗಳು ಎಂದರೆ ಪ್ರತಿ ಮಗು ಪ್ರಥಮ ದರ್ಜೆಯೊಂದಿಗೆ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗುತ್ತದೆ, ಸಮಾನ ಸಂಖ್ಯೆಯ ಪುಸ್ತಕಗಳನ್ನ ಮತ್ತೆ ಸಾಮಗ್ರಿಗಳನ್ನ ಪಡ್ಕೊಳ್ಳುತ್ತೆ, ಸೌಲಭ್ಯಗಳನ್ನ ಅದರ ಸಾಮರ್ಥ್ಯ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ಪಡ್ಕೊಳ್ಳುತ್ತೆ, ಸಮಾಜದಲ್ಲಿ ಅದರ ಮಟ್ಟಕ್ಕೆ ಅನುಗುಣವಾಗಿ ಸೌಲಭ್ಯಗಳನ್ನ ಪಡೆದುಕೊಳ್ಳುತ್ತೆ ಅಂತ ಇದೆ. ಕರೆಕ್ಟಾ ನೋಡ್ಕೊಳ್ಳಿ, ಆನ್ಸರ್ ಅನ್ನ ಮಾಡ್ತಾ ಹೋಗ್ರಿ. ನಾನೇನ್ ಜಾಸ್ತಿ ಎಕ್ಸ್ಪ್ಲನೇಷನ್ಸ್ ಎಲ್ಲ ಕೊಡ್ತಾ ಇಲ್ಲ ನಿಮಗೆ, ಬಿಕಾಸ್ ಎಕ್ಸಾಮ್ ಮೂಮೆಂಟ್ ಆಗಿರೋದ್ರಿಂದ ಪ್ರಶ್ನೆ ಉತ್ತರಗಳು ಮಾತ್ರ. ಕ್ವಶನ್ ನೋಡ್ಕೊಂಡ್ರ? ಶಿಕ್ಷಣದಲ್ಲಿ ಸಮಾನತೆಯ ಅವಕಾಶಗಳು ಅಂದ್ರೆ ಸಮಾನ ಅವಕಾಶಗಳು ಅಂತ ನಾವು ಹೇಳ್ತೀವಿ, ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಅಂತ. ಸಮಾನತೆ ಮತ್ತು ನ್ಯಾಯ, ಸಾಮರ್ಥ್ಯದ ಪರಿಗಣನೆ. ಎಸ್, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ನಂಬರ್ 3 ಆಗತ್ತೆ. ಯಾಕೆ ಅಂತಂದ್ರೆ ಸೌಲಭ್ಯಗಳು ಏನು ಕೊಡ್ಬೇಕು ಅಂತೀವೋ ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಸಕ್ತಿಗಳಿಗೆ ಅನುಗುಣವಾಗಿ ಮಗು ಪಡಿತಾ ಹೋಗುತ್ತೆ. ಇದನ್ನ ಶಿಕ್ಷಣದಲ್ಲಿ ಸಮಾನ ಅವಕಾಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 62ನೇ ಪ್ರಶ್ನೆ ಆಗಿರುತ್ತೆ. ಜೀವಿಯ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವಂತ ಅಂಶಗಳು: ಅನುವಂಶೀಯತೆ, ಪರಿಸರ, ಅನುವಂಶೀಯತೆ ಮತ್ತು ಪರಿಸರ ಎರಡು, ಕಾರಣೀಕರಿಸುವಿಕೆ ಅಂತ ಇದೆ. ಜೀವಿಯ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು? ನೋಡಿ, ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಎಸ್, ವೆರಿ ಗುಡ್. ಆಪ್ಷನ್ ನಂಬರ್
3 ಅಂತ ಏನ್ ಹೇಳ್ತಾ ಇದ್ದೀರಾ, ಅನುವಂಶೀಯತೆ ಮತ್ತು ಪರಿಸರ ಇವೆರಡರ ಒಂದು ಪ್ರಭಾವ ಅಲ್ವಾ. ಜೀವಿಯ ಬೆಳವಣಿಗೆ ಅಂದ್ರೇನೆ ಹಾಗೆ, ಇವೆರಡರ ಪ್ರಭಾವ ಇದ್ದಾಗ ಬೆಳವಣಿಗೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪಿಯಾಜೆ ಅವರ ಪ್ರಕಾರ ಅಮೂರ್ತ ಚಿಂತನೆ ಮತ್ತು ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ ಸಾಮರ್ಥ್ಯವನ್ನ ಗಮನಿಸುವಂತಹ ಹಂತ ಯಾವುದು ಅಂತ ಕೇಳಿದ್ದಾರೆ. ನೋಡ್ಬೋದು ನೀವು, ಔಪಚಾರಿಕ ಕಾರ್ಯಾಚರಣೆಯ ಹಂತ, ಮೂರ್ತ ಕಾರ್ಯಗಳ ಹಂತ, ಕಾರ್ಯಪೂರ್ವ ಹಂತ, ಅರ್ಥಗರ್ಭಿತ ಹಂತ ಅಂತ ಇದೆ. ಅಂದ್ರೆ ಅವ್ರು ಹೇಳೋ ಪ್ರಕಾರ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರ ಜೊತೆಗೆ ಅಮೂರ್ತ ಪರಿಕಲ್ಪನಾ ಚಿಂತನೆ ಎಲ್ಲಿ ಬೆಳೆಯುತ್ತೆ ಮಕ್ಕಳಿಗೆ, ಯಾವ ಹಂತದಲ್ಲಿ ಬೆಳೆಯುತ್ತೆ ನೋಡಿ. ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ, 4 ಹಂತಗಳು ನಮಗೆ ಗೊತ್ತಿದೆ. ಕಾರ್ಯಪೂರ್ವ ಹಂತ ಬಂದು 2 ರಿಂದ 7 ವರ್ಷ, ಮೂರ್ತ ಕಾರ್ಯಗಳ ಹಂತ ಬಂದು 7 ರಿಂದ 11 ವರ್ಷ, ಔಪಚಾರಿಕ ಕಾರ್ಯಗಳ ಹಂತ ಬಂದು 11 ವರ್ಷದ ಮೇಲ್ಪಟ್ಟಂತ ಮಕ್ಕಳಲ್ಲಿರುತ್ತೆ. ಇನ್ನ ಸಂವೇದನಾ ಗತಿ ಹಂತ ಬಂದ್ಬಿಟ್ಟು 0 to 2 years ಇರುತ್ತೆ. ಇದನ್ನ ಪಕ್ಕಾ ನೆನ್ಪಿಟ್ಕೊಂಡ್ಬಿಡಿ, ಬಾಯ್ಪಟ್ ಆಗಿರ್ಬೇಕದ್ ನಿಮಗೆ. ಎಸ್, ಅಫ್ಕೋರ್ಸ್ ನಿಮ್ಮೆಲ್ಲರ ಉತ್ತರ 1 ಸರಿಯಾಗಿದೆ. ಈ ಹಂತದಲ್ಲಿ ಮಕ್ಕಳ ಸಮಸ್ಯೆ ಪರಿಹಾರ ತಂತ್ರ ಎಲ್ಲವೂ ಕೂಡ ಬೆಳೆಯುತ್ತೆ. ವೀಲ್ ಚೇರ್ಸ್ ಅಥವಾ ಗಾಲಿ ಕುರ್ಚಿ ಬಳಸುವಂತಹ ಮಗುವಿಗೆ ಏನು ಬೇಕಾಗುತ್ತೆ, ಏನು ಇರಬಾರ್ದು ನೋಡಿ ಕರೆಕ್ಟ್ ಆಗಿ. ಅ ಚೈಲ್ಡ್ ಹೂ ಯೂಸಸ್ ಅ ವೀಲ್ ಚೇರ್ ಸಾಮಾನ್ಯ ಶಾಲೆಯಲ್ಲಿ ಇರಬಾರ್ದು. ಸಾಮಾನ್ಯ ಶಾಲೆಯಲ್ಲಿ ಇತರೆ ಸಾಮಾನ್ಯ ಮಕ್ಕಳೊಂದಿಗೆ ಶಿಕ್ಷಣ ನೀಡಬೇಕು. ಸಾಮಾನ್ಯ ಶಾಲೆಯ ಕೆಳ ತರಗತಿಯ ಮಕ್ಕಳೊಂದಿಗೆ ಶಿಕ್ಷಣವನ್ನ ನೀಡಬೇಕು. ವಿಶೇಷ ಮಕ್ಕಳ ಶಾಲೆಗಳಲ್ಲಿ ಮಾತ್ರ ಅಧ್ಯಯನ ಮಾಡಬೇಕು ಅಂತ ಇದೆ. ಇದು ಕೂಡ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗುತ್ತೆ. ಇವತ್ತು ನಾನು ನಿಮಗೆ ಕಂಪ್ಲೀಟ್ ರಿವಿಷನ್ ಕ್ಲಾಸ್ ಕೊಟ್ಟಿದ್ದೀನಿ ಸೈಕಾಲಜಿದು. ಯಾರಾದ್ರೂ ಅದನ್ನ ನೋಡ್ಬಿಟ್ರೆ ಕಂಪ್ಲೀಟ್ ಆಗಿ ನಾಳೆ ಎಕ್ಸಾಮ್ ಅಲ್ಲಿ 30 ಅಂಕಗಳನ್ನು ಗಳಿಸಬಹುದು. ಅಷ್ಟು ವಿಚಾರಗಳು ಅದ್ರಲ್ಲಿ ಕವರ್ ಆಗಿದೆ. ಆ ವಿಚಾರದಲ್ಲಿ ಈ ವಿಷಯನೂ ಕೂಡ ಕವರ್ ಮಾಡಿದ್ದೀನಿ. ಎಸ್, ವೆರಿ ಗುಡ್. ಯಾರೆಲ್ಲ 2 ಅಂತ ಹೇಳ್ತಿದ್ದೀರಾ, ಸರಿಯಾಗಿದೆ. ಸಾಮಾನ್ಯ ಶಾಲೆಯಲ್ಲಿ ಇತರೆ ಸಾಮಾನ್ಯ ಮಕ್ಕಳೊಂದಿಗೆ ಶಿಕ್ಷಣ ನೀಡಬೇಕು. ಅದು ಎಂತಹ ಸಮಸ್ಯೆ ಇರುವಂತಹ ಮಕ್ಕಳಾದ್ರೂ ಕೂಡ ಇರುವಂತಹ ಪದ್ಧತಿನೇ ಹೀಗೆ. ಇದನ್ನೇ ನಾವು ಸಮನ್ವಯ ಶಿಕ್ಷಣ ಅಂತ ಹೇಳಿ ಕರಿತೀವಿ. ಒಬ್ಬ ವ್ಯಕ್ತಿಯ ಅಥವಾ ಗುಂಪಿನ ನಡವಳಿಕೆಯನ್ನ ವೀಕ್ಷಕನು ಆ ಗುಂಪಿನ ಸದಸ್ಯನಾಗಿ ನಡೆಸುವಂತಹ ವೀಕ್ಷಣೆಯನ್ನ ಏನಂತ ಕರಿತೀವಿ. In the observation where the observer observes the behavior of individuals or a group by being a member of the group is termed as ಅಂತ ಇದೆ. ಔಪಚಾರಿಕ ವೀಕ್ಷಣೆ, ಅನೌಪಚಾರಿಕ ವೀಕ್ಷಣೆ, ಪಾಲ್ಗೊಳ್ಳುವಿಕೆಯ ವೀಕ್ಷಣೆ, ಹಾಗೆ ಪಾಲ್ಗೊಳ್ಳದೇ ಇರುವಂತಹ ವೀಕ್ಷಣೆ ಅಂತ ಇದೆ. ನೋಡಿ, ಆಪ್ಷನ್ಸ್ ಎಲ್ಲ ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ಟು ಆನ್ಸರ್ಸ್ ಅನ್ನ ಮಾಡಿ. ಓಕೆ, ಎಸ್, ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದೀರಾ. ಆಪ್ಷನ್ ನಂಬರ್ 3 ಆಗುತ್ತೆ. ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಥವಾ ಪಾಲ್ಗೊಳ್ಳುವಿಕೆಯ ವೀಕ್ಷಣೆ ನಿಮ್ಮ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದು ಹೀಗಿದೆ. ಆಲೋಚನೆ ಮತ್ತು ಯೋಚನೆಯು ಒಳಗೊಂಡಿರುವಂತಹ ನಡವಳಿಕೆ. ಥಿಂಕಿಂಗ್ ಅಂಡ್ ಪ್ಲಾನಿಂಗ್ ಆರ್ ದ ಆಸ್ಪೆಕ್ಟ್ಸ್ ಆಫ್ ಬಹಿರಂಗ ನಡವಳಿಕೆ, ಪರಿವರ್ತಿತ ನಡವಳಿಕೆ. ಬಹಿರಂಗ ಮತ್ತು ಪರಿವರ್ತಿತ ನಡವಳಿಕೆ 2, ಕಾಲ್ಪನಿಕ ನಡವಳಿಕೆ ಅಂತ ಇದೆ. ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಆಲೋಚನೆ ಮತ್ತೆ ಯೋಜನೆ ಇವೆರಡೂ ಕೂಡ ಒಳಗೊಂಡಿರುವಂತಹ ನಡವಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಪರಿವರ್ತಿತ ನಡವಳಿಕೆ, ಅಂತರ್ಗತ ಅಂತ ಹೇಳ್ತೀವಿ. ಕನ್ವರ್ಟ್ ಬಿಹೇವಿಯರ್, ಲೈಕ್ಲಿ ಟೈಪ್ ಫಾರ್ ಕವರ್ಟ್ ಅಂತಾನು ಹೇಳ್ತಾರೆ. ಪರಿವರ್ತಿತ ನಡವಳಿಕೆ ಅಂತ ಕರಿತೀವಿ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು. ನೋಡಿ, ಆಲೋಚನೆ ಮತ್ತೆ ಯೋಜನೆಗಳು ಎರಡೂ ಕೂಡ ಮನಸ್ಸಿನ ಒಳಗಡೆ ಆಗ್ತಕ್ಕಂಥ ಪ್ರಕ್ರಿಯೆಗಳು. ಹೌದಾ? ನಮ್ಮ ಆಲೋಚನೆಗಳು, ನಮ್ಮ ಥಿಂಕಿಂಗ್ ಹೆಂಗಾಗಿರುತ್ತೆ ಅಂತಂದ್ರೆ ನಮ್ಮ ಮನಸ್ಸಿನಲ್ಲೇ ಆಗ್ತಾ ಇರುತ್ತೆ. ಯೋಜನೆನೂ ಕೂಡ ಅಷ್ಟೇ.
ಅವೆರಡೂ ಕೂಡ ಹೊರಗಡೆ ಕಾಣಿಸೋದೇ ಇಲ್ಲ. ಅದೃಶ್ಯ ಪ್ರಕ್ರಿಯೆ ಅಂತ ಕರಿತೀವಿ. ಇವುಗಳನ್ನ ನೇರವಾಗಿ ವೀಕ್ಷಣೆ ಮಾಡಕ್ಕೂ ಕೂಡ ಸಾಧ್ಯ ಇಲ್ಲ. ಕೇವಲ ಅನುಮಾನಿಸ್ಬೋದು, ಇವನ್ ಹಿಂಗ್ ಆಲೋಚನೆ ಮಾಡ್ತಿರ್ಬೋದಾ ಅಥವಾ ಅವ್ನ ಹಂಗ್ ಯೋಚನೆ ಮಾಡ್ತಿರ್ಬೋದಾ, ಇಷ್ಟಷ್ಟೇ ನಾವು ಊಹೆ ಮಾಡ್ಬೋದೋ ಹೊರತಾಗಿ ನಾವ್ ಅದನ್ನ ಪರ್ಟಿಕ್ಯುಲರ್ ಆಗಿ ಅವ್ನ ಹಂಗೆ ಆಲೋಚನೆ ಮಾಡ್ತಾನೆ, ಇವ್ನ ಹಿಂಗೆ ಯೋಚನೆ ಮಾಡ್ತಾನೆ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡತ್ತೆ ಅಲ್ವಾ. ಸೊ ಹಾಗಾಗಿ ಅಲ್ಲಿ 2 ಸರಿಯಾದಂತಹ ಉತ್ತರ. ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ಪರಿಣಾಮಕಾರಿ ಸಂವಹನಕ್ಕೆ ಮುಖ್ಯವಾಗಿ ಅಗತ್ಯವಾಗಿರುವಂತಹ ಅಂಶ ಯಾವುದು? Effective communication by teachers with students essentially requires ಸಹಾನುಭೂತಿ, ಪರಾನುಭೂತಿ, ನಿರಾಸಕ್ತಿ, ವಿರೋಧಿ. ಇದಂತೂ ಬಹಳಷ್ಟು ಸಲ ರಿಪೀಟೆಡ್ ಕ್ವಶನ್. ಇದು ನೋಡಿದ ತಕ್ಷಣ ಆನ್ಸರ್ ಮಾಡ್ಬಿಡ್ಬೇಕು. ಫ್ರೀ ಹಿಟ್ ಕ್ವಶನ್ ಅಂತೀವಲ್ಲ ಆ ತರ. ಕೆಲವೊಂದು ಎಕ್ಸಾಮ್ಸ್ ಅಲ್ಲಿ ಬರೀ ಕಷ್ಟನೇ ಇರುತ್ತೆ ಅನ್ಕೋಬೇಡಿ, ನೀವು ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗ್ಬಿಡತ್ತೆ. ಅಂತ ಕ್ವಶನ್ಸ್ ಗಳಿಗೆ 1 ಸೆಕೆಂಡ್ ಕೂಡ ಯೋಚನೆ ಮಾಡ್ಬೇಡಿ, ಫಟ್ ಅಂತ ಆನ್ಸರ್ ಹಾಕ್ಬಿಡಿ. ಸಮಯ ನಿಮಗೆ ತುಂಬಾ ಕಡಿಮೆ ಇರುತ್ತೆ. ಆಲೋಚನೆ ಮಾಡ್ಕೋತ ಕೂತ್ರಿ, ಬರೀ ಗೊತ್ತಿಲ್ದೇ ಇರೋ ಕ್ವಶನ್ ಕಡೆನೆ ಕುಂತ್ರಿ ಅಂದ್ರೆ ಗೊತ್ತಿರೋ ಕ್ವಶನ್ಸ್ ಗಳು ಹಂಗೆ ಹೊರಟೋಗ್ಬಿಡುತ್ತೆ. ಸಮಯ ಆದ್ಮೇಲೆ ನೀವು ಟಿಕ್ ಮಾಡಕ್ಕೂ ಕೂಡ ಆಗಲ್ಲ ಅವಸರದಲ್ಲಿ. ಸೊ ಹಾಗಾಗಿ ಫಸ್ಟ್ ಪ್ಲಾನಿಂಗ್ ಬಹಳ ಇಂಪಾರ್ಟೆಂಟು. ಒಂದು ಪ್ಲಾನಿಂಗ್ ಮಾಡ್ಕೊಂಡ್ಬಿಡಿ ತಲೆಯಲ್ಲಿ ಎಲ್ಲರೂ ಕೂಡ. ಪ್ಲಾನಿಂಗ್ ಮಾಡಕ್ ಹೋಗಿ ಮತ್ತೆ ನರ್ವಸ್ ಮಾಡ್ಕೋಬೇಡಿ. ಕರೆಕ್ಟ್ ಆಗಿ ಅದೇ ಪ್ಲಾನಿಂಗ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೇಕು. ಯಾವ್ದು ಫಸ್ಟ್ ಈಸಿ ಆಗುತ್ತೋ ಅದನ್ನ ಅಟೆಂಡ್ ಮಾಡ್ಬಿಡಿ. ಆಮೇಲೆ ಗದ್ಯ ಪದ್ಯ ಭಾಗಗಳನ್ನೆಲ್ಲ ಅಟೆಂಡ್ ಮಾಡ್ಕೊಂಡ್ಬಿಡಿ. ನಂತರ ಕ್ಲಿಷ್ಟವಾದಂತ ಪ್ರಶ್ನೆಗಳನ್ನ ಕೊನೆಯದಾಗಿ ಅಟೆಂಡ್ ಮಾಡ್ತಾ ಹೋಗ್ರಿ. ಇದರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ವಿಷಯ ಕೂಡ ಗೊತ್ತಾಗುತ್ತೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಾಗುತ್ತೆ, ಸಹಾನುಭೂತಿ, ಪರಾನುಭೂತಿ ಅಂತ ಹೇಳಿ ಹೇಳ್ತಿದ್ದೀರಾ. ಸರಿಯಾದ ಉತ್ತರ ಪರಾನುಭೂತಿ, ಎಂಪತಿ ಅಂತ ಹೇಳಿ ಕರಿತಾ ಇದ್ದೀವಿ. ಓಕೆ, ಮುಂದಿನ ಪ್ರಶ್ನೆ ಬಂದು ಕಲಿಕೆಯ ಅಭಿಪ್ರೇರಣೆಯ ಫಲಿತಾಂಶವು ಗುರಿ ನಿರ್ದೇಶಿತ ನಡವಳಿಕೆ ಆಗಿರುತ್ತದೆ, ನಿರ್ದೇಶಿಸದ ನಡವಳಿಕೆ ಆಗಿರುತ್ತದೆ, ಉತ್ಸಾಹ ಭರಿತ ನಡವಳಿಕೆ, ಸಮಸ್ಯೆಯನ್ನ ಪರಿಹರಿಸುವ ನಡವಳಿಕೆ ಅಂತ ಇದೆ. ಯೋಚನೆ ಮಾಡ್ಬಿಟ್ಟು ಆನ್ಸರ್ ಅನ್ನ ಮಾಡಿ. ಕಲಿಕೆಯ ಅಭಿಪ್ರೇರಣೆಯ ಫಲಿತಾಂಶ ಹೇಗಿರ್ಬೇಕು, ಎಂತಹ ನಡವಳಿಕೆಯನ್ನ ಹೊಂದಿರುತ್ತೆ? ಯಾವಾಗ್ಲೂ ಈಗ ಕಲಿಕೆ ಯಾಕೆ ಮಾಡ್ಬೇಕು? ಕಲಿಕೆ ಅನ್ನೋದು ನಮಗೊಂದು ರೀತಿ ಅಭಿಪ್ರೇರಣೆ ಇದ್ದಂಗೆ. ಈಗ ಮುಂದೆ ನಾನು ಅದಾಗ್ಬೇಕು ಇದಾಗ್ಬೇಕು ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡು ನಾವು ಕಲಿಕೆಗೆ ಬಂದಿರ್ತೀವಿ. ಕಲಿಕೆ ಅನ್ನೋದು ಅಗತ್ಯ ಆಗತ್ತೆ. ಮುಂದೆ ನಾವೇನ್ ಗುರಿ ಹೊಂದಿರ್ತೀವಿ ಅದನ್ನ ಅಭಿಪ್ರೇರಣೆ ಅಂತ ಕರಿತೀವಿ. ಸೊ ಹಾಗಾಗಿ ಕಲಿಕಾ ಅಭಿಪ್ರೇರಣೆಯ ಫಲಿತಾಂಶ ಏನಾಗಿರತ್ತಪ್ಪ ಅಂತಂದ್ರೆ ಗುರಿ ನಿರ್ದೇಶಿತ ನಡವಳಿಕೆ ಆಗಿರತ್ತೆ. ಅಂದ್ರೆ ಗುರಿ ಇಟ್ಕೊಂಡೆ ನಾವೇನ್ ಮಾಡ್ತೀವಿ, ಆ ಅಭಿಪ್ರೇರಣೆಯನ್ನ ಲೆಕ್ಕಾಚಾರ ಮಾಡ್ತಾ ಹೋಗ್ತೀವಿ. ಅದ್ರ ಬಗ್ಗೆ ನಾನು ಹಿಂದೆನೂ ಕೂಡ ಹೇಳಿದ್ದೆ ನಿಮ್ಗೆ. ನೋಡಿ, ಗುರಿ ಆಧಾರಿತವಾಗಿರುತ್ತೆ. ಅಭಿಪ್ರೇರಣೆಯು ಕಲಿಕಾರ್ಥಿಯನ್ನ ಒಂದು ನಿರ್ದಿಷ್ಟ ಗುರಿಯತ್ತ ಸಾಗ್ಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ ಅಲ್ವಾ. ಸೊ ಈಗ ನಮಗೆ ಹಸಿವಿದೆ ಅನ್ನೋ ಒಂದು ಅಭಿಪ್ರೇರಣೆ ಇದೆ. ಹಸಿವೇ ಅಭಿಪ್ರೇರಣೆ. ಆ ಹಸಿವಿದೆ ಅಂತ ಹೇಳಿ ನಾವ್ ಇವತ್ತು ದುಡಿತಾ ಇದೀವಿ, ಹೊಟ್ಟೆ ತುಂಬಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೀವಿ ಅಲ್ವಾ. ಅಗತ್ಯಗಳು ಅಭಿಪ್ರೇರಣೆಗಳಾಗಿ ಬದಲಾದಾಗ ಸಾಧಿಸ್ಬೇಕಾದಂತ ಗುರಿ ಸಾಧನೆ ಆಗುತ್ತೆ ಅಂತ ಹೇಳಿ ಅಬ್ರಹಾಂ ಮಾಸ್ಲೋ ಅವ್ರು ಹೇಳ್ತಾರೆ. ಅದೇ ತರನೇ ಅಭಿಪ್ರೇರಣೆಯು ಕಲಿಕಾರ್ಥಿಯನ್ನ ಒಂದು ನಿರ್ದಿಷ್ಟ ಗುರಿಯತ್ತ ಸಾಗ್ಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ. ಇದು ಚಟುವಟಿಕೆಗಳಿಗೆ ಸರಿಯಾದ ಒಂದು ದಿಕ್ಕು, ಉದ್ದೇಶವನ್ನ ಕೂಡ ಅದು ನೀಡ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ಬಂದು ಹೀಗಿದೆ, 69ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಶ್ನಾವಳಿಗಳನ್ನ ಬಳಸಿ ನಡೆಸಿದಂತಹ ಒಂದು ರೀತಿಯ ಸಮೀಕ್ಷೆ ಅಲ್ಲ? ಮೇಲ್ ಸಮೀಕ್ಷೆ, ಗುಂಪು ಅಥವಾ ತಂಡದ ಆಡಳಿತದ ಸಮೀಕ್ಷೆ, ಡೋರ್ ಟು ಡೋರ್ ಸಮೀಕ್ಷೆ, ಪ್ರಾಯೋಗಿಕ ಸಮೀಕ್ಷೆ ಅಂತ ಇದೆ. ಪ್ರಶ್ನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಅಷ್ಟು ಸುಲಭವಾಗಿ ನಿಮಗೆ ಆನ್ಸರ್ನ ಇಲ್ಲಿ ಪ್ರೆಡಿಕ್ಟ್ ಮಾಡಕ್ ಬರಲ್ಲ. ಆಕ್ಚುಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 4 ಆಗುತ್ತೆ, ಪ್ರಾಯೋಗಿಕ ಸಮೀಕ್ಷೆ ಅಂತ ಹೇಳಿ. ಸಮೀಕ್ಷೆಗಳಲ್ಲಿ ಡೋರ್ ಟು ಡೋರ್ ಸಮೀಕ್ಷೆ, ಮೇಲ್ ಸಮೀಕ್ಷೆ, ಗುಂಪು ಅಥವಾ ಆಡಳಿತ ಸಮೀಕ್ಷೆ, ಈ ಮೂರು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು
ಪ್ರಶ್ನಾವಳಿಗಳನ್ನ ಬಳಕೆ ಮಾಡಿಕೊಂಡು ನಡೆಸಿದಂತಹ ಸಮೀಕ್ಷೆ ಆಗಿರುತ್ತೆ. ಆದ್ರೆ ಪ್ರಾಯೋಗಿಕ ಸಮೀಕ್ಷೆ ಮಾತ್ರ ಪ್ರಶ್ನಾವಳಿಗಳನ್ನ ಬಳಕೆ ಮಾಡಿಕೊಂಡು ಮಾಡುವಂತ ಒಂದು ಪರೀಕ್ಷೆ ಅಲ್ಲ. ಹಾಗಾಗಿ ಅದನ್ನ ನಾವು ತೆಗೆದು ಹಾಕಿರ್ಬೇಕು. 70ನೇ ಪ್ರಶ್ನೆಗೆ ಬರೋಣ. ಒಬ್ಬ ವ್ಯಕ್ತಿಯಲ್ಲಿ ವಿಭಿನ್ನ ಕ್ಷೇತ್ರಗಳ ಸಾಮರ್ಥ್ಯದಲ್ಲಿನ ವೈಯಕ್ತಿಕ ವಿಭಿನ್ನತೆಯು ಡಿಫರೆನ್ಸಸ್ ಇನ್ ದ ಸ್ಟ್ರೆಂತ್ಸ್ ಆಫ್ ಡಿಫರೆಂಟ್ ಫೀಲ್ಡ್ಸ್ ಇನ್ ಆನ್ ಇಂಡಿವಿಜುವಲ್ಸ್ ಅಂತ ಇದೆ. ಆಂತರಿಕ ವೈಯಕ್ತಿಕ ಭಿನ್ನತೆ, ಹೆಚ್ಚುವರಿ ವೈಯಕ್ತಿಕ ಭಿನ್ನತೆ ಹಾಗೆ ವಿಭಿನ್ನ ನಡವಳಿಕೆ ಅಂತ ಇದೆ. ಒಬ್ಬ ವ್ಯಕ್ತಿಯಲ್ಲಿ ವಿಭಿನ್ನ ಕ್ಷೇತ್ರಗಳ ಸಾಮರ್ಥ್ಯದಲ್ಲಿ ವೈಯಕ್ತಿಕ ವಿಭಿನ್ನತೆ ಕಂಡು ಬರ್ತಾ ಇದೆ ಅಂತಂದ್ರೆ ಅದನ್ನ ಎಂತಹ ವೈಯಕ್ತಿಕ ಭಿನ್ನತೆ ಅಂತ ಕರಿತೀವಿ? ಎಸ್, ಆಂತರಿಕ ವೈಯಕ್ತಿಕ ಭಿನ್ನತೆ ಅಂತ ಕರಿತೀವಿ. ಇಂಟ್ರಾ ಇಂಡಿವಿಜುವಲ್. ನೋಡಿ, ಒಬ್ಬ ವ್ಯಕ್ತಿಯಲ್ಲೇ ಸಾಕಷ್ಟು ಭಿನ್ನತೆಗಳು ಕಂಡು ಬರುತ್ತೆ. ಅಂದ್ರೆ ಏನ್ ಗೊತ್ತಾ, ಈಗ ಗಣಿತ ತುಂಬಾ ಚೆನ್ನಾಗಿ ಬರುತ್ತೆ ಅಂತಂದವನಿಗೆ ಕನ್ನಡ ಬರೋದಿಲ್ಲ. ಹಾಗೆ ಕನ್ನಡ ತುಂಬಾ ಚೆನ್ನಾಗಿ ಕಲ್ತಂತ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಯೋದ್ರಲ್ಲಿ ಸಮಸ್ಯೆ ಆಗುತ್ತೆ. ಅವರಲ್ಲೇ ಬೇರೆ ಬೇರೆ ಕ್ಷೇತ್ರ, ಈಗ ಎಲ್ಲರಿಗೂ ಕೂಡ ಸಂಗೀತ ಕ್ಷೇತ್ರ ಬರಲ್ಲ, ಎಲ್ಲರಿಗೂ ಕೂಡ ಡ್ಯಾನ್ಸಿಂಗ್ ಬರಲ್ಲ. ಅವರವರ ಕ್ಷೇತ್ರಗಳಲ್ಲಿ ಕೆಲವೊಂದು ಸಾಮರ್ಥ್ಯಗಳು ಸಾಕಷ್ಟು ವೈಯಕ್ತಿಕ ಭಿನ್ನತೆಯಿಂದ ಕೂಡಿರತ್ತೆ. ಹಾಗಾಗಿ ನಾವ್ ಇದನ್ನ ಏನಂತ ಹೇಳ್ಬೋದು, ಆಂತರಿಕ ವೈಯಕ್ತಿಕ ಭಿನ್ನತೆ ಅಂತ ಹೇಳಿ ಕರಿತಾ ಇದೀವಿ. ಸೊ ಆಪ್ಷನ್ ನಂಬರ್ 1 ಸರಿಯಾಗತ್ತೆ. ವೈಯಕ್ತಿಕ ಭಿನ್ನತೆ ಆಗೋದಿಲ್ಲ, ಇದು ಸರಿಯಾದಂತಹ ಉತ್ತರ ಆಗಲ್ಲ. ಇದು ಇಬ್ಬರ ವ್ಯಕ್ತಿಗಳ ನಡುವೆ ಗುರುತಿಸುವಂತದಕ್ಕೆ ವೈಯಕ್ತಿಕ ಭಿನ್ನತೆ ಅಂತ ಕರಿತಾ ಇದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದು 71ನೇ ಪ್ರಶ್ನೆ ಆಗಿರುತ್ತೆ. ಬೆಳವಣಿಗೆಯು ಕಲಿಕೆಯಲ್ಲಿ ಎಂದಿಗೂ ಮುಗಿಯದೇ ಇರ್ತಕ್ಕಂತಹ ಪ್ರಕ್ರಿಯೆ. ಹಾಗಾದ್ರೆ ಇದು ಏನನ್ನ ಪ್ರತಿನಿಧಿಸುತ್ತೆ? ಇವತ್ತು ತಾನೇ ನಾನು ಪಾಠ ಮಾಡಿದೆ ಅಂತಂದ್ರೆ ಇದು ಲಾಸ್ಟ್ ಮಿನಿಟ್ ರಿವಿಷನ್ ಅಲ್ಲಿ ಹೇಳ್ದೆ. ಈ ವಿಕಾಸದ ಪ್ರಮುಖ ತತ್ವಗಳನ್ನ ಹೇಳ್ದೆ. ತುಂಬಾ ಇಂಪಾರ್ಟೆಂಟ್ ವಿಕಾಸದ ತತ್ವಗಳು. ಕಂಪಲ್ಸರಿ ಒಂದ್ ಕ್ವಶನ್ ಕೇಳ್ತಾರೆ. ಪರಸ್ಪರ ಕ್ರಿಯೆ, ನಿರಂತರತೆ, ಅಂತರ್ ಸಂಬಂಧ, ಏಕೀಕರಣ ಅಂತ ಇದೆ. ನೋಡಿ, ವಿಕಾಸ ಅನ್ನೋದು ಗರ್ಭಧಾರಣೆಯಿಂದ ಸಾವಿನವರೆಗೂ ಕೂಡ ನಡೀತಕ್ಕಂಥ ಅವಿರತ ಪ್ರಕ್ರಿಯೆ ಅಂತ ಕರಿತಾ ಇದೀವಿ. ಅದು ನಿಲ್ಲದೇ ಇಲ್ಲ, ನಾವು ಸತ್ತ ಮೇಲೆ ನಿಲ್ಬೇಕದು ಅಲ್ವಾ? ಹಾಗಾಗಿ ಇದು ನಿರಂತರತೆ ತತ್ವ ಅಂತ ಹೇಳ್ತೀವಿ. ಮೇಡಮ್, ಇಲ್ಲಿ ಬೆಳವಣಿಗೆ ಅಂತ ಕೊಟ್ಟಿದ್ದಾರೆ ಅಂತ ಅನ್ಬೇಡಿ, ಅದು ಟ್ರಾನ್ಸ್ಲೇಟ್ ಮಾಡುವಾಗ ಡೆವಲಪ್ಮೆಂಟ್ ಇದ್ದಿದ್ದೇನಾಗುತ್ತೆ, ವಿಕಾಸ ಅಂತ ಮಾಡ್ಕೋಬೇಕು. ಸೊ ಇದು ನಿರಂತರವಾದಂತಹ ಪ್ರಕ್ರಿಯೆ ಆಗಿರೋದ್ರಿಂದ ಇದನ್ನ ನಿರಂತರತೆಯ ತತ್ವ ಅಂತ ಹೇಳಿ ಹೇಳ್ತಾ ಇದೀವಿ. ಎಸ್, ಸರಿಯಾದ ಉತ್ತರ ಬಂದ್ಬಿಟ್ಟು ಗೊತ್ತಾಯ್ತಲ್ಲ. 72ನೇ ಪ್ರಶ್ನೆಗೆ ಹೋಗೋಣ. ಭಾಷೆ ಒಳಗೊಳ್ಳದೆ ಆಲೋಚನೆ ನಡೆಯೋದಿಲ್ಲ. ಈ ವೀಕ್ಷಣೆಯನ್ನ ಮಾಡಿದವ್ರು ಯಾರು? ತುಂಬಾ ಇಂಪಾರ್ಟೆಂಟ್ ಇದು. ವೈಗೋಟಸ್ಕಿ, ಕೋಲ್ಬರ್ಗ್, ಹಾಗೆ ಕೊಹಲರ್, ಪಿಯಾಜೆ ಅಂತ ಇದೆ. ಈ ಪಿಯಾಜೆ ಮತ್ತೆ ವೈಗೋಟಸ್ಕಿ ನಡುವೆ ಸ್ವಲ್ಪ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. ಯಾಕೆ ಅನ್ನೋದನ್ನ ಹೇಳ್ತೀನಿ ನಾನು ನಿಮಗೆ. ಭಾಷೆ ಒಳಗೊಳ್ಳದೆ ಆಲೋಚನೆನೇ ನಡೆಯಲ್ಲ ಅಂತ ಹೇಳಿ ಒಬ್ಬ ಮನೋವಿಜ್ಞಾನಿ ಹೇಳ್ತಾರೆ. ಯಾರವರು? ಭಾಷೆಗೆ ಬಹಳ ಇಂಪಾರ್ಟೆನ್ಸ್ ಅನ್ನ ಕೊಡೋರು. ಇನ್ನ ಒಬ್ರಿದ್ದಾರೆ, ಅವರು ಆಲೋಚನೆ ಮುಖಾಂತರ ಭಾಷಾ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಲೋಚನಾ ಪ್ರಕ್ರಿಯೆ ಬಹಳ ಮುಖ್ಯ ಅಂತ ಒಬ್ರು ಹೇಳ್ತಾರೆ. ಯಾರಪ್ಪ ಅಂತಂದ್ರೆ ಅವರು ಜೀನ್ ಪಿಯಾಜೆ. ಅವರು ಆಲೋಚನೆ ಮತ್ತು ಭಾಷೆ ಬಗ್ಗೆ ಹೇಳ್ತಾರೆ. ಆಲೋಚನೆ ಬಂದಾಗ್ಲೇ ಭಾಷಾ ಬೆಳವಣಿಗೆ ಆಗುತ್ತೆ ಅಂತ ಜೀನ್ ಪಿಯಾಜೆ ಅವ್ರು ಹೇಳ್ತಾರೆ. ಆಲೋಚನೆ ಅಂದ್ರೆ ಏನಿಲ್ಲಿ? ಬೌದ್ಧಿಕ ಸಾಮರ್ಥ್ಯ. ಸೊ ಬೌದ್ಧಿಕ ಸಾಮರ್ಥ್ಯ ಯಾರಿಗೆ ಸಂಬಂಧಪಟ್ಟಂತ ತೇರಿ? ಪಿಯಾಜೆಗೆ ಸಂಬಂಧಪಟ್ಟಂತ ತೇರಿ. ಕೊಹಲರ್ ಅಂತೂ ಇದ್ರಲ್ಲಿ ಬರ್ತಾರೆ, ಆದ್ರೂ ಕೂಡ ಅವ್ರು ಈ ಒಂದು ಭಾಷೆ ಬಗ್ಗೆ ಹೇಳ್ದಂತಾರಲ್ಲ. ಅವ್ರು ಹೇಳಿದ್ದು ಸಮಗ್ರ ಕಲಿಕೆ ಬಗ್ಗೆ, ಬುದ್ಧಿಶಕ್ತಿಯ ಸ್ವರೂಪದ ಬಗ್ಗೆ ಹೇಳ್ತಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ವೈಗೋಟಸ್ಕಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಭಾಷೆ ಕಲ್ತಾಗ್ಲೇ ಮಕ್ಳಿಗೆ ಆಲೋಚನೆ ಮಾಡೋದಕ್ ಬರುತ್ತೆ. ಅದ್ರಲ್ಲೂ ಕೂಡ ಭಾಷೆಯನ್ನ ಎಲ್ಲಿ ಕಲಿಬೇಕು? ಸಾಮಾಜಿಕವಾಗಿ ಭಾಷೆಯನ್ನ ಸಂವಹನ ಪ್ರಕ್ರಿಯೆಗೆ ಒಳಪಡಿಸಿದಾಗ ಬಲಗೊಳ್ಳುತ್ತೆ ಅಂತ ವೈಗೋಟಸ್ಕಿ ಅವ್ರು ಹೇಳ್ತಾರೆ. ಇನ್ನ ಕೋಲ್ಬರ್ಗ್ ಬಂದ್ಬಿಟ್ಟು ನೈತಿಕ ಬೆಳವಣಿಗೆ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು 73ನೇ ಪ್ರಶ್ನೆ, ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ಮೌಲ್ಯಮಾಪನವನ್ನ ನಡೆಸುವಂತಹ ಪ್ರಮುಖ ಮಾನದಂಡ ಯಾವುದು? An important criterion upon which the assessment is carried out in ಅಂತ ಇದೆ. ನಿಗದಿತ ಪಠ್ಯ ವಿಷಯ, ಕಲಿಕೆಯ ಫಲಗಳು,
ತರಗತಿ ಕೋಣೆಗಳಲ್ಲಿ ಕಲಿಕಾ ಅನುಭವಗಳನ್ನ ಒದಗಿಸಿರುವಂತದ್ದು. ಶಾಲಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆ ಅಂತ ಇದೆ ನೋಡಿ. ಯೋಚನೆ ಮಾಡ್ಬೇಕು, ಆನ್ಸರ್ನ ಯೋಚನೆ ಮಾಡ್ಬಿಟ್ಟು ಕೊಡಿ. ಮೌಲ್ಯಮಾಪನವನ್ನ ಹೆಂಗ್ ನಡೆಸ್ಬೇಕು, ಅದಕ್ಕೆ ಒಂದು ಮಾನದಂಡ ಅಂತ ಇರುತ್ತೆ. ಹೆಂಗ್ ನಡೆಸ್ತೀರಾ ನೀವು? ಮೌಲ್ಯಮಾಪನ ಯಾವಾಗ ಮಾಡ್ತೀವಿ ಹೇಳಿ ನಾವು? ಎಸ್, ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ, ಈ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂತೀರಾ. ಈಸಿಯಾಗಿ ನಿರಂತರ ವ್ಯಾಪಕ ಮೌಲ್ಯಮಾಪನ ಕೊಟ್ರೆ ಆನ್ಸರ್ ಮಾಡ್ಬಿಡ್ತೀರಾ. ಈ ಕಲಿಕೆಗಾಗಿ ಮೌಲ್ಯಮಾಪನದ ಕಲಿಕೆ ಅಂತ ಇರುತ್ತಲ್ಲ, ಅಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇವತ್ತು ನಾನು ಸೈಕಾಲಜಿ ಥಿಯರಿ ಹೇಳುವಾಗ ನಾನು ನಿಮಗೆ ಅದನ್ನ ಹೇಳಿದೀನಿ, ಲಾಸ್ಟ್ ಮಿನಿಟ್ ರಿವಿಷನ್ ಅಲ್ಲಿ ಹೇಳಿದೀನಿ. ಕಲಿಕೆಗಾಗಿ ಮೌಲ್ಯಮಾಪನ ಯಾವುದು, ಸೊ ಮೌಲ್ಯಮಾಪನದ ಕಲಿಕೆ ಯಾವುದು ಅಂತ ಹೇಳಿ ಕೂಡ ಹೇಳಿದೀನಿ. ಕಲಿಕೆಯ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ, ಎರಡು ಡಿಫರೆನ್ಸ್ ಇದೆ. ಸೊ ಕಲಿಕೆಗಾಗಿ ಮೌಲ್ಯಮಾಪನ ಅಂದ್ರೆ ನಿರಂತರ ಮೌಲ್ಯಮಾಪನ ಬರುತ್ತೆ. ಈ ಕಲಿಕೆಯ ಮೌಲ್ಯಮಾಪನ ಅಂತಂದ್ರೆ ಸಂಪೂರ್ಣವಾಗಿ ಪಠ್ಯ ಸಹಪಠ್ಯೇತರ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಅಳತೆ ಮಾಡ್ತೀವಿ, ಅದನ್ನ ಕಲಿಕಾ ಮೌಲ್ಯಮಾಪನ ಅಂತ ಹೇಳ್ತೀವಿ. ಅದನ್ನೇ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕರೆಯೋದು. ಎರಡರ ನಡುವೆ ಡಿಫರೆನ್ಸ್ ಇದೆ. ಎಕ್ಸಾಮ್ ನಲ್ಲಿ ಹೆಂಗ್ ಬರುತ್ತೆ ಅನ್ನೋದನ್ನ ನೋಡಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕು. ಸರಿ, ಇಲ್ಲಿ ಮೌಲ್ಯಮಾಪನ ಅನ್ನೋ ಒಂದು ಮಾನದಂಡ ಹೆಂಗ್ ನಿರ್ಣಯ ಆಗುತ್ತೆ ಅಂದ್ರೆ ಕಲಿಕಾ ಫಲಗಳ ಆಧಾರಿತವಾಗಿ. ಮಗು ಏನನ್ನ ಕಲ್ತಿದೆ, ಯಾವ ಸಾಮರ್ಥ್ಯಗಳನ್ನ ಪಡ್ಕೊಂಡಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿ, ಗುರಿ ಸಾಧನೆ ಏನಾಗಿರ್ಬೇಕು, ಶಿಕ್ಷಕ ಹೆಂಗ್ ಪಾಠ ಮಾಡಿದಾನೆ, ಅಥವಾ ಶಿಕ್ಷಕ ಪಾಠ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿದೆನಾ ಇಲ್ವಾ, ಅದರಿಂದ ಬಂದಂತ ಲರ್ನಿಂಗ್ ಔಟ್ಕಮ್ಸ್ ಅನ್ನ ತಿಳಿಸ್ಕೊಡುತ್ತೆ. ಸರಿ, ಓಕೆ, ಕಲಿಕಾ ಫಲಗಳು ಸರಿಯಾದಂತಹ ಉತ್ತರ. ದೃಷ್ಟಿ ದೋಷವಿರುವ ಆದರೆ ಕುರುಡ ಅಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದಂತಹ ತಂತ್ರಜ್ಞಾನ ಯಾವುದು? ದೃಷ್ಟಿ ದೋಷ ಇರುತ್ತೆ ಆದ್ರೆ ಕುರುಡ ಅಲ್ಲ ಮಗು, ಆದ್ರೆ ಅಂತ ವಿದ್ಯಾರ್ಥಿಗಳಿಗೆ ಎಂತ ತಂತ್ರಜ್ಞಾನವನ್ನ ನೀವು ಬಳಕೆ ಮಾಡ್ತೀರಾ? 2-16 ಪಟ್ಟು ದೊಡ್ಡದಾಗಿ ಕಾಣುವಂತೆ ಮಾಡಂತಹ ಸಾಫ್ಟ್ವೇರ್, ಕರಮುಕ್ತ ಕೀಬೋರ್ಡ್, ಪಠ್ಯವನ್ನ ಮಾತನಾಡುವಂತ ಸಾಫ್ಟ್ವೇರ್, ಟಚ್ ಸ್ಕ್ರೀನ್ ಸಾಫ್ಟ್ವೇರ್ ಅಂತ ಇದೆ. ದೃಷ್ಟಿ ದೋಷ ಇದೆ ಆದ್ರೆ ಕುರುಡ ಅಲ್ಲ ಮಗು, ಅಂತ ಮಕ್ಕಳಿಗೆ ಎಂತ ಸಾಧನವನ್ನ ಬಳಸ್ತೀರಿ ಸರ್? ಓಕೆ, ಏನ್ ಬಳಸ್ಬೇಕು ಅಂದ್ರೆ ಆಪ್ಷನ್ ನಂಬರ್ 1. ಹೌದಾ? ಎಲ್ಲವನ್ನ ಅಂದ್ರೆ ಸಂಪೂರ್ಣ ಅಂಧ ಮಕ್ಕಳಿಗೆ ನಾವು ಬಳಸುವಂತ ಒಂದು ಲಿಪಿ ಬಂದ್ಬಿಟ್ಟು ಬ್ರೈಲ್ ಲಿಪಿ ಅಂತ ಹೇಳ್ತೀವಿ. ಅವ್ರಿಗೆ ಬೇರೆ ಟಚ್ ಸ್ಕ್ರೀನ್ ಸಾಫ್ಟ್ವೇರ್ಸ್ ಗಳನ್ನ ಕೊಡ್ಬೇಕಾಗತ್ತೆ, ಪಠ್ಯವನ್ನ ಮಾತನಾಡುವಂತ ಸಾಫ್ಟ್ವೇರ್ಸ್ ಗಳನ್ನ ಕೊಡ್ಬೇಕಾಗತ್ತೆ, ಹ್ಯಾಂಡ್ಸ್ ಕೀ ಬೋರ್ಡ್ ಅನ್ನ ಕೊಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಮಕ್ಳಿಗೆ ಅವ್ರಿಗೆ ಏನು ಪಾಪ ಕಾಣಲ್ಲ, ಅದು ಅನುಭವಕ್ಕೆ ತಗೊಂಡು ಅವ್ರು ಕಲಿತಾ ಹೋಗ್ತಾರೆ, ಬ್ರೈಲ್ ಲಿಪಿ ಮೂಲಕ ಕಲಿಸ್ತಾ ಹೋಗ್ತೀವಿ. ಬಟ್ ಈಗ ಸದ್ಯ ಜಸ್ಟ್ ಈಗ ಸಮೀಪ ದೃಷ್ಟಿ ದೋಷ ಅಥವಾ ಹತ್ತಿರದ ದೃಷ್ಟಿ ದೋಷ ಈ ತರ ಇದೆ ಅಂತಂದ್ರೆ ಅಂತ ಮಕ್ಳು ಒಂಚೂರು ಝೂಮ್ ಮಾಡಿ ತೋರಿಸ್ಬೇಕಾಗತ್ತೆ ಅಷ್ಟೇ. ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆಗೆ. ಬಂದ್ಬಿಟ್ಟು ಹೀಗಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಲಹೆಯ ತಂತ್ರವಲ್ಲ? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಟೆಕ್ನಿಕ್ಸ್ ಆಫ್ ಕೌನ್ಸಲಿಂಗ್? ಸಲಹೆಯ ತಂತ್ರ ಅಲ್ಲದೆ ಇರುವಂತದ್ದು ಯಾವುದು ಅಂತ ಕೇಳಿದ್ದಾರೆ. ಸಮ್ಮಿಶ್ರ ಸಲಹೆ, ಅನಿರ್ದೇಶಿತ ಸಲಹೆ, ಮೌಲ್ಯಮಾಪನ ಸಲಹೆ, ಹಾಗೆ ನಿರ್ದೇಶಿತ ಸಲಹೆ ಅಂತ ಇದೆ. ಕಮಾನ್, ಕ್ವಿಕ್ ಆಗಿ ಆನ್ಸರ್ಸ್ ಬರ್ಲಿ. ಆಯ್ತಾ? ನಾಳೆ ಎಕ್ಸಾಮ್ಸ್ ಎಲ್ಲ ಬರೆಯಕ್ ಹೋಗ್ತೀರಾ, ಟೆನ್ಷನ್ ತಗೋಬೇಡಿ, ಆರಾಮಾಗಿ ಬರೀರಿ. ದೇವ್ರು ನಿಮ್ಮ ಹತ್ರ ಇದ್ದಾನೆ, ನಿಮ್ ಜೊತೆ ಇದ್ದಾನೆ ಅನ್ಕೊಂಡು ಕಾನ್ಫಿಡೆನ್ಸ್ ಇಂದ ಬರೀರಿ. ನೀವು ಓದಿದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆಯ್ತಾ? ನಿಮ್ಗೆ ಸ್ವಲ್ಪ ಶಾಂತಿ ಆಗ್ಬೇಕು ಅಂದ್ರೆ ಧ್ಯಾನ ಮಾಡ್ಕೊಂಡು ಆರಾಮಾಗಿ ದೇವ್ರ ಪೂಜೆ ಮಾಡೋರು ದೇವ್ರ ಪೂಜೆ ಮಾಡ್ಕೊಂಡು ಹೋಗ್ರಿ. ದೇವ್ರ ಪೂಜೆ ಒಂದು ಮೂಢನಂಬಿಕೆ ಅಂತ ಬಹಳಷ್ಟು ಎಲ್ಲ ಹೇಳ್ತಾರೆ, ಬಟ್ ಆಗಲ್ಲ. ಅದು ನಮ್ಮ ಮನ್ಸಿಗೆ ಶಾಂತಿ ಕೊಡುತ್ತೆ, ಒಂದೇನೋ ತೃಪ್ತಿ ಕೊಡುತ್ತೆ. ಒಂದಷ್ಟು ಟೈಮ್ ಅನ್ನ ನಾವು ಸ್ಪೆಂಡ್ ಮಾಡಿದ್ವಿ ಅಂತ ನಮ್ಮ ಮನಸ್ಸನ್ನ ಶಾಂತಿಗೋಸ್ಕರ ಮಾಡುವಂತ ಕೆಲಸ ದೇವರ ಪೂಜೆ. ಓಕೆ, ಹಂಗಾಗಿ ನಾವು ಮಾಡೋಂತ ಕೆಲಸದಲ್ಲಿ ದೇವ್ರಿದ್ದಾನೆ, ಅದನ್ನ ನಾವು ನಂಬಬೇಕು, ಬಹಳ ಸ್ಟ್ರಾಂಗ್ ಆಗಿ ನಂಬಬೇಕು. ಅದಕ್ಕಿಂತ ಮಿಗಿಲಾಗಿ
ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಬೇಕು, ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂದಾಗ ಒಂದಷ್ಟು ಧ್ಯಾನ, ಯೋಗ, ಒಂದಷ್ಟು ಮನಸ್ಸನ್ನ ತೃಪ್ತಿಕರವಾಗಿ ಇಟ್ಕೊಳ್ಳೋದು, ಹಾಡುಗಳನ್ನ ಕೇಳೋದು, ಇದರಿಂದ ನೀವು ನೋಡಿ, ಅದನ್ನ ಮಾಡಿ ನೋಡಿ, ಎಷ್ಟು ಆರಾಮ್ ಅಂತ ಅನ್ಸುತ್ತೆ. ದೇಹಕ್ಕೆ ರಿಲ್ಯಾಕ್ಸ್ ಕೊಟ್ಟಂಗ ಅನ್ಸುತ್ತೆ, ಮನ್ಸಿಗೆ ರಿಲ್ಯಾಕ್ಸ್ ಕೊಟ್ಟಂಗ ಆಗತ್ತೆ. ಬಹಳ ಸಣ್ಣ ಒಂದು ಜೀವ ನಮ್ದೆಲ್ಲ. ನಾವೇನೋ ಹೋರಾಡ್ತೀವಿ, ಜಗಳ ಆಡ್ತೀವಿ, ಮಾಡ್ತೀವಿ, ಒಬ್ರೊಬ್ರು ಮುಖ ಕಟ್ಕೊಳ್ತೀವಿ. ಯಾಕೆ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಒಂದ್ ಸಣ್ಣದ ಏನೇ ಆದ್ರೂ ಕೂಡ ತಡ್ಕೊಳ್ಳುವಂತ ಶಕ್ತಿ ಮನುಷ್ಯನಲ್ಲಿ ಇರೋದಿಲ್ಲ. ಹಾಗಾಗಿ ಅದನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಈ ತರ ನೀವು ಸಕಾರಾತ್ಮಕ ಯೋಚನೆಗಳನ್ನ ಮಾಡಿದಾಗ ಎಲ್ಲಾ ವಿಚಾರಗಳು ನಿಮ್ಗೆ ಸರಿ ಅಂತ ಅನ್ಸುತ್ತೆ. ಓಕೆ, 75ನೇ ಪ್ರಶ್ನೆಗೆ ನಿಮ್ಮೆಲ್ಲರ ಉತ್ತರ ಬಂದು ಡಿಫ್ರೆಂಟ್ ಆಗಿ ಆನ್ಸರ್ಸ್ ಅನ್ನ ಕೊಡ್ತಾ ಇದ್ದೀರಾ. ಇದಕ್ಕೆ ಆಪ್ಷನ್ ನಂಬರ್ 3 ಮೌಲ್ಯಮಾಪನ ಸಲಹೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದು ಹೀಗಿದೆ: ಕಲಿಕಾರ್ಥಿಯ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಪಾತ್ರದ ಅತಿ ಕಡಿಮೆ ಪ್ರಾಮುಖ್ಯತೆಯ ಅಂಶ ಯಾವುದು? ಅತ್ಯಂತ ಕಡಿಮೆ ಪಾತ್ರ ಇರುತ್ತೆ ಅದರಲ್ಲಿ, ಕಲಿಕಾ ಮಾರ್ಗದರ್ಶನದಲ್ಲಿ. ಸಮರ್ಪಕ ಕಾರ್ಯಕ್ಷಮತೆಯನ್ನ ರೂಪಿಸುವಂತಹ ಒಳನೋಟದ ಬೆಳವಣಿಗೆ, ಅಪಾಯಗಳು ಹಾಗೆ ಅಡೆತಡೆಗಳನ್ನ ನಿವಾರಿಸುವಂತಹ ಒಳನೋಟದ ಬೆಳವಣಿಗೆ, ಪ್ರೋತ್ಸಾಹ ಮತ್ತು ನೈತಿಕ ಬೆಂಬಲವನ್ನ ಒದಗಿಸುವಂತದ್ದು, ನಿರಂತರ ನೈದಾನಿಕ ಮತ್ತು ಪರಿಹಾರದ ಸಹಾಯವನ್ನ ಒದಗಿಸುವುದು ಅಂತ ಇದೆ. ನೋಡಿ, ಕರೆಕ್ಟ್ ಆಗಿ ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಕಲಿಕಾರ್ಥಿಯ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಪಾತ್ರದ ಅತ್ಯಂತ ಕಡಿಮೆ ಪ್ರಾಮುಖ್ಯತೆಯ ಅಂಶ ಯಾವುದು? ಆಪ್ಷನ್ಸ್ ಗಳು ಇನ್ನು ಇದೆ, ಇಲ್ಲಿ ನೋಡ್ಕೋಬಹುದು. ಓಕೆ, ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಡಿ ಆಗುತ್ತೆ. ನಿರಂತರ ನೈದಾನಿಕ ಮತ್ತು ಪರಿಹಾರದ ಸಹಾಯವನ್ನ ಒದಗಿಸುತ್ತೆ ಅಲ್ವಾ? ಸೊ ಹಾಗಾಗಿ ಸರಿಯಾದ ಉತ್ತರ ಬಂದು ಡಿ ಆಗುತ್ತೆ. ನೋಡಿ, ಮಾರ್ಗದರ್ಶನದ ತಿರುಳು ಏನಪ್ಪಾ ಅಂತಂದ್ರೆ, ಮಾರ್ಗದರ್ಶನವು ವಿದ್ಯಾರ್ಥಿಯಲ್ಲಿ ಸ್ವಯಂ ಅರಿವು, ಸಮಸ್ಯೆ ಎದುರಿಸುವಂತಹ ಶಕ್ತಿ ತುಂಬೋದು. ಆದ್ರೆ ಬೋಧನಾ ಕಾರ್ಯ ಏನ್ ಮಾಡುತ್ತೆ? ನಿರಂತರವಾದಂತಹ ಪರಿಹಾರ. ಬೋಧನೆಯು ಶೈಕ್ಷಣಿಕ ಜವಾಬ್ದಾರಿಯ ಹೊರತು ಮಾರ್ಗದರ್ಶನದ ಮುಖ್ಯ ಭಾಗ ಅಲ್ಲ ಅಂತ ಹೇಳಿ ನಾವು ಹೇಳ್ತಾ ಇದೀವಿ. ಓಕೆ, 77ನೇ ಪ್ರಶ್ನೆಗೆ ಹೋಗ್ತಾ ಇದೀವಿ ಈಗ. ಹೊಸ ಪರಿಕಲ್ಪನೆಯ ತಿಳುವಳಿಕೆಯನ್ನ ಪರಿಕಲ್ಪನೆಯ ನಕ್ಷೆಗಳು ಈ ರೀತಿಯಲ್ಲಿ ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ವಿಷಯ ಕ್ಷೇತ್ರಗಳ ನಡುವೆ ಜ್ಞಾನವನ್ನ ವರ್ಗಾಯಿಸುವುದು, ನಿರ್ದಿಷ್ಟ ವಿವರಗಳತ್ತ ಗಮನವನ್ನ ಹರಿಸುವಂತದ್ದು, ಅಧ್ಯಯನಕ್ಕಾಗಿ ಶೈಕ್ಷಣಿಕ ವಿಷಯಕ್ಕೆ ಆದ್ಯತೆ ನೀಡುವುದು, ತಾರ್ಕಿಕವಾಗಿ ಮಾಹಿತಿಯನ್ನ ಸಂಘಟಿಸುವಂತ ಸಾಮರ್ಥ್ಯವನ್ನ ಹೆಚ್ಚಿಸುವುದು ಅಂತ ಇದೆ. ಫಸ್ಟ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಹೊಸ ಪರಿಕಲ್ಪನೆಯ ತಿಳುವಳಿಕೆಯನ್ನ ಪರಿಕಲ್ಪನಾ ನಕ್ಷೆಗಳು ಈ ರೀತಿಯಲ್ಲಿ ಹೆಚ್ಚಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಕಾನ್ಸೆಪ್ಟ್ ಮ್ಯಾಪ್ಸ್ ಆರ್ ಮೋಸ್ಟ್ ಲೈಕ್ಲಿ ಟು ಇನ್ಕ್ರೀಸ್ ಅಂಡರ್ಸ್ಟ್ಯಾಂಡಿಂಗ್ ಅ ನ್ಯೂ ಕಾನ್ಸೆಪ್ಟ್ಸ್ ಬೈ. ಯಾವುದರ ಮೂಲಕ ನಮಗೆ ಹೆಚ್ಚು ಮಾಡುವಂತಹ ಸಾಧ್ಯತೆ ಇದೆ? ಈ ಪರಿಕಲ್ಪನಾ ನಕ್ಷೆಗಳು ನಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಕಾನ್ಸೆಪ್ಟ್ ಮ್ಯಾಪ್ಸ್ ಅಂತ ಹೇಳಿ ಕರಿತಾ ಇದೀವಿ. ಯಾವುದರ ಮೂಲಕ ಹೆಲ್ಪ್ ಮಾಡುತ್ತೆ? ಓಕೆ, ಎಸ್, ಆಲ್ಮೋಸ್ಟ್ ಎಲ್ಲರೂ ಕೂಡ ಆಪ್ಷನ್ ನಂಬರ್ 4 ತಾರ್ಕಿಕವಾಗಿ ಮಾಹಿತಿಯನ್ನ ಸಂಘಟಿಸುವಂತಹ ಸಾಮರ್ಥ್ಯವನ್ನ ಹೆಚ್ಚು ಮಾಡುತ್ತೆ. ನೋಡಿ, ಪರಿಕಲ್ಪನಾ ನಕ್ಷೆಗಳು ಅಂತಂದ್ರೆ ನಾವೇನ್ ಮಾಡ್ತೀವಿ? ನಮಗ್ ಹೆಂಗೆ ನೆನ್ಪುಳಿಯುತ್ತೋ ವಿಷಯಗಳನ್ನ ನಾವು ಸಾಧಾರಣವಾಗಿ ಹಂಗೆ ಓದ್ಕೊಂಡು ನೆನ್ಪಿಟ್ಕೊಳ್ತೀವಿ ಅಂದ್ರೆ ಸಾಧಾರಣವಾಗಿ ನೆನ್ಪಿಟ್ಕೊಳ್ಳೋಕ್ ಕಷ್ಟ. ಅವುಗಳನ್ನ ತರ್ಕಬದ್ಧವಾಗಿ ಆಲೋಚನೆ ಮಾಡಿ, ಯಾಕೆ ಹಿಂಗಾಯ್ತು, ಹಿಂಗಾಗ್ಬೋದಾಗಿತ್ತಲ್ಲ, ನಮ್ಮ ವಿಚಾರಧಾರೆಗಳನ್ನ ಕೂಡ ಅದರಲ್ಲಿ ಸೇರ್ಪಡೆ ಮಾಡಿ ಪಠ್ಯ ಪುಸ್ತಕದಲ್ಲಿರುವಂತಹ ವಿಷಯಗಳ ಜೊತೆಗೆ ನಮ್ಮ ವಿಚಾರ, ಅಭಿಪ್ರಾಯಗಳನ್ನೆಲ್ಲವನ್ನ ಅದರಲ್ಲಿ ಕ್ರೋಢೀಕರಣ ಮಾಡಿ ನೆನ್ಪಿಟ್ಕೊಳ್ಳುವಂಥದಕ್ಕೆ ನಾವು ತಾರ್ಕಿಕ ಆಲೋಚನೆ ಅಂತ ಹೇಳಿ ಕರಿತೀವಿ. ಸೊ ಆ ತಾರ್ಕಿಕವಾದ ಮಾಹಿತಿಯನ್ನ ಸಂಘಟಿಸುವಂತ ಸಾಮರ್ಥ್ಯ ಯಾವ್ದು ಮಾಡುತ್ತೆ? ಪರಿಕಲ್ಪನಾ ನಕ್ಷೆಗಳು ಮಾಡ್ತಾ ಹೋಗುತ್ತೆ. 2 ಸಲ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಿದ್ದಾರೆ. ಪರಿಕಲ್ಪನೆ ನಕ್ಷೆ ಅಂತಾನೂ ಕೂಡ ಕೇಳ್ಬೋದು, ಪರಿಕಲ್ಪನಾತ್ಮಕ ನಕ್ಷೆಗಳು ಅಂತಾನೂ ಕೂಡ ಕೇಳ್ಬೋದು. ಯಾವ ತರ ಕ್ವಶನ್ ಕೇಳಿದ್ರು ಕೂಡ ಅದರ ಅರ್ಥ ಹೀಗೆ ಇರುತ್ತೆ.
ಸೊ ನೋಡಿ, ಪರಿಕಲ್ಪನಾ ನಕ್ಷೆಗಳು ಮಾಹಿತಿಯನ್ನ, ವಿಷಯಗಳನ್ನ ತಾರ್ಕಿಕವಾಗಿ ಜೋಡಣೆ ಮಾಡ್ಲಿಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ವಿವಿಧ ವಿಷಯಗಳ ನಡುವಿನ ಸಂಬಂಧಗಳನ್ನ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಮಕ್ಕಳಿಗೆ ಅರ್ಥ ಆಗುತ್ತೆ. ಓಕೆ, ಪ್ರಾಥಮಿಕ ಶಾಲಾ ಮಕ್ಕಳು ಹೆಚ್ಚು ಪರಿಣಾಮಕಾರಿಯಾಗಿ ಕಲಿತಕ್ಕಂತಹ ಒಂದು ವಾತಾವರಣ. ಅವರ ಭಾವನಾತ್ಮಕ ಅಗತ್ಯತೆಗಳನ್ನ ಎಲ್ಲಿ ಪೂರೈಸಲಾಗುತ್ತದೆಯೋ, ಹಾಗೆ ಅವರನ್ನ ಮೌಲ್ಯವಂತರೆಂದು ಎಲ್ಲಿ ಭಾವಿಸಲಾಗುತ್ತದೆಯೋ ಅಲ್ಲಿ, ಎಲ್ಲಿ ಶಿಕ್ಷಕನೇ ಅಧಿಕೃತವಾಗಿ ಸ್ಪಷ್ಟವಾಗಿ ಅವನೇ ಏನು ಮಾಡಬೇಕೆಂದು ನಿರ್ದೇಶಿಸುವವನೋ, ಎಲ್ಲಿ ಶಿಕ್ಷಕನೇ ಎಲ್ಲಾ ಕಲಿಕೆಯನ್ನ ಮುನ್ನಡೆಸುತ್ತಾನೋ, ಹಾಗೆ ವಿದ್ಯಾರ್ಥಿಗಳು ಕೇವಲ ಕೇಳುಗರಾಗುತ್ತಾರೆಯೋ, ಎಲ್ಲಿ ಶಿಕ್ಷಕ ಸರ್ವಾಧಿಕಾರಿ ಅಧಿಕಾರಿಯಾಗುತ್ತಾನೋ ಅಲ್ಲಿ. ನೀವು ಈ ಮೂರನೇ ಆಪ್ಷನ್ಗೆ ಹೋಗ್ಲೇಬೇಡಿ. ಈ ಮೂರು ಆಪ್ಷನ್ಸ್ ಡೆಡ್. ಯಾಕೆ ಅಂತಂದ್ರೆ ಪ್ರಶ್ನೆ ಕೇಳಿರೋದೇನಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಹೆಚ್ಚು ಪರಿಣಾಮಕಾರಿಯಾದಂತಹ ಕಲಿಕೆಯನ್ನ ಕೊಡ್ಬೇಕು ಅಂತಂದ್ರೆ ನೀವ್ ಏನ್ ಮಾಡ್ಬೇಕು, ಒಂದನೇ ಆಪ್ಷನ್ ನಿಮಗೆ ಥಟ್ ಅಂತ ಹೇಳಿ ಒಂದನೇ ಆಪ್ಷನ್ ಸೂಕ್ತ ಅಂತ ಅನ್ಸುತ್ತೆ, ನಿಮ್ ಮೈಂಡ್ ಹೇಳುತ್ತೆ ಇದೇ ನೋಡಪ್ಪ ಕರೆಕ್ಟು, ಇದೇ ನೋಡಪ್ಪ ಕರೆಕ್ಟು ಅಂತ ಹೇಳಿ. ಆ ಒಂದು ಸರಿ ಇದೆ ಅಂತಂದ್ರೆ ಅಲ್ಲಿ ಚುಕ್ಕೆ ಇಟ್ಬಿಡ್ರಿ. ಸೆಕೆಂಡ್ ಥಾಟಿಗೆ ಹೋಗ್ಬೇಡ್ರಿ. ಅದಕ್ಕೆ ರಿಲೇಟೆಡ್ ಇದೆನಾ ಇದು ನೋಡ್ಬೇಕು, ಇನ್ನೊಂದು ನೋಡ್ಬೇಕು, ಇದು ಯಾವ್ದು ಆಗಲ್ಲ ಬಿಡಪ್ಪ ಅಂತೇಳಿ ಕನ್ಸಿಡರಿಗೆ ಬಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಆ ಆನ್ಸರ್ ಏನಿದೆ ಅದನ್ನ ನೀವು ಟಿಕ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಯಾಕೆಂದ್ರೆ ಆ ಮಕ್ಕಳಿಗೆ ನಾವು ಭಾವನಾತ್ಮಕ ಅಗತ್ಯಗಳು ತುಂಬಾ ಇರುತ್ತೆ. ಮಕ್ಕಳಿಗೆ ಬೇಕಾದಂತ ಪೂರಕ ವಾತಾವರಣವನ್ನ ಕ್ರಿಯೇಟ್ ಮಾಡೋದು, ಮಕ್ಕಳನ್ನ ಗೌರವಿಸುವುದು, ಸುಗಮಕಾರರಾಗಿ ನಾವು ಕೆಲಸವನ್ನ ಮಾಡ್ಬೇಕಾಗತ್ತೆ. ನಮ್ಮ ಅಧಿಕಾರನೇ ಅಲ್ಲಿ ಅಂತಿಮ ಆಗಿರೋದಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ 1 ಸರಿಯಾದಂತ ಉತ್ತರ. ಇವೆಲ್ಲ ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆಗಳು. ಈ ತರ ಬಂದ್ರೆ NCF 2005 ಪ್ರಕಾರ ಶಾಲೆಯಲ್ಲಿ ಕಲಾ ಶಿಕ್ಷಣವನ್ನ ಅಳವಡಿಸಿರುವಂತ ಮೂಲ ಉದ್ದೇಶ. ಇವತ್ತು ನಾನು ಲಾಸ್ಟ್ ಮಿನಿಟ್ ತರಗತಿಯನ್ನ ತಗೊಂಡೆ ಸೈಕಾಲಜಿ. ಅಲ್ಲಿ NCF 2005, NEP 2020 ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಏನೇನ್ ಎಕ್ಸ್ಪ್ಲೇನ್ ನೋಡ್ಬೇಕು, ಒಳಗೋಗಿ ನೋಡ್ಬೇಕು. ಕೆಲವೊಬ್ರು ಬರೀ 5 ನಿಮಿಷ ನೋಡ್ದೆ 10 ನಿಮಿಷ ನೋಡ್ದೆ ಅಂತಂದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಕಂಪ್ಲೀಟ್ ಆಗಿ ನೋಡಿದ್ರೆ ಅದ್ರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಸಾಂಸ್ಕೃತಿಕ ಪರಂಪರೆಯನ್ನ ಪ್ರಶಂಸಿಸುವುದು, ವಿದ್ಯಾರ್ಥಿಗಳ ವ್ಯಕ್ತಿತ್ವ ಮತ್ತೆ ಮಾನಸಿಕ ಆರೋಗ್ಯವನ್ನ ಬೆಳೆಸುವಂತದ್ದು, ಸರ್ವಾಧಿಕಾರವನ್ನ ಬೆಳೆಸುವುದು. 1 ಮತ್ತೆ 2 ಸರಿಯಾಗಿದೆ. ನೋಡಿ, ಯೋಚನೆ ಮಾಡಿ ಆನ್ಸರ್ ಕೊಡಿ. ಏನಿದೆ ಪ್ರಶ್ನೆ? NCF 2005 ಪ್ರಕಾರ ಶಾಲೆಯಲ್ಲಿ ಕಲಾ ಶಿಕ್ಷಣವನ್ನ ಯಾಕೆ ಅಳವಡಿಸಿದ್ದಾರೆ? ಇದರ ಮುಖ್ಯ ಉದ್ದೇಶ ಏನು? ಕಲಾ ಶಿಕ್ಷಣ ಬೇಕಿತ್ತಾ? ನೋ. ನೋಡಿ, ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಎಸ್, ಸರಿಯಾದ ಉತ್ತರ ಬಂದ್ಬಿಟ್ಟು 1 ಮತ್ತೆ 2 ಕೂಡ ಸರಿಯಾಗಿದೆ. 4ನೇ ಉತ್ತರ ಸರಿಯಾಗಿದೆ. ಯಾಕೆಂದ್ರೆ ಮಕ್ಕಳಲ್ಲಿ ವ್ಯಕ್ತಿತ್ವ, ಮಾನಸಿಕ ಆರೋಗ್ಯ ಬೆಳೆಯುತ್ತೆ, ಜೊತೆಗೆ ಸಾಂಸ್ಕೃತಿಕ ಪರಂಪರೆ. ತುಂಬಾ ಸಿಂಪಲ್ ಆಗಿ. ಸರ್ವಾಧಿಕಾರಿ ಎಲ್ಲೂ ಬರಲ್ಲ. ನೀವು ನೆನ್ಪಿಟ್ಕೊಳ್ಳಿ, ಸರ್ವಾಧಿಕಾರತ್ವ ಹೋಯ್ತು ಅಂತಾನೆ ಅದನ್ನ ನೀವು ರೂಢಿ ಮಾಡ್ಕೊಳ್ಳೇಬೇಡಿ. ಅದನ್ನ ಕೇಳ್ತಾರೆ, ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಹಲವಾರು ಕೌಶಲ್ಯಗಳಲ್ಲಿ ಸಾಧನೆಯ ಅವಲೋಕನವನ್ನ ಒದಗಿಸುವಂತಹ ಮೌಲ್ಯಮಾಪನ. ವಾಟ್ ಅನ್ ಈಸಿ ಕ್ವಶನ್ ಇದು. ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಹಾಗೆ ನೈದಾನಿಕ ಮೌಲ್ಯಮಾಪನ ಮತ್ತೆ ಪ್ರಾಯೋಗಿಕ ಮೌಲ್ಯಮಾಪನ ಅಂತ ಇದೆ. ಪ್ರಶ್ನೆ ಏನಿದೆ? ಹಲವಾರು ಕೌಶಲ್ಯಗಳಲ್ಲಿ ಸಾಧನೆಯ ಅವಲೋಕನವನ್ನ ಒದಗಿಸುವಂತಹ ಮೌಲ್ಯಮಾಪನ ಯಾವುದು ಅಂತ ಕೇಳಿದ್ದಾರೆ. ಅಷ್ಟೇ. ಹೇಳ್ತೀರಾ? ಹಲವಾರು ಕೌಶಲ್ಯಗಳು ಅಂದ್ರೆ ಯಾವ್ಯಾವ ಕೌಶಲ್ಯಗಳು ಅಂತ ನಿಮಗೆ ಗೊತ್ತಾಗಿರ್ಬೇಕು. ದೈಹಿಕ ಕೌಶಲ್ಯ, ಮಾನಸಿಕ, ಸಾಮಾಜಿಕ, ಬೌದ್ಧಿಕ, ಭಾವನಾತ್ಮಕ ಎಲ್ಲಾ ಕೌಶಲ್ಯಗಳಲ್ಲಿ ಸಾಧನೆಯನ್ನ ಮಾಡಿರುವಂತಹ ಮೌಲ್ಯಮಾಪನವನ್ನ ನಾವೇನಂತ ಕರಿತೀವಿ? ಕಮಾನ್, ಕ್ವಿಕ್ ಆಗಿ ಆನ್ಸರ್ಸ್ ಬರ್ಲಿ. ಅಂಡ್ ಈ ವಿಡಿಯೋ ಮುಗಿದ ತಕ್ಷಣ ನಿಮಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಅದನ್ನ ನೋಡ್ಕೊಂಡ್ರೆ ನಿಮಗೆ ಇವತ್ತು 150 ಅಂಕಗಳದ್ದು ಕವರ್ ಮಾಡ್ದಂಗ ಆಗುತ್ತೆ. ಮೇಡಮ್, ಸೈನ್ಸ್ ಮ್ಯಾಥ್ಸ್ ನವ್ರು ನಾವೇನ್ ಮಾಡ್ಬೇಕು ಮೇಡಮ್ ಅಂತ ನೀವು ಕೇಳ್ತೀರಾ. EVS ನವ್ರು ಕೇಳ್ತೀರಾ, ಸೈನ್ಸ್ ನವ್ರು ಕೇಳ್ತೀರಾ, ಮ್ಯಾಥ್ಸ್ ನವ್ರು ಕೇಳ್ತೀರಾ. ನೀವು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಿಮ್ಗೂ ಕೂಡ ನಿಮ್ಮ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ ಮೇಲೆ ಶಶಿಧರ್ ಸರ್ ಅವರು ಅಂಕಗಳಿಗೆ ಸಂಬಂಧಪಟ್ಟಂತ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ತಗೊಳ್ತಾರೆ. ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಟಾಫಟ್ ಮಾಡ್ಕೊಳ್ರಿ. ಅದ್ರ ಮೇಲೆ ನಿಮಗೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ತರಗತಿಗಳನ್ನ ಕೂಡ ಕೊಡ್ಲಾಗತ್ತೆ ಇವತ್ತು.
9 ಗಂಟೆಗೆ ಇರುತ್ತೆ ಅವ್ರಿಗೆ ರಾತ್ರಿ. ನಂದು ಈ ಕ್ಲಾಸ್ ಮುಗಿದ ತಕ್ಷಣ ಎಷ್ಟು ಗಂಟೆಗೆ ಮುಗಿಯುತ್ತಲ್ಲ, ಒಂದ್ 5-10 ನಿಮಿಷ ಗ್ಯಾಪ್ ಕೊಟ್ಬಿಟ್ಟು ಸೋಷಲ್ ಕೊಟ್ಬಿಡ್ತೀನಿ. ಎಲ್ರು ಕೂಡ ಅಟೆಂಡ್ ಮಾಡ್ಕೊಳ್ಳಿ. ವೆರಿ ಪರ್ಫೆಕ್ಟ್ ಅಂಡ್ ವೆರಿ ಫೈನ್ ಕ್ಲಾಸ್ ಅನ್ನ ನಾನು ನಿಮಗೆ ಕೊಡ್ತಾ ಇರೋದು. ಓಕೆ, ಸರಿಯಾದ ಉತ್ತರ ಬಂದ್ಬಿಟ್ಟು ಸಮ್ಮೇಟಿವ್ ಅಸೆಸ್ಮೆಂಟ್. ಆಬ್ವಿಯಸ್ಲಿ ನಮ್ಗೆ ಇದು ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆ. ನೆಕ್ಸ್ಟ್ ಬರೋಣ, ಮುಂದಿನ ಪ್ರಶ್ನೆ ಏನಿದೆ ಅಂತ. ಸಂಖ್ಯೆಗಳನ್ನ ತಪ್ಪಾಗಿ ಓದುವ ಮಗು ಕಲಿಕೆಯಲ್ಲಿ ಹೊಂದಿರುವಂತಹ ದೋಷ ಯಾವುದು? ಡಿಸ್ಪ್ರೇಷಿಯಾ, ಡಿಸ್ಲೆಕ್ಸಿಯಾ, ಡಿಸ್ಪಾಸಿಯಾ, ಹಾಗೆ ಡಿಸ್ಕ್ಯಾಲ್ಕುಲಿಯಾ ಅಂತ ಇದೆ. ಇವತ್ ನಾನು ಕಂಪ್ಲೀಟ್ ಆಗಿ ಏನು ಲಾಸ್ಟ್ ಮಿನಿಟ್ ರಿವಿಷನ್ ಕೊಟ್ಟೆ, ಅಲ್ಲಿ ಈ ವಿಚಾರಗಳ ಬಗ್ಗೆನೂ ಕೂಡ ಹೇಳಿದೀನಿ. ADHD ಬಗ್ಗೆ, ಆಟಿಸಂ ಬಗ್ಗೆ ಹೇಳಿದೀನಿ, ಡಿಸ್ಪ್ರೆಕ್ಸಿಯಾ ಬಗ್ಗೆ ಹೇಳಿದೀನಿ, ಡಿಸ್ಫೋನಿಯಾ, ಡಿಸ್ಫಾಸಿಯಾ, ಡಿಸ್ಲೆಕ್ಸಿಯಾ, ಡಿಸ್ಕ್ರಾಫಿಯಾ, ಡಿಸ್ಕ್ಯಾಲ್ಕುಲಿಯಾ, ಎಲ್ಲಾ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ಸ್ಲೈಡ್. ತುಂಬಾ ಚೆನ್ನಾಗಿದೆ, ಬೇಗ ಅರ್ಥ ಮಾಡ್ಕೊಂಡ್ಬಿಡ್ಬೋದು ನೀವು. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನಾಳೆ ನೀವು ಬಹಳ ಲಾಸ್ ಆಗುತ್ತೆ. ಅದಕ್ಕೆ ನಾನು ಯಾಕೆ ನನ್ನ ವಿಡಿಯೋ ನೋಡ್ಲಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಬಹಳ ವಿಚಾರಗಳು ಅದ್ರಲ್ಲಿ ಅಡಗಿದೆ. ಸಂಪೂರ್ಣ ನೀವೇನ್ ಇಷ್ಟು ವರ್ಷಾನ್ಗಟ್ಲೆ ಸೈಕಾಲಜಿಯನ್ನ ಓದಿದ್ರ ಒಂದೇ ವಿಡಿಯೋದಲ್ಲಿ ಸಮಪ್ ಮಾಡಿ ನಾನು ಕೊಟ್ಟಿರೋದು. ಅದಕ್ಕೆ ಆ ವಿಡಿಯೋಕ್ಕೆ ಇಷ್ಟೊಂದು ರೆಫರೆನ್ಸ್ ಕೊಡ್ತಾ ಇದೀನಿ, ನೋಡ್ಕೊಳ್ಳಿ ಅಂತ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದು ನೀವೆಲ್ಲರೂ ಹೇಳ್ತಾ ಇದ್ದೀರಾ, ಓದುವಂತಹ ಮಗು ಕಲಿಕೆಯಲ್ಲಿ ಅಂಕಿ ಸಂಖ್ಯೆಗಳನ್ನ ತಪ್ಪಾಗಿ ಬಳಕೆ ಮಾಡ್ತಾ ಇದೆ ಅಂದ್ರೆ ಅದನ್ನ ಆಬ್ವಿಯಸ್ಲಿ ನಾವು ಡಿಸ್ಕ್ಯಾಲ್ಕುಲಿಯಾ ಅಂತ ಹೇಳಿ ಕರಿತಾ ಇದೀವಿ. ಡಿಸ್ಲೆಕ್ಸಿಯಾ ಅಂದ್ರೆ ಓದುವಂತ ಸಮಸ್ಯೆ, ಡಿಸ್ಫಾಸಿಯಾ ಅಂದ್ರೆ ಉಚ್ಚಾರಣೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗಿರುತ್ತೆ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು 82ನೇ ಪ್ರಶ್ನೆ ಇದೆ. ಪಠ್ಯಕ್ರಮಕ್ಕೆ ಅಡಿಪಾಯವನ್ನ ಒದಗಿಸುವಂತಹ ಅಂಶಗಳು ಅಂದ್ರೆ, ಈಗ ಪಠ್ಯಕ್ರಮ ರೆಡಿ ಮಾಡ್ಬೇಕಪ್ಪ, ಮೂಲ ಅಂಶಗಳು ಏನೇನ್ ಬೇಕು ಅದಕ್ಕೆ? ಯಾವುದೇ ಒಂದು ಯೋಜನೆಗಳನ್ನ ಹಾಕೊಳ್ತೀರಾ ಅಂದ್ರೆ ಬೇಸಿಕ್ ಪಾಯಿಂಟ್ಸ್ ಗಳೆಲ್ಲ ಬೇಕಾಗತ್ತಲ್ಲ. ಹಂಗೆ ಒಂದು ಪಠ್ಯಕ್ರಮವನ್ನ ರಚನೆ ಮಾಡ್ಬೇಕು ಅಂತಂದ್ರೆ ಯಾವೆಲ್ಲ ಅಂಶಗಳು ಬೇಸಿಕ್ ಆಗಿ ಬೇಕಾಗುತ್ತೆ? ಸಾಮಾಜಿಕ ಆದ್ಯತೆ, ಸರಕಾರ ಮತ್ತು ಸಂಪನ್ಮೂಲಗಳು, ಹಾಗೆ ತತ್ವಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಅಧ್ಯಯನ ಸಾಮಗ್ರಿಗಳು, ತರಬೇತಿ ಕೌಶಲ್ಯ ಮತ್ತು ಸಾಮಾಜಿಕ ಅಗತ್ಯತೆಗಳು, ಶಿಕ್ಷಣದ ಮನೋವೈಜ್ಞಾನಿಕ ತಳಹದಿಗಳು ಅಂತ ಇದೆ. ಒಂದು ಪಠ್ಯಕ್ರಮವನ್ನ ರಚಿಸಲಿಕ್ಕೆ ಬೇಕಾದಂತಹ ಪ್ರಮುಖ ಅಡಿಪಾಯಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಯೋಚನೆ ಮಾಡಿ ಆನ್ಸರ್ ಅನ್ನ ಕೊಡಿ. ಪ್ರಶ್ನೆ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಹಂಗೆ ಕೊನೆಗೆ ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ರತಿ ಒಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಯಾಕೆ ಅಂತಂದ್ರೆ ನಿಮ್ಗಿದು 100% ಯೂಸ್ಫುಲ್ ಆಗಿದೆ ಅಂತ ನನಗೆ ಗೊತ್ತಾಗ್ಬೇಕಲ್ವಾ. ಹಾಗಾಗಿ ಆಫ್ಲೈನ್ ಕಮೆಂಟ್ ಅನ್ನ ಪ್ರತಿಯೊಬ್ರು ಹಾಕ್ತಾ ಹೋಗಿ. ಎಸ್, ಓಕೆ, ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 2 ಆಗುತ್ತೆ. ತತ್ವಶಾಸ್ತ್ರ, ಸಮಾಜಶಾಸ್ತ್ರ ಹಾಗೂ ಮನೋವಿಜ್ಞಾನ, ಈ ಮೂರು ಕೂಡ ಪಠ್ಯಕ್ರಮಕ್ಕೆ ಅಡಿಪಾಯವನ್ನ ಒದಗಿಸ್ತಕ್ಕಂಥ ಪ್ರಮುಖ ಅಂಶಗಳು ಅಂತ ಹೇಳಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಬರೋಣ, 83ನೇ ಪ್ರಶ್ನೆ ಹೀಗಿದೆ. ಶಿಕ್ಷಕರು ನಡೆಸುವಂತಹ ವಿದ್ಯಾರ್ಥಿಗಳ ಮೌಲ್ಯಾಂಕನವು ಒದಗಿಸುವಂತಹ ಒಳನೋಟದ ಒಂದು ಅಂಶ. ಟೀಚರ್ಸ್ ಅಸೆಸ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಪ್ರೊವೈಡ್ಸ್ ಅನ್ ಇನ್ಸೈಟ್. ಮುಂದಿನ ತರಗತಿಗೆ ಬಡ್ತಿ ಪಡೆಯಬೇಕಾದ ವಿದ್ಯಾರ್ಥಿಗಳನ್ನ ಗುರುತಿಸುವುದು, ಶಾಲಾ ಮಾನದಂಡಗಳನ್ನ ಪೂರೈಸದ ವಿದ್ಯಾರ್ಥಿಗಳನ್ನ ಉತ್ತೇಜಿಸದಿರುವುದು, ಕಲಿಯುವವರ ಅಗತ್ಯಗಳಿಗೆ ಅನುಗುಣವಾಗಿ ಬೋಧನಾ ವಿಧಾನವನ್ನ ಬದಲಾವಣೆ ಮಾಡುವುದು, ತರಗತಿಯಲ್ಲಿ ಬುದ್ಧಿವಂತ ಮತ್ತು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಗುಂಪುಗಳನ್ನ ರಚಿಸಲು ಅಂತ ಇದೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸಲ. ಶಿಕ್ಷಕರು ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನ ಒದಗಿಸ್ತಾರೆ. ಮೌಲ್ಯಾಂಕನ ಅಂತಂದ್ರೆ ಅಸೆಸ್ಮೆಂಟ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಇದ್ರ ಒಳನೋಟದ ಅಂಶ ಏನು? ಯಾಕೆ ಕೊಡ್ಬೇಕು ಮೌಲ್ಯಾಂಕನವನ್ನ? ಮುಖ್ಯ ಉದ್ದೇಶ ಏನು ಅಂತ ಕೇಳ್ತಿದ್ದಾರೆ. ನೋಡ್ಕೊಳ್ಳಿ ಆಪ್ಷನ್ಸ್ ಎಲ್ಲ. ಎಸ್, ಏನ್ ಉತ್ತರ ಬರ್ತಾ ಇದೆ? ಫಾರ್ ಚೇಂಜಿಂಗ್ ದ ಟೀಚಿಂಗ್ ಅಪ್ರೋಚ್ ಅಕಾರ್ಡಿಂಗ್ ಟು ದ ಲರ್ನರ್ಸ್ ನೀಡ್ ಅಲ್ವಾ. ಯಾಕೆ ಮೌಲ್ಯಾಂಕನಗಳನ್ನ ಕೊಡ್ತಾರೆ? ಇದರ ಪ್ರಮುಖ ಒಳ ಅಂಶ ಏನಪ್ಪಾ ಅಂತಂದ್ರೆ
ವಿದ್ಯಾರ್ಥಿಗಳ ಅಗತ್ಯಗಳಿಗೆ ಅನುಗುಣವಾಗಿ ಬೋಧನಾ ವಿಧಾನವನ್ನ ಬಳಕೆ ಮಾಡ್ಕೋಬೇಕು ಅನ್ನೋದೇ ಶಿಕ್ಷಕರ ಮುಖ್ಯ ಉದ್ದೇಶ ಆಗಿರುತ್ತೆ. ಈಗ ನಾನ್ ಮಾಡುವಂತಹ ಪಾಠ ಆಗಿರ್ಬೋದು, ಬಳಕೆ ಮಾಡುವಂತಹ ಬೋಧನಾ ವಿಧಾನ ಆಗಿರ್ಬೋದು, ಮಕ್ಳಿಗೆ ಎಷ್ಟ್ರ ಮಟ್ಟಿಗೆ ಅದು ಯೂಸ್ ಆಗ್ತಾ ಇದೆ ಅಥವಾ ಯೂಸ್ ಆಗ್ತಾ ಇಲ್ಲ, ಬೇರೆ ಏನಾದ್ರೂ ಬಳಕೆ ಮಾಡ್ಬೇಕಾ ಅನ್ನೋದು ಆ ಪರಿಕಲ್ಪನೆ ಶಿಕ್ಷಕರಲ್ಲಿ ಬರ್ಬೇಕು. ಅದಕ್ಕೋಸ್ಕರ ಮೌಲ್ಯಾಂಕನವನ್ನ ಕೊಡ್ತಾರೆ. ಪ್ರಗತಿಪರ ಶಿಕ್ಷಣದ ಮೂಲ ಪರಿಕಲ್ಪನೆ, ದ ಸೆಂಟ್ರಲ್ ಕಾನ್ಸೆಪ್ಟ್ ಆಫ್ ಪ್ರೋಗ್ರೆಸಿವ್ ಎಜುಕೇಶನ್ ಈಸ್, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಪ್ರತಿ ಮಗುವು ಕಲಿಕೆಯಲ್ಲಿ ಸಮರ್ಥ ಅಂತ ಹೇಳಿ ಊಹಿಸುತ್ತೆ. ಬೋಧನೆ ಮತ್ತು ಮೌಲ್ಯಮಾಪನದಲ್ಲಿ ಶಿಕ್ಷಕರೇ ಪ್ರಮುಖ ಅಂಶ ಅಂತ ಹೇಳುತ್ತಾ, ವಿಷಯ ಕೇಂದ್ರಿತವಾಗಿರುತ್ತಾ, ಕಲಿಯೋದಕ್ಕೆ ಮೌಲ್ಯಮಾಪನ ಮಾಡೋದಕ್ಕೆ ಪ್ರೇರಣೆಯನ್ನ ಕೊಡುತ್ತಾ. ಏನ್ ಮಾಡುತ್ತೆ ಪ್ರಗತಿಶೀಲ ಅಂತ ಹೇಳ್ಬೋದು, ಪ್ರಗತಿಪರ ಅಂತ ಹೇಳ್ಬೋದು. ಎಸ್, ಏನ್ ಹೇಳುತ್ತೆ ಇದು? ಹಾಗಾದ್ರೆ ಸಿಂಪಲ್ ಇದೆ ಬಿಡಿ, ಆರಾಮಾಗಿ ಆನ್ಸರ್ ಮಾಡ್ತೀರಾ. ಇದ್ರಲ್ಲಿ ನಾನು ಹೇಳಿದ್ನಲ್ಲ 50-50 ಇದ್ದಂಗಿರುತ್ತೆ ಒಂದ್ಸಲ ಕ್ವಶನ್ ಪೇಪರ್. 50 ಈಸಿ, 50 ಟಫ್ ಇರುತ್ತೆ. ಎಲ್ಲಾ ಪ್ರಶ್ನೆಗಳ ಕುರಿತಾಗಿ ನಾನು ಹೇಳ್ತೇನೆ. 150ರಲ್ಲಿ ಮ್ಯಾಕ್ಸಿಮಮ್ ಒಂದು 100 ಅಂಕಗಳಿಗಂತೂ ಸಿಂಪಲ್ ಆಗಿರುವಂತ ಕ್ವಶನ್ಸ್ ಇರುತ್ತೆ. ಒಂದು 50 ಅಂಕಗಳೇ ನಿಮಗೆ ಕ್ಲಿಷ್ಟಕರ ಅಂತ ಅನ್ಸೋದು ಅಷ್ಟೇ. ಅಷ್ಟರೇ ಇರ್ಲೇಬೇಕಲ್ಲ. ಎಸ್, ಒಂದು ಸರಿಯಾದ ಉತ್ತರ. ಪ್ರತಿ ಮಗುವು ಕಲಿಕೆಯಲ್ಲಿ ಸಮರ್ಥ ಅಂತ ಹೇಳಿ ಊಹೆ ಮಾಡುತ್ತೆ ಪ್ರಗತಿಶೀಲ ಶಿಕ್ಷಣ. ಯಾವುದೇ ಮಗು ಹುಟ್ಟತಲೇ ದಡ್ಡನಾಗಿ ಹುಟ್ಟೋದಿಲ್ಲ. ಸೊ ಆಕ್ಚುಲಿ ಅದೇನಪ್ಪಾ ಅಂತಂದ್ರೆ, ಮಕ್ಕಳು ಬೆಳಿತಾ ಬೆಳಿತಾ ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಮಕ್ಕಳು ದಡ್ಡರಾಗ್ತವೆ. ಈ ಚೈಲ್ಡ್ ಸೆಂಟ್ರಿಕ್ ಆಗಿರುವಂತದ್ದು ಪ್ರೋಗ್ರೆಸಿವ್ ಎಜುಕೇಶನ್. ಇದನ್ನ ಜಾನ್ ಡೂಯಿ ಅವರು ಡೆವಲಪ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಬಿಲೀವ್ಸ್ ಇನ್ ದ ಕೆಪಾಬಿಲಿಟಿ ಅಂಡ್ ಪೊಟೆನ್ಶಿಯಲ್ ಆಫ್ ಎವ್ರಿ ಚೈಲ್ಡ್. ಪ್ರತಿಯೊಬ್ಬ ಮಗುವಿನಲ್ಲಿ ಇರ್ತಕ್ಕಂಥ ಅಂತರ್ಗತ ಶಕ್ತಿ ಮತ್ತೆ ಅವರ ಒಂದು ಸಾಮರ್ಥ್ಯದ ಬಗ್ಗೆ ಇದು ಹೇಳುತ್ತೆ. ಇದು ಶಿಕ್ಷಕ ಕೇಂದ್ರಿತ ಅಥವಾ ವಿಷಯ ಕೇಂದ್ರಿತವಾಗಿರೋದಿಲ್ಲ, ಬದಲಿಗೆ ಸಂಪೂರ್ಣವಾಗಿ ಮಗು ಕೇಂದ್ರೀಕೃತವಾದಂತಹ ವ್ಯವಸ್ಥೆ ಅಂತ ಹೇಳಿ ಹೇಳಲಾಗತ್ತೆ. ಮುಂದಿನ ಪ್ರಶ್ನೆ ಬಂದು ಹೀಗಿದೆ: ಮಕ್ಕಳಲ್ಲಿ ಬೆಳವಣಿಗೆಯ ಲಕ್ಷಣಗಳು ಇಲ್ಲಿಯವರೆಗೆ ಕಂಡು ಬರುತ್ತೆ. ಸೊ ಎಲ್ಲಿವರೆಗೆ ಕಂಡು ಬರುತ್ತೆ? ಬಾಲ್ಯದ ಹಂತದವರೆಗೆ, ಹದಿಹರೆಯದ ಕೊನೆವರೆಗೆ, ಪ್ರೌಢಾವಸ್ಥೆಯವರೆಗೆ, ಜೀವನ ಪರ್ಯಂತದವರೆಗೆ ಅಂತ ಇದೆ. 85ನೇ ಪ್ರಶ್ನೆ ನೋಡ್ಕೊಳ್ಳಿ. ಬೆಳವಣಿಗೆ ಅಂತಂದ್ರೆ ವಿಕಾಸ ಅನ್ಕೋಬೇಕಿಲ್ಲಿ ನೀವು. ಡೆವಲಪ್ಮೆಂಟಲ್ ಗ್ರೌತ್ ಅಂತ ಕೊಟ್ಟಾಗ ಮಾತ್ರ ಬೆಳವಣಿಗೆ. ಮಕ್ಕಳಲ್ಲಿ ವಿಕಾಸದ ಲಕ್ಷಣಗಳು ಎಲ್ಲಿವರೆಗೆ ಆಗುತ್ತೆ? ಜೀವನ ಪರ್ಯಂತ ಆಗುತ್ತಾ? ನೋಡಿ, ಇಲ್ಲಿ ನಿಮಗೆ 2 ತರ ಕ್ವಶನ್ಸ್ ಗಳು ಬರುತ್ತೆ. ಮಕ್ಕಳಲ್ಲಿ ವಿಕಾಸದ ಲಕ್ಷಣಗಳು ಎಲ್ಲಿವರೆಗೆ ಬರುತ್ತೆ? ಜೀವನ ಪರ್ಯಂತ ಬರ್ತಾ ಹೋಗುತ್ತೆ. ಹಾಗೇನೆ ಬೆಳವಣಿಗೆ ಲಕ್ಷಣಗಳು ಎಲ್ಲಿ ಬರುತ್ತೆ? ಈ ಹದಿಹರೆಯದ ಕೊನೆವರೆಗೂ ಕೂಡ ಬರುತ್ತೆ ಅಂತ ಸಾಮಾನ್ಯವಾಗಿ ಬೆಳವಣಿಗೆ ಅಂತ ಬಂದಾಗ ಹದಿಹರೆಯದ ಕೊನೆವರೆಗೂ ಅಂತ ಆಗತ್ತೆ. ವಿಕಾಸದ ಲಕ್ಷಣಗಳು ಅಂತಂದಾಗ ಜೀವನ ಪರ್ಯಂತ ನಡೀತಾ ಹೋಗುತ್ತೆ. ಆಮೇಲೆ ನೋಡಿ, ಈ ಜೀವನ ಪರ್ಯಂತ ನಡೀತಕ್ಕಂತಹ ಪ್ರಕ್ರಿಯೆ ವಿಕಾಸ ಆಗಿರೋದ್ರಿಂದ ಬಾಲ್ಯ ಅಥವಾ ಹದಿಹರೆಯಕ್ಕೆ ಸೀಮಿತ ಆಗೋದಿಲ್ಲ, ಅದು ಸಾವಿನವರೆಗೂ ಕೂಡ ನಡೆಯುತ್ತೆ. ಮನುಷ್ಯನು ಜೀವನದ ಪ್ರತಿಯೊಂದು ಹಂತದಲ್ಲಿ ಬದಲಾವಣೆ ಮತ್ತು ವಿಕಾಸವನ್ನ ಹೊಂದ್ತಾ ಹೋಗ್ತಾನೆ. ಬೆಳವಣಿಗೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಅಡಲೋಸೆನ್ಸ್ ಪೀರಿಯಡ್ ನಲ್ಲಿ ಟೀನೇಜಸ್ ಅಂತ ಏನ್ ಕರಿತೀವಿ, ಅಲ್ಲಿಗೆ ಬಂದು ಸ್ಟಾಪ್ ಆಗ್ಬಿಡುತ್ತದೆ. ನೆಕ್ಸ್ಟ್ ಬರೋಣ. ಪಿಯಾಜೆ ಅವರ ಪ್ರಕಾರ ಸಂವೇದನಾ ಗತಿ ಹಂತದ ಪ್ರಮುಖ ಗುಣಲಕ್ಷಣ ಯಾವುದು? ಸಂವೇದನಾ ಗತಿ ಹಂತ 0 to 2 years. ಈ ಹಂತದಲ್ಲಿ ಮಕ್ಕಳು ಯಾವ ರೀತಿ ವರ್ತಿಸ್ತಾರೆ? ತರ್ಕಬದ್ಧವಲ್ಲದ ಯೋಚನೆ, ಹೆಚ್ಚಿನ ತಾರ್ಕಿಕ ಚಿಂತನೆ, ಹೆಚ್ಚು ಅಮೂರ್ತ ಚಿಂತನೆ, ಇನ್ನೊಂದು ಮಗುವಿನ ಪ್ರತಿಫಲಿತ ಕ್ರಿಯೆ ಅಂತ ಇದೆ. ಅಂದ್ರೆ ರಿಫ್ಲೆಕ್ಸ್ ಆಕ್ಷನ್ಸ್ ಆಫ್ ದಿ ಚೈಲ್ಡ್ ಅಂತ ಇದೆ. ಏನ್ ಮಾಡುತ್ತೆ ಮಗು ಇಲ್ಲಿ ಸೆನ್ಸರಿ ಮೋಟರ್ ಸ್ಟೇಜ್ ಅಲ್ಲಿ? ನಿಮಗೆ ಅನ್ಸುತ್ತೆ ಈ 3 ಕೂಡ ಆರಾಮಾಗಿ ಆಗಲ್ಲ, ಕನ್ಫ್ಯೂಷನ್ ಇಲ್ಲ ಈ ಕ್ವಶನ್ ಅಲ್ಲಿ, ಆರಾಮಾಗಿ ಆನ್ಸರ್ ಮಾಡ್ಬೋದು. ಯಾಕೆಂದ್ರೆ ತರ್ಕಬದ್ಧವಲ್ಲದ ಆಲೋಚನೆ ಓಕೆ, ಹೌದು ಇರೋದಿಲ್ಲ. ಯಾಕೆಂತಂದ್ರೆ ಕಾರ್ಯಪೂರ್ವ ಹಂತ ಆಗೋವರೆಗೂ ಕೂಡ ಮಕ್ಕಳಲ್ಲಿ ತರ್ಕಬದ್ಧತೆ ಬರೋದಿಲ್ಲ. ಹೆಚ್ಚಿನ ತಾರ್ಕಿಕ ಆಲೋಚನೆ ಅಂತೂ ಇರೋದೇ ಇಲ್ಲ.
ಅಮೂರ್ತ ಚಿಂತನೆ ಅಂತೂ ಇರೋದೇ ಇಲ್ಲ. ಮಗು ಜಸ್ಟ್ ಏನಪ್ಪಾ ಅಂತಂದ್ರೆ ರಿಫ್ಲೆಕ್ಸ್ ಆಕ್ಷನ್ಸ್ ಗಳು ಮಾತ್ರ ಮಕ್ಕಳಲ್ಲಿ ಕಂಡು ಬರುತ್ತೆ. ಈ 0 ಇಂದ 2 ವರ್ಷದ ಮಕ್ಕಳನ್ನ ನೀವು ಸಾಮಾನ್ಯವಾಗಿ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಮನೇಲಿ ಇದ್ದಾಗ ನೀವು ಗಮನದಲ್ಲಿ ನೋಡ್ಬೋದು. ಆ ಮಗು ಹೇಗ್ ಮಾಡತ್ತೆ, ಹೇಗ್ ಆಟ ಆಡತ್ತೆ, ಸೊ ಎಲ್ಲ ಒಂದು ವಸ್ತುಗಳನ್ನ ಮುಂದಕ್ಕೆ ಹಾಕೊಂಡು ಅಲ್ಲಿ ಆಟ ಆಡೋದಾಗಿರ್ಬೋದು, ಒಟ್ಟುಗೂಡ್ಸೋದಾಗಿರ್ಬೋದು, ಇದೆಲ್ಲವನ್ನ ಮಾಡ್ತಾ ಇರತ್ತೆ. ಕಾರ್ಯಾಚರಣೆ ಹಂತದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಪೂರ್ವ ಕಾರ್ಯಾಚರಣೆ ಹಂತದಲ್ಲಿ ಮಗು ಅನಿಮಿಸ್ಟಿಕ್ ಆಗಿ ವರ್ತಿಸುತ್ತೆ. ಈಗ ಜೀವ ಇಲ್ದಿರುವಂತ ವಸ್ತುಗಳನ್ನ ಜೀವ ಇದೆ ಅಂತ ಹೇಳಿ ಅನ್ಕೊಳ್ಳೋದು, ಗೊಂಬೆಗೆ ಊಟ ಮಾಡಿಸೋದು, ಗೊಂಬೆಗೆ ಟೀ ಕುಡ್ಸೋದು, ಇವೆಲ್ಲ ಮಾಡ್ತಾ ಇರತ್ತೆ. ಸೊ ಅದನ್ನ ಪೂರ್ವ ಕಾರ್ಯಾಚರಣೆ ಹಂತದಲ್ಲಿ ಬರ್ತಕ್ಕಂಥದ್ದು. ತಾರ್ಕಿಕ ಚಿಂತನೆ, ಅಮೂರ್ತ ಚಿಂತನೆ ಇವೆಲ್ಲವೂ ಕೂಡ ಔಪಚಾರಿಕ ಹಂತಗಳಲ್ಲಿ ಬರುತ್ತೆ. ನೆಕ್ಸ್ಟ್ ಹೋಗೋಣ. ಮಗು ಹುಟ್ಟಿದಾಗ ತನ್ನ ಇಂದ್ರಿಯಗಳು ಸಹಜ ಪ್ರತಿಕ್ರಿಯೆಗಳ ಮೂಲಕ ಕಲಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದನ್ನ ಪ್ರತಿಫಲಿತ ಕ್ರಿಯೆಗಳು ಅಂತ ಕರೀತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 87ನೇ ಪ್ರಶ್ನೆ. ಕಲಿಕೆಯಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ಇದನ್ನ CCE ಕಂಟಿನ್ಯೂಸ್ ಕಾಂಪ್ರೆಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಮುಖ್ಯ, ಇದು ತುಂಬಾ ಮುಖ್ಯ. ಯಾಕೆಂದ್ರೆ ಕಲಿಕೆ ಅನ್ನೋದು ಹೇಗೆ, ರೇಖೀಯವಾಗಿದೆನಾ, ಸುರುಳೀಕೃತವಾಗಿದೆನಾ, ಉದ್ದೇಶಿತವಾಗಿದೆನಾ ಅಥವಾ ನಿರ್ದಿಷ್ಟವಾಗಿದೆನಾ? ಕಲಿಕೆ ರೇಖಾತ್ಮಕವಾಗಿರುತ್ತಾ? ನೋಡಿ, ಯೋಚನೆ ಮಾಡಿ. ಕಲಿಕೆಯಲ್ಲಿ ನಾವು ನಿರಂತರ ಮತ್ತೆ ವ್ಯಾಪಕ ಮೌಲ್ಯಮಾಪನ ಬಹಳ ಮುಖ್ಯ ಮಕ್ಕಳಿಗೆ. ಯಾಕೆ? ಓಕೆ, ನೋಡಿ, ಒಂದ್ಸಲ ಕಲ್ಸಿ ಕೈ ಬಿಟ್ರೆ ಮುಗ್ದೋಗ್ಬಿಡುತ್ತಾ? ನಿರಂತರತೆ ಬೇಡ್ವಾ? ನೋಡಿ, ಇದು ಹರಿತಾ ಇರುವಂತ ನೀರು ಅಂತ ಹೇಳ್ತೀವಿ. ಹರಿತಾ ಇರ್ಬೇಕು, ನಿರಂತರವಾಗಿ ಬೋಧನೆ ಪರಿಶೀಲನೆಗೊಳಪಡ್ಬೇಕು, ಕಲಿಕೆ ಒಳಪಡ್ಬೇಕು. ಪಠ್ಯ, ಸಹಪಠ್ಯ, ಸಮಗ್ರ ಚಿತ್ರಣ, ಶಾಲೆಗಳಿರುತ್ತೆ. ಹಿಂದಿನ ಜ್ಞಾನ ಪ್ರಸ್ತುತ ಜ್ಞಾನಕ್ಕೆ ಹೋಲಿಕೆ ಮಾಡೋದು, ಪ್ರಸ್ತುತ ಜ್ಞಾನವನ್ನ ಮುಂದಿನ ಜ್ಞಾನಕ್ಕೆ ಹೋಲಿಕೆ ಮಾಡೋದು, ಈ ತರ ಎಲ್ಲ ಮಾಡ್ಬೇಕಾಗತ್ತೆ. ಸಮತಲದಲ್ಲಿ ಇರಲ್ಲ ಕಲಿಕೆ, ರೇಖೀಯವಾಗಿರಲ್ಲ. ಒಂದೇ ಸರಳ ರೇಖೆಯಲ್ಲಿ ನಡ್ಕೊಂಡು ಹೋಗುತ್ತಾ ಕಲಿಕೆ? ಇಲ್ಲ. ಯಾಕೆಂದ್ರೆ ಈಗ ಪ್ರತಿಗಮನ ಒಂದು ವಿಚಾರಗಳನ್ನ ತೆಗೆದುಕೊಂಡಾಗ, ಪ್ರಗತಿಶೀಲ ವಿಚಾರಗಳನ್ನ ತೆಗೆದುಕೊಂಡಾಗ ಸುರುಳೀಕ್ರಮದಲ್ಲಿದೆ. ಅದಕ್ಕೆ ಹೇಳೋದು ನಮ್ಮ ಶಿಕ್ಷಣ ವ್ಯವಸ್ಥೆ NCF 2005 ಪ್ರಕಾರ ಕಲಿಕೆ ಹೇಗಿರ್ಬೇಕು, ಸುರುಳೀಕೃತವಾಗಿರ್ಬೇಕು, ಸ್ಪೈರಲ್ ಆಗಿ ಇರ್ತಾ ಇರ್ಬೇಕು. ಅಂದ್ರೆ ಒಂದು ವಿಚಾರ ಮತ್ತೊಂದು ವಿಚಾರದ ಜೊತೆಗೆ ಹೋಲಿಕಾತ್ಮಕವಾಗಿ ತಿಳಿಸ್ಕೊಡ್ಬೇಕಾಗತ್ತೆ. ಹಿಂದಿನ ಘಟನೆಗಳನ್ನ ಪ್ರಸ್ತುತ ಘಟನೆಗಳಿಗೆ ಹೋಲಿಕೆ ಮಾಡಿ, ಮತ್ ಮುಂದೆ ಏನಾಗ್ಬೋದು, ವರ್ತಮಾನ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಕೂಡ ಹೋಲಿಕಾತ್ಮಕ ಚಿತ್ರಣವನ್ನ ಕೊಡೋದಕ್ಕೆ ನಾವು ಸುರುಳೀಕೃತ ಕ್ರಮ ಅಂತ ಹೇಳಿ ಕರಿತೀವಿ. ಇದ್ರಿಂದ ಏನಾಗುತ್ತೆ, ನಿರಂತರವಾಗಿ ಕಲಿಕೆ ಪರಿಶೀಲನೆಗೆ ಒಳಪಡ್ಲೇಬೇಕು. ಮಕ್ಳು ಏನ್ ಕಲ್ತಿದ್ದಾರೆ, ನಾವೇನ್ ಕಲ್ಸಿದೀವಿ ಎಲ್ಲವೂ ಕೂಡ ಪರಿಶೀಲನೆಗೆ ಒಳಪಟ್ಟಾಗ ಮಾತ್ರ ಅಳತೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಕಲಿಕೆ ಹೇಗಾಗಿದೆ ಅಂತ ಹೇಳಿ. ಓಕೆ, ಗೊತ್ತಾಯ್ತಾ? ಹಾಗಾದ್ರೆ 88ನೇ ಪ್ರಶ್ನೆ ತುಂಬಾ ಫೇಮಸ್ ಆಗಿರುವಂತ ಪ್ರಶ್ನೆ. 2 ಸಲ ಪ್ರಶ್ನೆ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ. ಶಿಕ್ಷಕರೊಬ್ಬರು ಸಮಿತಿಯ ಮುಖ್ಯಸ್ಥರನ್ನ ಚೇರ್ಮ್ಯಾನ್ ಬದಲಿಗೆ ಚೇರ್ ಪರ್ಸನ್ ಅಂತ ಹೇಳಿ ಲೇಬಲ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಶಿಕ್ಷಕ ಏನ್ ಬಳಕೆ ಮಾಡಿದ್ರು? ಹೆಚ್ಚು ಸ್ವೀಕಾರ ಅರ್ಹ ಪದವನ್ನ ಅನುಕರಣೆ ಮಾಡಿದ್ರ, ಅಥವಾ ಭಾಷೆಯ ಮೇಲೆ ಉತ್ತಮವಾದಂತಹ ಹಿಡಿತವನ್ನ ಹೊಂದಿದ್ದಾರೆ, ಹಾಗೆ ಲಿಂಗ ಮುಕ್ತ ಭಾಷೆಯನ್ನ ಬಳಸಿದ್ದಾರೆ, ಲಿಂಗ ಪಕ್ಷಪಾತವನ್ನ ಹೊಂದಿದ್ದಾರೆ ಅಂತ ಇದೆ. ಪ್ರಶ್ನೆ ಇನ್ನೊಂದ್ಸಲ ನೋಡ್ಕೊಳ್ಳಿ ಬೇಕಿದ್ರೆ, ಕನ್ಫ್ಯೂಷನ್ ಇದ್ದಂತವ್ರು. ಆಮೇಲೆ ಲಿಂಗ ಪಾತ್ರದ ಮೇಲೆ, ಲಿಂಗ ಪಕ್ಷಪಾತದ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಕೇಳ್ತಾರೆ. ಅದಂತೂ ನೀವು ಮಾಡ್ತೀರಾ, ಏನದು ನಿಮಗೆ ಟಫೇ ಅಲ್ಲ, ಅದು ಈಸಿ ಗೋಯಿಂಗ್ ಅಲ್ವೇನ್ರಿ? ಈಸಿ ಗೋಯಿಂಗ್ ಮಾಡ್ತೀರಾ ನೀವೆಲ್ಲ. ನನಗೆ ಗೊತ್ತಿರಂಗೆ ನೀವು ಬೆಳವಣಿಗೆ, ವಿಕಾಸ, ಕಲಿಕಾ ಸಿದ್ಧಾಂತಗಳು, ಯಾಕೆಂತಂದ್ರೆ ನಾನು ಸುಮಾರು ಕ್ಲಾಸಸ್ ತಗೊಂಡಿರ್ತೀನಿ, ನೀವೆಲ್ಲ ಆನ್ಸರ್ ಮಾಡೋದ್ ನೋಡ್ತೀನಲ್ವಾ, ನನಗೆ ಅದಕ್ಕೆ ಅನ್ಸುತ್ತೆ ನೀವು ಬಹಳಷ್ಟು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ತಿಳ್ಕೊಂಡಿರ್ತೀರಾ ಅಂತ ಹೇಳಿ. ಹೋಪ್ಸೋ ಅದೇ ಕಾನ್ಫಿಡೆನ್ಸ್ ಇಟ್ಕೊಂಡಿರಿ, ಎಲ್ಲೂ ಕೂಡ ಕುಗ್ಗುಬೇಡಿ ಅಷ್ಟೇ. ಪರೀಕ್ಷೆಯನ್ನ ಭಯದಿಂದ ಕುಗ್ಗೋದಕ್ಕೆ ಒಳಗೋಗ್ಬೇಡಿ. ಆದಷ್ಟು ನಾನು ಹೇಳಿದ್ನಲ್ಲ ಟಿಪ್ಸ್ಗಳನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ ಸಕ್ಸಸ್ ಆಗ್ತೀರಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಏನಾಗುತ್ತೆ, ಲಿಂಗ ಮುಕ್ತ ಭಾಷೆಯನ್ನ ಬಳಕೆ ಮಾಡಿದ್ದಾರೆ, ಜೆಂಡರ್ ಫ್ರೀ ಲ್ಯಾಂಗ್ವೇಜ್ ಅನ್ನ ಅವರು ಬಳಕೆ ಮಾಡಿದ್ದಾರೆ. ಹೌದು. ನೆಕ್ಸ್ಟ್ 89ನೇ ಪ್ರಶ್ನೆಗೆ ಬರ್ತಾ ಇದೀವಿ. ಶಿಕ್ಷಕರೊಬ್ಬರು ವಿವಿಧ ವಿದ್ಯಾರ್ಥಿಗಳಿಗೆ ವಿಭಿನ್ನ ಕಾರ್ಯಗಳನ್ನ ನೀಡಿದ್ದಾರೆ, ಏಕೆಂದರೆ ಶಿಕ್ಷಕರ ನಂಬಿಕೆಯಂತೆ a teacher assigns different tasks to different students, the teacher believes that ಅಂತ ಇದೆ.
ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಒಂದೇ ರೀತಿ ಕೆಲಸಗಳನ್ನ ಮಾಡಕ್ ಇಷ್ಟಪಡಲ್ಲ. ಇದು ಫ್ರೀ ಹಿಟ್ ಕ್ವಶನ್. ಪ್ರಶ್ನೆ ನೋಡಕ್ ಇಷ್ಟು ಹೊಡೆದಿದೆ ಅಷ್ಟೇ, ಆನ್ಸರ್ ಬಹಳ ಸಿಂಪಲ್ ಆಗಿದೆ. ಪರಸ್ಪರ ಕೆಲಸಗಳನ್ನ ನಿಭಾಯಿಸಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ವ್ಯತ್ಯಾಸ ಇದೆ. ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯನ್ನ ಸೃಷ್ಟಿಸುತ್ತದೆ. ಏನಾಗುತ್ತೆ ಆನ್ಸರು? ಈಗ ಶಿಕ್ಷಕರು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಬೇರೆ 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 ಕೆಲಸಗಳನ್ನ ಕೊಡ್ತಾ ಇದ್ದಾರೆ. ಯಾಕೆ ಒಂದೇ ಕೆಲಸವನ್ನ ಕೊಟ್ಟು ಆರಾಮಾಗಿರ್ಬೋದಲ್ವಾ ಅವರು? ಅಲ್ವೇನ್ರಿ? ನೀವೇ ಆಗ್ಲಿ ಮಕ್ಕಳಿಗೆ ಆಯಾ ಮಕ್ಕಳ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ 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 ಆಕ್ಟಿವಿಟೀಸ್ ಕೊಡ್ತೀರಿ. ಯಾಕಪ್ಪ? ರೀಸನ್ ಏನು? ಈ ವೈಯಕ್ತಿಕ ವಿಭಿನ್ನತೆ ಬಗ್ಗೆ ಯಾವುದೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಬೇಕು. ಅಭಿಪ್ರೇರಣೆ ಬಗ್ಗೆ ಯಾವುದೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಿ. ಸೃಜನಶೀಲತೆ ಬಗ್ಗೆ ಈಗ ನೋಡಿ ಹೆಂಗಾಗಿದೆ ಅಂದ್ರೆ ಕಾನ್ಸೆಪ್ಟ್ ಏನು ಉಳ್ಕೊಂಡೇ ಇಲ್ಲ ಸೈಕಾಲಜಿನಲ್ಲಿ. ಫಟಾಫಟ್ ಯಾವುದೇ ನಮಗೆ ಕೇಳ್ತಾ ಇದಾರೆ ಅಂದ್ರೆ ಸ್ವಲ್ಪ ಕ್ವಶನ್ಸ್ ಟ್ವಿಸ್ಟ್ ಇದ್ದಾಗ ಆನ್ಸರ್ ಕೂಡ ಈಸಿ ಆಗಿರುತ್ತೆ. ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ ಕ್ವಶನ್ ಅನ್ನ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳಿ. ಎಸ್, ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ವ್ಯತ್ಯಾಸ ಇದೆ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಆ ರೀತಿಯಾಗಿ ಚಟುವಟಿಕೆಗಳನ್ನ ಕೊಟ್ಟಿರ್ತಾರೆ. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಪ್ರಶ್ನೆ 90ನೇ ಪ್ರಶ್ನೆ ಆಗಿರುತ್ತೆ. ಓದಲು ಕಲಿಯುವುದು ಇದರಲ್ಲಿನ ಜ್ಞಾನಾತ್ಮಕ ಕೌಶಲ್ಯ, ಮಾನಸಿಕ ಇತ್ಯರ್ಥ, ಯೋಚಿಸುವಂತ ಸಾಮರ್ಥ್ಯ, ಮಾತನಾಡುವ ಭಾಷೆ ಹಾಗೆ ಕಲ್ಪನೆ ಅಂತ ಇದೆ. ಓದಲು ಕಲಿಯುವುದು ಇದರಲ್ಲಿನ ಜ್ಞಾನಾತ್ಮಕ ಕೌಶಲ್ಯ, ದ ಕಾಗ್ನಿಟಿವ್ ಸ್ಕಿಲ್ ಇನ್ವಾಲ್ವ್ಡ್ ಇನ್ ಲರ್ನಿಂಗ್ ಟು ರೀಡ್ ಈಸ್ ಅಂತ ಇದೆ. ನೋಡಿ, ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ನಾನು ಹೇಳಿದ್ದೀನಲ್ಲ, ಇಲ್ಲಿಂದ ನಿಮಗೆ 91ನೇ ಪ್ರಶ್ನೆಯಿಂದ ನೆಕ್ಸ್ಟ್ ಸೈಕಾಲಜಿ ಸೋಷಿಯಲ್ ಸೈನ್ಸ್ ಶುರುವಾಗುತ್ತೆ. ಯಾಕಂದ್ರೆ ನಾನು ಸೋಷಿಯಲ್ ಟೀಚರ್ ಆಗಿರೋದ್ರಿಂದ ಸೋಷಿಯಲ್ ಹೇಳ್ತೀನಿ. ಮೇಡಮ್ ಸೈನ್ಸ್ ನವ್ರು ಏನ್ ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ಸೈನ್ಸ್ ನವರು ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್, ಇದು 4 ಸಲ ಹೇಳಕ್ ಕುಂತ ನಾನು. ಯಾರೆಲ್ಲ ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಅಲ್ಲಿ ನೋಡಿ ಯೂಟ್ಯೂಬ್ ಅಲ್ಲಿ ದಾವಣಗೆರೆ ಟ್ಯುಟೋರಿಯಲ್ಸ್ ಅಂತ ಸರ್ಚ್ ಮಾಡ್ರಿ. ಇಲ್ಲ ಅಂತಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅನ್ನಾದ್ರೂ ಜಾಯಿನ್ ಆದ್ರೆ ನಿಮಗೆ ಅಲ್ಲಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಕ್ಲಾಸು ಮತ್ತೆ EVS ಕ್ಲಾಸ್ ಅನ್ನ ಅಪ್ಡೇಟ್ ಮಾಡ್ಲಾಗುತ್ತೆ. ದಯವಿಟ್ಟು ಅಲ್ಲಿ ನೀವು ಅದನ್ನ ನೋಡ್ಕೋಬಹುದು. ಸರಿನಾ? ಸೋಷಿಯಲ್ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗ್ಬಿಡುತ್ತೆ. 91 ಕ್ವಶನ್ ಇಂದ ಅದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ನಿಮಗೆ ಸಂಪೂರ್ಣವಾಗಿ 150 ಮಾರ್ಕ್ಸ್ ಇಂದು ಕೊನೆಯ ಹಂತದ ತಯಾರಿಯನ್ನ ನಾವು ಮಾಡಿಸ್ದಂಗ ಆಗುತ್ತೆ. ನಮಗೂ ತೃಪ್ತಿ, ನಿಮ್ಗೂ ಆತ್ಮತೃಪ್ತಿ ಆಗುತ್ತೆ. ಓಕೆ, ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಥಿಂಕಿಂಗ್ ಎಬಿಲಿಟಿ ಅಥವಾ ಯೋಚಿಸುವಂತಹ ಸಾಮರ್ಥ್ಯ ಅಲ್ವಾ? ಏನಿದು ಯೋಚಿಸುವ ಸಾಮರ್ಥ್ಯ ಅಂತಂದಾಗ ಆಲೋಚನೆ. ಓದೋದು ಕೇವಲ ಅಕ್ಷರಗಳನ್ನ ಉಚ್ಚರಿಸೋದಲ್ಲ. ಬರೀ ನನಗೆ ತುಂಬಾ ಚೆನ್ನಾಗಿ ಅಕ್ಷರಗಳನ್ನ ಉಚ್ಚಾರ ಮಾಡಕ್ ಬರುತ್ತೆ ಅಂತ ಜೋರಾಗಿ ಓದೋದಲ್ಲ. ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಬೆಳಿಲಿ ಅಂತ. ಅದಕ್ಕೆ ಯೋಚಿಸುವಂತ ಶಕ್ತಿನೂ ಕೂಡ ಬೇಕಾಗುತ್ತೆ. ಗ್ರಹಿಕೆ ಅಂದ್ರೇನು? ಓದುವಿಕೆ ಮತ್ತು ಸಂಕೀರ್ಣ ಬೌದ್ಧಿಕ ಪ್ರಕ್ರಿಯೆ ಇದು ಗ್ರಹಿಕೆ ಅನ್ನೋದು. ಓಕೆ, ಹಾಗಾದ್ರೆ ಈಗ ನಾನು ನಿಮಗೆ ಏನ್ ಮಾಡಿದೆ, 90 ಪ್ರಶ್ನೆಗಳನ್ನ 30 60 ಪ್ಲಸ್ 30 90 ಒಂದೇ ಒಂದು ತರಗತಿಯಲ್ಲಿ 90 ಕ್ವಶನ್ಸ್ ಗಳನ್ನ ಸುದೀರ್ಘವಾಗಿ ವಿತ್ ಎಕ್ಸ್ಪ್ಲನೇಷನ್ ಸಮೇತ ನಾನು ಏನ್ ಮಾಡಿದೆ, ನಿಮಗೆ ಡಿಸ್ಕಷನ್ ಮಾಡಿದೆ. ಹೋಪ್ ಸೋ ನಿಮಗೆ ಈ ತರಗತಿ 100% ವರ್ತ್ ಇದೆ. ಹೌದಪ್ಪ, ಈ ಕ್ಲಾಸ್ ಕೇಳಿದ್ರೆ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು ಅಂತನ್ನೋರು ಪ್ರತಿಯೊಬ್ರು ಕೂಡ ಆಫ್ಲೈನ್ ಅಲ್ಲಿ ಕಮೆಂಟ್ ಹಾಕ್ಬೇಕು. ಹಂಗೆ ಕೊನೆಯದಾಗಿ ನಾನ್ ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರು ಕೂಡ ಭಯ ಪಡೋದು, ನರ್ವಸ್ ಮಾಡ್ಕೊಳಕ್ ಹೋಗ್ಬೇಡಿ. ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಿಮಗೆ ಆ ದೊಡ್ಡ ಶಕ್ತಿ ನಿಮ್ಮಲ್ಲಿದೆ. ಎಕ್ಸಾಮ್ ಅನ್ನೋ ಭಯದಿಂದ ನೀವು ಹೊರಗಡೆ ಬರ್ಬೇಕಾಗತ್ತೆ. ನೀವು ಸಣ್ಣವರಲ್ಲ, ನೀವು ಈ ಮುಂದಿನ ಪ್ರಜೆಗಳನ್ನ ನಿರೂಪಣೆ ಮಾಡುವಂತಹ ವ್ಯಕ್ತಿತ್ವವನ್ನ ಹೊಂದಿರುವಂತ ಟೀಚರ್ಸ್ ನೀವೆಲ್ಲ. ಸೊ ಹಾಗಾಗಿ ಟೀಚರ್ಸ್ ಆಗಿ ನಾವು ಹೇಗಿರ್ಬೇಕು, ನಮ್ಮ ಒಂದು ಡಿಸಿಪ್ಲಿನ್ ಹೇಗಿರ್ಬೇಕು, ನಾವು ಓದ್ಕೊಂಡಿರೋದನ್ನ ಜಸ್ಟ್ ರೀಕಾಲ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಬರಿಬೇಕೆ ಹೊರತಾಗಿ ಬೇರೆ ಯಾವುದೋ ವಿಚಾರಗಳನ್ನ ನಾವು ಕೊಟ್ಟಿರಲ್ವಲ್ಲ. ನಮಗೆ ಮೆಂಟಲ್ ಎಬಿಲಿಟಿ ಕೊಟ್ಟಿರ್ತಾರ, GK ಕೊಟ್ಟಿರ್ತಾರ, ಏನು ಇಲ್ಲ. ಅದೇ ಕನ್ನಡ, ಅದೇ ಇಂಗ್ಲಿಷ್, ಅದೇ ಸೈಕಾಲಜಿ ಓದಿರ್ತೀರಾ. ಸೈನ್ಸ್ ಮ್ಯಾಥ್ಸ್ ಅಲ್ಲಿ ಸೈನ್ಸ್ ಇರುತ್ತೆ, EVS ನವ್ರಿಗೆ EVS ಇರುತ್ತೆ, ಸೋಷಿಯಲ್ ಸೈನ್ಸ್ ಅಲ್ಲಿ ಸೋಷಿಯಲ್ ಇರುತ್ತೆ. ಮೊದ್ಲಿಂದನೂ ಓದ್ತಾ ಬಂದಿದ್ದೀರಾ, ಸುಮಾರು ವರ್ಷಗಳಿಂದ ಓದ್ತಾ ಬಂದಿದ್ದೀರಾ. ಸೊ ಹಾಗಾಗಿ ಯಾವುದೋ ಹೊಸದಲ್ಲ ನಿಮಗೆ. ಬೇರೆ ಯಾವುದೋ ನಿಮಗೆ ಗೊತ್ತಿಲ್ಲದೆ ಇರೋ ಲ್ಯಾಂಗ್ವೇಜ್ ಕೊಡ್ತಾ ಇದಾರೆ,
ಅಂತ ಅಂದಾಗ ನೀವು ಭಯ ಪಡ್ಬೇಕೋ ಹೊರತಾಗಿ ಕಲ್ತಿರೋಂತ ವಿಷಯ, ಕಲ್ತಿರೋಂತ ಜ್ಞಾನ ಅದನ್ನ ಈಗ ಬಳಕೆ ಮಾಡ್ಕೋಬೇಕಷ್ಟೆ. ಹೇಗ್ ಬಳಕೆ ಮಾಡಬೇಕು? ಆರಾಮದಾಯಕವಾಗಿ ಬಳಕೆ ಮಾಡ್ಕೋಬೇಕು. ನರ್ವಸ್ ಆದ್ರಿ ಅಲ್ಲಿ ಬಂದಿರೋಂತ ಎಲ್ಲಾನು ಡಮರ್ ಆಗುತ್ತೆ. ಆ ರೀತಿ ಮಾಡ್ಕೋಬೇಡಿ. ಹೋಪ್ ಇಟ್ಕೊಂಡು ಲೈಫ್ ಅಲ್ಲಿ ಈ ಟಿ ಎಕ್ಸಾಮ್ ಬಹಳ ಮುಖ್ಯ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಟಿ ಪರೀಕ್ಷೆ ಬಹಳ ಮುಖ್ಯ. ಯಾಕೆಂದ್ರೆ ಮುಂದೆ ಬರ್ತಕ್ಕಂಥ ಸಿ ಎಕ್ಸಾಮ್ಸ್ಗೆ ಒಂದಿದು ಅಡಿಪಾಯ. ಯಾರೆಲ್ಲ ಟಿಇಟಿಲಿ ಉತ್ತಮ ಅಂಕಗಳನ್ನ ಗಳಿಸ್ತಿರೋ ಅವ್ರಿಗೆ ಮುಂದೆ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ನಲ್ಲಿ ಸುಮಾರು ನಿಮಗಿದು ಒಂದು 20% ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಟಿಇಟಿನ. ಹಾಗಾಗಿ ಅತ್ಯಧಿಕ ಅಂಕಗಳು ನಿಮಗೆ ಬೇಕಾಗತ್ತೆ. ಪ್ರೆಷರೈಸ್ ಮಾಡ್ಕೋಬೇಡಿ. ನಿಮ್ಮ ಟಾರ್ಗೆಟ್ ಏನಿದೆ ಅದನ್ನ ರೀಚ್ ಆಗ್ಲಿಕ್ಕೆ ಎಲ್ಲಾ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಡಿ. ಎಲ್ಲಾ ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡ್ಲೇಬೇಕು ಕಂಪಲ್ಸರಿ. ಕೆಲವೊಬ್ರು ಏನ್ ಮಾಡ್ತೀರಾ, ಸಮಯ ಸಿಕ್ಕಿಲ್ಲ ಅಂತ ಹಂಗೆ ಬರ್ತೀರಾ. ಯಾರು ಹಂಗ್ ಮಾಡಕ್ ಹೋಗ್ಬೇಡಿ. ಎಲ್ಲಾ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ OMR ಶೀಟ್ ಫಿಲ್ ಮಾಡುವಾಗ್ಲೂ ಕೂಡ ಅಷ್ಟೇ ನಾನು ಟ್ರಿಕ್ಸ್ ಗಳನ್ನ ಹೇಳಿದೀನಿ ನಿಮಗೆ. ಪ್ರತಿ 30 ಕ್ವಶನ್ಸ್, ಪ್ರತಿ ಒಂದು ಸೆಕ್ಷನ್ಸ್ ಆದ್ಮೇಲೆ OMR ಶೀಟ್ ಅನ್ನ ಫಿಲ್ ಮಾಡ್ಬಿಡಿ. ಕರೆಕ್ಟ್ ಆಗಿ ಆ ಪ್ರಶ್ನೆಗಳ ಸಂಖ್ಯೆ ನೋಡ್ಬೇಕು. ಅಲ್ಲಿ OMR ಅಲ್ಲಿ ಇದೆನಾ ಕರೆಕ್ಟ್ ಆಗಿ ಫಿಲ್ ಮಾಡ್ಬೇಕು. ಅಥವಾ ನಾನು ವೈಟ್ನರ್ ಹಚ್ಚದೆ ಮತ್ತೊಂದ್ ಮಾಡಿದೆ ಅಂದ್ರೆ ಅದು ಕನ್ಸಿಡರೇ ಆಗಲ್ಲ ನಿಮಗೆ. ಓಕೆ, ಅದಕ್ಕೆ ಏಕಾಗ್ರತೆ ಬಹಳ ಮುಖ್ಯ ಆಗುತ್ತೆ. ಸೊ ಪೇಷನ್ಸ್ ಅನ್ನ ಕಾಯ್ದಿಟ್ಕೊಳ್ಬೇಕಾಗತ್ತೆ. 2.5 ಗಂಟೆ ನೀವು ಕೊಡುವಂತ ಪೇಷನ್ಸ್ ನಿಮ್ಮ ಮುಂದಿನ ಜೀವನವನ್ನ ಜಾಗೃತಿ ಮಾಡುತ್ತೆ. ಅರ್ಥ ಆಯ್ತಾ? ಮುಂಬರ್ತಕ್ಕಂಥ CT ಎಕ್ಸಾಮ್ಸ್ ಗಳು, HSTR, GPSTR, PSTR ಎಕ್ಸಾಮ್ಸ್ ಗಳಲ್ಲಿ ನಾನು ಕೂಡ ಒಬ್ಬ ಅಭ್ಯರ್ಥಿಯಾಗಿ ಪಾಲ್ಗೊಳ್ಬೇಕು ಅಂತಂದ್ರೆ ಟಿ ಬಹಳ ಮುಖ್ಯವಾದಂತ ವೇದಿಕೆ ಆಗತ್ತೆ. ಅದನ್ನೆಲ್ಲರೂ ತಲೆಲಿ ಇಟ್ಕೊಂಡು ಏನೋ ಗುಡ್ಡ ಹೊತ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂತ ಅಲ್ಲ. ಆರಾಮಾಗಿ ಫ್ರೀ ಆಗಿ ಹೋಗಿ ಎಕ್ಸಾಮ್ ಅನ್ನ ಬರೀರಿ. ಪೆನ್ಗಳಾಗಿರ್ಬೋದು, ಹಾಲ್ ಟಿಕೆಟ್ ಆಗಿರ್ಬೋದು, ನಿಮ್ಮ ID ಕಾರ್ಡ್ಸ್ ಗಳಾಗಿರ್ಬೋದು, ಇವೆಲ್ಲವನ್ನ ಮರಿಲಾರ್ದಂಗೆ ಎಕ್ಸಾಮ್ ಹಾಲ್ಗೆ ಒಯ್ದು ಎಕ್ಸಾಮ್ ಅನ್ನ ಬರೀರಿ. ಜೊತೆಗೆ ನಿಮಗೆ ಏನೇ ಡೌಟ್ಸ್ ಇದ್ರು ಕೂಡ ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಇವ್ರು ಇರ್ತಾರೆ, ಮೇಲ್ವಿಚಾರಕರು ಇರ್ತಾರೆ, ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿ. ಸರಿನಾ? ಇಷ್ಟು ಇವತ್ತಿನ ಈ ತರಗತಿಯಾಗಿತ್ತು. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ರೂ ಚೆನ್ನಾಗಿ ಬರೀರಿ. ಎಕ್ಸಾಮ್ ಅನ್ನ ಬರೆದ್ ಬಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಶೇರ್ ಮಾಡ್ಕೊಳ್ಬಹುದು. ಅದು ನೆಗೆಟಿವ್ ಆಗಿರ್ಲಿ, ಪಾಸಿಟಿವ್ ಆಗಿರ್ಲಿ. ನಿಮ್ಗೆ ಎಷ್ಟರ ಮಟ್ಟಿಗೆ ನಮ್ಮ ತರಗತಿಗಳು ಬಳಕೆ ಆಯ್ತು ಅನ್ನೋದನ್ನ ಕೂಡ ಪ್ರತಿಯೊಬ್ರು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬೈ.